शुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिम् आनतोऽस्मि ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಕ್ಷೇತ್ರಸ್ವಾಮಿಯಾದ ಲಕ್ಷ್ಮೀ ವೆಂಕಟೇಶನನ್ನು ನಮಿಸಿ ಗುರುಗಳಿಗೆ ಮಣಿದು ಸತ್ಕಥಾ ಆಸಕ್ತರಾದ ಸಜ್ಜನರಿಗೆ ವಂದಿಸಿ ಕಪಿಲಗೀತೆಯ ಮತ್ತಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ಹೆಕ್ಕಿ 4 ಹೇಳೋಣ ಅಂದರೆ ಎಲ್ಲವೂ ಹೆಕ್ಕುವಂಥದ್ದೇ, ಬಿಟ್ಟು ಹೋಗಿದ್ರೂ ತೊಂದರೆ ಇಲ್ಲ ಅನ್ನುವಂತಹ ಮಾತುಗಳೇ ಅದರಿಂದಾಗಿ ಅದು ಅಷ್ಟು ಯೋಗದ ದಾರಿಯಲ್ಲಿ ಪ್ರಮುಖವಾದದ್ದು ಅಂತ ಓದುಗರಿಗೆ ಅತ್ಯಂತ ಆಸಕ್ತಿಕರವಾದ ವಿಷಯ. ಬಹಳ ಸಂಕ್ಷೇಪವಾಗಿ ಅನೇಕ ವಿಷಯಗಳನ್ನು ಒಟ್ಟಿಗೆ ಕೃಷ್ಣ ಹೇಳಿದ ಮಾತನ್ನು ಇಲ್ಲೊಂದು ಸ್ವಲ್ಪ ಬದಲಾಯಿಸಿ ಶುಚಿಯಾದ ದೇಶದಲ್ಲಿ ಆಸನವನ್ನು ಗೆದ್ದು ಸ್ವಸ್ತಿಕ ಮೊದಲಾದ ಯಾವುದನ್ನಾದರೂ ಸರಿ ನೇರವಾಗಿ ಕೂತು ಸಮಭ್ಯಸೇತ್ ಮತ್ತೆ ಮತ್ತೆ ತಾನು ಶಾಸ್ತ್ರಾರ್ಥ ವಿಚಾರಗಳನ್ನು ಕೇಳಿ ನೋಡಿ ಪ್ರಶ್ನಿಸಿ ಯಾವುದು ಭಗವಂತನ ತತ್ವ ಅಂತ ಮನಸ್ಸಿನಲ್ಲಿ ಬಂದಿದೆಯೋ ಅದನ್ನು ಹೊರಗಿನಿಂದ ಕಿವಿಯಲ್ಲಿ ಕೇಳಿದ್ದು, ಕಣ್ಣಲ್ಲಿ ಕಂಡದ್ದು ಅಥವಾ ಮಾತಿನಲ್ಲಿ ವಿಚಾರಗಳಾಗಿ ಹರಿದು ಬಂದದ್ದು ಇದೆಲ್ಲವನ್ನು ಹೃದಯದಲ್ಲಿ ಧರಿಸಿ ಹೀಗೆ ಕೂತು ಅಭ್ಯಾಸ ಮಾಡಬೇಕಾದದ್ದು ಅತ್ಯಂತ ಮುಖ್ಯ. ಇದಕ್ಕೆ ಪೂರಕವಾದ ಮತ್ತೊಂದು ಅಂಶವನ್ನು ಹೇಳುತ್ತಾರೆ. ಅಂದರೆ ಅನ್ನಮಯ ಕೋಶ ಶುದ್ಧವಾದೀತು ಆಹಾರದ ಶುದ್ಧಿ, ಪ್ರದೇಶದ ಶುದ್ಧಿ ಇತ್ಯಾದಿಗಳಿಂದ. ಆದರೆ ಪ್ರಾಣಮಯ ಕೋಶವನ್ನು ಶುದ್ಧಿ ಮಾಡಲಿಕ್ಕಾಗುವಂಥದ್ದು ಮತ್ತೆ ದೇಹದ ಒಳ ಹೊರಕ್ಕೆ ಚಲಿಸುವ ಪ್ರಾಣ ಅಪಾನಗಳ ಪ್ರಾಣಾಪಾನವು ಸಮೋಕುತ್ವ ಕೃತ್ವ ನಾಸಾಭ್ಯಂತರಚಾರಿಣವು 5ನೆಯ ಅಧ್ಯಾಯದಲ್ಲಿ ಗೀತೆಯಲ್ಲಿ ಕೊನೆಯಲ್ಲಿ ಇಡೀ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ 2 ಪದ್ಯದಲ್ಲಿ ಸೇರಿಸಿ ಕೃಷ್ಣ ಬಿಡಿಸಿ ಇಟ್ಟಿದ್ದಾನೆ. ಅದನ್ನು ಮತ್ತೆ ಇಲ್ಲಿ ವಿವರಿಸ್ತಾರೆ. ಪ್ರಾಣಸ್ಯ ಶೋಧಯೇನ್ಮಾರ್ಗಂ ಕುಂಭಕರೇಚಕೈಃ ಪ್ರತಿಕೂಲೇನ ವಾಚಿತ್ತಂ ಯಥಾ ಸ್ಥಿರಮಚಂಚಲಂ. ಒಳಗಿನಿಂದಲೂ ಸ್ಥಿರವಾದ, ಯಾಕೆಂದರೆ ದೇಹ ಅಲುಗಾಡ್ತಾ ಇದ್ದರೆ ಮನಸ್ಸು ಅಲುಗಾಡುತ್ತೆ. ದೇಹ ಅಲುಗಾಡದಂತೆ ನೋಡಿಕೊಳ್ಳಿಕ್ಕೆ ಒಂದು ಹಂತದಲ್ಲಿ ಆಸನ ಸಹಾಯ ಮಾಡಿದರೆ ದೇಹದೊಳಗಿರುವ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಮತ್ತೆ ಓಡಾಡ್ತಾ ಇರುತ್ತೆ. ಅದಕ್ಕೆ ನಿಯಂತ್ರಣ ತರಲಿಕ್ಕೆ ಸಾಧ್ಯ ಆಗುವುದು ಉಸಿರಾಟದ ನಿಯಂತ್ರಣದಿಂದ. ಯಾಕೆಂದರೆ ಉಸಿರೇ ಮನಸ್ಸಿಗೆ ಬೇಕಾದ ಶಕ್ತಿಯನ್ನು ಕೂಡ ತುಂಬುವಂಥದ್ದು. ಅದು ಕ್ರಮವಾಗಿ ಗಮನ ಕ್ರಮವಾಗಿ ಆಗಮನ ಅನ್ನುವುದು 2 ಆದಾಗ, ಆಯಾಮ ಅಂದರೆ ಒಳಕ್ಕೆ ಬರುವುದು ಹೊರಕ್ಕೆ ಸಾಗುವುದು, ಇದೆರಡೂ ಕ್ರಮ ಪ್ರಕಾರ ಆಯಿತು ಅಂತಂದಾಗ ಪ್ರಾಣ ಶೋಧನೆ ಆಗುತ್ತೆ. ಶೋಧ ಅಂತಂದರೆ ಶುದ್ಧಿ.
ಪ್ರಾಣದ ಶುದ್ಧಿ ಅಂದ್ರೇನು? ಒಳಗಿನಿಂದ ಇರುವಂತಹ ದುಷ್ಟ ಶಕ್ತಿಯನ್ನು ಹೊರಕ್ಕೆ ಹಾಕಿ ಒಳಗೆ ಸಾತ್ವಿಕ ಶಕ್ತಿಯನ್ನು ನೆಲೆಗೊಳ್ಳುವಂತೆ ಮಾಡುವುದು. ಇದು ನಮಗೆ ಸಾಧಾರಣವಾಗಿ ಅರ್ಥ ಆಗುವ ಸಂಗತಿ. ಆದರೆ ಅದು ಎಲ್ಲಿಂದ ಶುದ್ಧಿ ಮಾಡುವುದು ಅಂದರೆ, ನಮ್ಮ ದೇಹದಲ್ಲಿ ಕಡಿಮೆ ಅಂದರೆ ಲೆಕ್ಕ ಹಾಕಿದರೆ 5 ನಾಡಿಗಳನ್ನು ಹೇಳುತ್ತಾರೆ. ಇಡ, ಪಿಂಗಳ, ಆರ್ಯಕ, ವಜ್ರಕ, ಅವಭಾಸಿನಿ ಅಂತ. ಅದರಲ್ಲಿ ಸುಷುಮ್ನ ಅನ್ನೋದು ಬ್ರಹ್ಮನಾಡಿ ಅನ್ನೋದಕ್ಕೆ ಇನ್ನೊಂದು ಹೆಸರಾಗಿ ಬಳಸ್ತಾರೆ. ಇದು ಬಿಡಿಸಿಕೊಂಡ್ರೆ 51 ಆಗುತ್ತೆ, ಮತ್ತೂ ಬಿಡಿಸಿದರೆ 101 ಆಗುತ್ತೆ, ಮತ್ತೂ ಬಿಡಿಸಿದರೆ 1000 ಆಗುತ್ತೆ, ಮತ್ತೂ ಬಿಡಿಸಿದರೆ 72,000 ಆಗುತ್ತೆ, ಇನ್ನೂ ಬಿಡಿಸಿದರೆ 72 ಲಕ್ಷ, ಮತ್ತೂ ಬಿಡಿಸಿದರೆ 72 ಕೋಟಿ. 72 ಕೋಟಿ ಸಂಖ್ಯೆಯ ಒಳಗಿನ ನಾಡಿ ಪ್ರಪಂಚದಲ್ಲಿ ಉಸಿರಿನ ಒಳಕ್ಕೆ ಹೊರಕ್ಕೆ ಹೋಗುವಾಗ ಏನೆಲ್ಲ ಶಕ್ತಿಯನ್ನು ಗ್ರಹಿಸುತ್ತೆ ಅದು ಅಷ್ಟೂ ನಾಡಿಗಳಿಗೆ ಸಂಚಾರ ಆಗುವಂತೆ ಮಾಡುತ್ತೆ. ಪ್ರಾಣನ ಕೆಲಸವೇ ಅದಕ್ಕೆ ಪ್ರಾಣಾಪಾನವು ಸಮೌಕೃತ್ವ. ಇದೆರಡನ್ನು ಸಮಸ್ಥಿತಿಯಲ್ಲಿ ಒಳಕ್ಕೆ ಬರುವಷ್ಟನ್ನು ಹೊರಕ್ಕೆ ಕಳುಹಿಸುವಷ್ಟನ್ನು ಸಮಸ್ಥಿತಿಯಲ್ಲಿದ್ದರೆ, ಹೇಗೆ ವಾತ ಪಿತ್ತ ಕಫ ಎಲ್ಲವೂ ಸರಿಯಾದ ಸ್ಥಿತಿಯಲ್ಲಿ, ಸಮದೋಷ ಮಲಕ್ರಿಯ. ಸಮದೋಷ ಅಂದರೆ ಸಮಸ್ಥಿತಿಯಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಕಮ್ಮಿ ಆಯಿತು ಅಂದರೆ ಅದು ದೋಷವಾಗುತ್ತೆ, ಯಾವುದೋ ಒಂದು ಹೆಚ್ಚಾಯಿತು ಅಂದರೆ ಅದು ದೋಷ ಆಯಿತು. ವಾತ ಪಿತ್ತ ಕಫ ಯಾವುದು ಹೆಚ್ಚಾದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಕಫ ಅಲ್ವಾ, ಕಮ್ಮಿ ಆದರೆ ಏನು ತಪ್ಪು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹೇಗೆ ಈ ಯಂತ್ರದಲ್ಲಿ ಗ್ರೀಸ್ ಇಲ್ಲದೇ ಇದ್ದರೆ ಅದು ಕೊಯ್ಯ ಮರ ಅನ್ಲಿಕ್ಕೆ ಶುರುವಾಗುತ್ತೋ, ಹಾಗೆ ದೇಹದಲ್ಲೂ ಕೂಡ ಕಫ ಇಲ್ಲ ಅಂತಂದರೆ ಎಲ್ಲ ಉಸಿರು ತೆಗೆದುಕೊಳ್ಳುವ, ಕಣ್ಣಲ್ಲಿ ನೀರು ಬರುವ, ಕಿವಿಯಲ್ಲಿ ಕಸ ತುಂಬುವ ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ಎಲ್ಲ ಹೆಚ್ಚು ಕಮ್ಮಿ ಆಗಿ ಯಾವುದನ್ನು ಆಮೇಲೆ ಡಾಕ್ಟರ್ ಹತ್ರ ಹೋಗಿ, ಯಾಕೋ ಕಣ್ಣಲ್ಲಿ ನೀರೇ ಬರಲ್ಲ, ಕಸ ಬಿದ್ದರೆ ಕಣ್ಣಲ್ಲಿ ನೀರು ಬಂದರೆ ಅದು ಕ್ಲೀನ್ ಆಗುತ್ತೆ, ನೀರು ಬರದಿದ್ದರೆ ಉರಿಲಿಕ್ಕೆ ಶುರುವಾಗುತ್ತೆ. ಅಂದರೆ ನಮಗೆ ಯಾವುದು ಹೇಗೆ ವ್ಯವಸ್ಥಿತವಾಗಿ ಇರಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ದೇಹ ತನ್ನಿಂತಾನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ನಮ್ಮ ಹತ್ರ ಕೇಳೋದು ಇಲ್ಲ ಹೀಗೆ ಬೇಕು ಇದು ಬೇಡ ಅಂತ. ಆದರೆ ಹಸಿವಾಯಿತು, ನೀರಡಿಕೆ ಆಯಿತು ಅನ್ನುವ ಕೆಲವೆಲ್ಲ ಸೂಚನೆಗಳಿಂದ ನಮಗೆ ಯಾವುದೋ ಒಂದು ಹೊರಗಿನಿಂದ ಬೇಕಾದ ಮಾಲನ್ನು, ಕಚ್ಚಾ ವಸ್ತುಗಳನ್ನು ಅದು ಒಳಗೆ ತಗೊಳ್ಳುತ್ತೆ. ಆಮೇಲೆ ಅದು ತನಗೆ ಬೇಕಾದ ರೀತಿಯ ಪದಾರ್ಥಗಳನ್ನಾಗಿ ರಸಗ್ರಂಥಿಗಳ ಮೂಲಕ ಹೊರಕ್ಕೆ ಚೆಲ್ತಾ ಜೀರ್ಣವಾಗುವುದು, ಲಾಲಾರಸ ಬರುವುದು, ಕಿವಿ ಕಸ ತುಂಬಿಕೊಂಡದ್ದನ್ನು ಅದು ಹೊರಗೆ ಹಾಕಲಿಕ್ಕೆ ಜಿಡ್ಡನ್ನು ಬಳಸುವುದು, ಮೂಗಿನಲ್ಲಿ ಸುರಿಯುವುದು, ಕಣ್ಣಲ್ಲಿ ನೀರು ಬರುವುದು, ತೇಗು ಬರುವುದು, ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಒಳಗಿಂದ ನಮ್ಗೆ ಯಾವುದು ಗೊತ್ತಿಲ್ಲದೆ ಕಾಲಕ್ಕೆ ಆಗ್ತಾ ಹೋಗ್ತಾ ಇರುತ್ತೆ. ಇದಿಷ್ಟನ್ನೂ ನಿಯಂತ್ರಣ ಮಾಡುವಂಥದ್ದು ಪ್ರಾಣಾಯಾಮ. ಇಷ್ಟರ ಮೇಲೆ ನಿಯಂತ್ರಣ ಅಂದರೆ ಅದನ್ನು ಸಮಸ್ಥಿತಿಯಲ್ಲಿ ಇರಿಸುವುದಕ್ಕೆ ಬೇಕಾದದ್ದು ಪ್ರಾಣಾಯಾಮ. ಅದಕ್ಕೆ 3 ದಾರಿ. ಮೊದಲು ಪೂರ್ತಿಯಾಗಿ ಗಾಳಿಯನ್ನು ಹೊರಕ್ಕೆ ಬಿಡುವುದು, ಅದು ರೇಚಕ. ಗಾಳಿಯನ್ನು ಒಳಕ್ಕೆ ಸ್ವೀಕರಿಸುವುದು ಕುಂಭಕ. ಸ್ವೀಕರಿಸಿ ಅಂದರೆ ಪೂರಕ. ಆಮೇಲೆ ಅದನ್ನು ಹೊರಕ್ಕೆ ಬಿಡದಂತೆ ತಡೆಯುವುದು ಕುಂಭಕ. ಇದು 3 ಅಂಶಗಳು ಸೇರಿ ಒಂದು ಪ್ರಾಣಾಯಾಮ ಅಂತಾಗುತ್ತೆ. ಪ್ರಾಣಾಯಾಮ ಅಂದರೆ ಕೇವಲ ಇದೊಂದು ಅಂತಲ್ಲ, ಇಂಥದ್ದು ತುಂಬ ವೈವಿಧ್ಯ ಇದೆ ಇದರಲ್ಲಿ. ಆದರೆ ನಮಗೆ ಸಾಧನೆಗೆ ಬೇಕಾದಂತಹ ಪ್ರಧಾನವಾದ ಸಂಗತಿಯನ್ನು ಇಲ್ಲಿ ಹೇಳಿದ್ದು. ಅದಕ್ಕಿಂತ ಪೂರ್ವದಲ್ಲಿ ಕೇವಲ ಉಸಿರಾಟವೇ ನಿಯತ್ತಾಗಿ ಎಚ್ಚರ ಇದ್ದು ನಿಗಾವಹಿಸಿ ಗಾಳಿಯನ್ನು ಪೂರ್ತಿ ಹೊರಕ್ಕೆ ಬಿಡೋದು, ಗಾಳಿಯನ್ನು ಪೂರ್ತಿ ಒಳಗೆ ತಗೊಳ್ಳೋದು ಒಂದು ಪ್ರಾಣಾಯಾಮವೇ. ಇದರ ಮುಂದೆ ನಾಡಿ ಶೋಧ, ಅಲ್ಲೇ ತಗೊಂಡು ಅಲ್ಲೇ ಬಿಡುವುದು, ಇಲ್ಲೇ ತಗೊಂಡು ಇಲ್ಲೇ ಬಿಡುವುದು. ಎಡಮೂಗಿನಿಂದ ತಗೊಂಡು ವಾಮಾನುಲೋಮ, ಸೂರ್ಯ ಅಂದರೆ ಅಥವಾ ದಕ್ಷಾನುಲೋಮ ಅಥವಾ ಚಂದ್ರಾನುಲೋಮ, ಸೂರ್ಯಾನುಲೋಮ ಅಂತ ಹೀಗೆ ಇದರ ಹೆಸರುಗಳೆಲ್ಲ ಏನಾದರೂ ವ್ಯತ್ಯಾಸ ಇದ್ದರೂ ಅದು ಒಂದು ಮೂಗಿನಿಂದ ತಗೊಂಡು ಮತ್ತೊಂದು ಅದೇ ಮೂಗಲ್ಲಿ ಬಿಡುವುದು, ಮತ್ತು ಈ ಭಾಗಕ್ಕೆ ತಿರುಗಿ ಅದೇ ಮೂಗಿನಿಂದ ತಗೊಂಡು ಅದೇ ಮೂಗಿನಿಂದ ಹೊರಕ್ಕೆ ಬಿಡುವುದು ಅನ್ನುವುದು ಒಂದು ಚಕ್ರ ಆಗುತ್ತೆ. ಇದು ದೇಹದ ಎಡಬಲಗಳಲ್ಲಿ ಸೇರಿಕೊಂಡಂತಹ ಎಲ್ಲ ಥರದ ನಾಡಿಗಳಲ್ಲೂ ಕೂಡ ಪ್ರಾಣಶಕ್ತಿಯ ಸಮವಾದ ಪ್ರಸಾರ ಉಂಟಾಗಿ ದೇಹದಲ್ಲಿ ಒಂದು ಸುಸ್ಥಿತಿ, ಬಹಳ ಜಾಗ್ರತೆ, ಉತ್ಸಾಹ, ಸಂತೋಷ, ಈ ಎಲ್ಲ ಗುಣಗಳು ಒಳಗಿನಿಂದ ತನ್ನಿಂದ ತಾನೇ ಈ ಮುಂದಿನ ಕಾರ್ಯ ಮಾಡುವುದಕ್ಕೆ ಬೇಕಾದಂತಹ ಒಂದು ದೈಹಿಕ ಚಾರ್ಮ್ ಅಂತ ಹೇಳ್ತೇವಲ್ಲ, ಬಹಳ ಖುಷಿಯಿಂದ ಅದರಲ್ಲಿ ತೊಡಗಬೇಕು. ಅಯ್ಯೋ ಇನ್ನಿಷ್ಟೊತ್ತು ಮಾಡಬೇಕಾ ಅಂತ ಅನ್ನುವ ಒಂದು ಮನಸ್ಸಿನಲ್ಲಿ ವೇದನೆ ಶುರುವಾಯಿತು ಅಂದರೆ ಅದು ಆಮೇಲೆ ಮಾಡಿಯೂ ವ್ಯರ್ಥ. ಪ್ರತಿ ಕ್ಷಣವೂ ಕೂಡ ನಾವು ಯಾವಾಗ ಮುಗಿಯತ್ತೆ ಅಂತ ಕಾಲದ ಧ್ಯಾನ ಇರುತ್ತೆ ಹೊರತು ಆ ಕಾಲವನ್ನು ಮುಗಿಸಿದವನ ಧ್ಯಾನ ಇರುವುದೇ ಇಲ್ಲ, ನಮಗೆ ಎಚ್ಚರಣೆ ಬರುವುದಿಲ್ಲ. ಹಾಗಾಗಿ ಪ್ರತಿಕೂಲೇನ ವಾಚಿತ್ತಂ ಯಥಾಸ್ಥಿರಂ ಅಚಂಚಲಂ. ಹಾಗಾಗಿ ಪೂರಕ, ರೇಚಕ, ಪೂರಕ, ಕುಂಭಕಗಳೆಂಬ ಕ್ರಮದಿಂದ
ದೇಹದಲ್ಲಿ ಗಾಳಿಯನ್ನು ಒಳಕ್ಕೆ ಹೊರಕ್ಕೆ ಸ್ವೀಕರಿಸುವ ಮೂಲಕ ದೇಹದ ಶುದ್ಧಿ ಆದಂತೆಯೇ ಚಿತ್ತಸ್ಯ ಶುದ್ಧಿ, ಚಿತ್ತವು ಕೂಡ ಸ್ಥಿರವಾಗಿ ನಿಲ್ಲುವುದು ಸಾಧ್ಯವಾಗುತ್ತೆ. ಚಂಚಲವಾಗದಂತೆ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗುವ ಒಂದೇ ಒಂದು ಮಾರ್ಗ ಪ್ರಾಣಾಯಾಮ. ಉಳಿದಂತೆ ನಿಯಂತ್ರಣ ಮಾಡಬಹುದು, ಬುದ್ಧಿ ಹೇಳಿ ವಿಚಾರಗಳನ್ನು ಸರಿಯಾಗಿ ವಿವೇಚನೆ ಮಾಡಿದಾಗ ಕೆಲವೊಂದು ಸರ್ತಿ ಅದು ಬೇಡ ಅಂತ ಹೇಳುತ್ತೆ. ಆದರೂ ಒಂದು ಕಡೆಯಲ್ಲಿ ಮನಸ್ಸು ನಿಲ್ಲುವುದಕ್ಕೆ ಕಷ್ಟ ಆಗುತ್ತೆ. ಬೇಡ ಬೇಕು ಯಾಕೆ ಅನ್ನೋದಕ್ಕೆ ಮನಸ್ಸು ಸರಿ ಹೋಗುತ್ತೆ. ಆಯಿತು, ಇದು ಯಾಕೆ ಬೇಡ, ಇದು ಯಾಕೆ ಬೇಕು, ಆದರೆ ಸುಮ್ಮನೆ ಕೂಡಲ್ಲ, ಇನ್ನೇನಾದರೂ ಮಾಡಬೇಕು, ಮತ್ತೇನಾದರೂ ಮಾಡಬೇಕು ಅಂತ ಅದು ನಿರಂತರ ಮನಸ್ಸಿಗೊಂದು ಸ್ವಭಾವ ಏನಂದರೆ ಅದು ಓಡಾಡುವುದು. ಅದಕ್ಕೆ ಸುಮ್ಮನೆ ಕೂಡುವುದು ಅಂತಿಲ್ವ. ಚಂಚಲಂ ಹಿ ಮನಃ ಕೃಷ್ಣ. ಅರ್ಜುನನು ಪ್ರಶ್ನೆ ಕೇಳುವಾಗ ಮನಸ್ಸಿಗೆ ಪರ್ಯಾಯ ಪದ ಅನ್ನುವ ಹಾಗೆ ಚಂಚಲ ಅನ್ನುವ ಶಬ್ದ ಹೇಳ್ತಾನವನು. ಆದ್ದರಿಂದಾಗಿ ಅದನ್ನು ನಿಯಂತ್ರಣ ತರಲಿಕ್ಕೆ ಸಾಧ್ಯ ಆಗುವುದು ಪ್ರಾಣಾಯಾಮದಿಂದ. ಮನೋಚಿರಾತ್ ಸ್ಯಾದ್ ವಿರಜಂ ಜಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾಲೋಹಂ ಧ್ಮಾತಂ ತ್ಯಜತಿ ವೈಮಲಂ. ಈ ಗಾಳಿಯಿಂದಾಗಿ ಒಳಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಈ ಕುಂಭಕ ಅಂದರೆ ಅದು ಒಳಗಿನಿಂದ ಬೆಂಕಿ ಹತ್ತುವ ಪ್ರಕ್ರಿಯೆ. ಗಾಳಿಯನ್ನು ಒಳಕ್ಕೆ ತುಂಬಿಟ್ಟಾಗ ನಮ್ಮ ದೇಹದಲ್ಲಿ ಈಗಾಗಲೇ ತುಂಬಿದ ಗಾಳಿಯಿಂದ ಹಿಂದೆ ಬೇಕಾದಷ್ಟು ಪ್ರಾಣಶಕ್ತಿ ಆಗಿ ಶುರು ಮಾಡುವ ಪ್ರತಿಯೊಬ್ಬನಿಗೂ ಸಾಧಕನಿಗೆ ಕಂಟಕವಾಗುವ ಸಂಬಂಧ ಮನಸ್ಸಿನ ಈ ಓಡಾಟಗಳು, ಚೆಲ್ಲಾಟಗಳು, ಹುಚ್ಚಾಟಗಳು, ತೊಡಗಾಟಗಳು, ಹಾರಾಟಗಳು, ಹೋರಾಟಗಳು, ಇದು ನಿರಂತರ ಇದು. ಆದರೆ ಅವನು ಹಿಂದೆ ಸರಿಬಾರ್ದು. ಅತಂದ್ರಿತಃ ಬೇಸರ ಪಟ್ಕೊಳ್ಬಾರ್ದು, ಬೇಜಾರು ಮಾಡ್ಕೊಳ್ಬಾರ್ದು, ಅಯ್ಯೋ ಅಂತ ಅದರ ಬಗ್ಗೆ ತಾತ್ಸಾರ ಭಾವನೆ ತಾಳಬಾರ್ದು. ಆಗಲಿ, ಮರಳಿ ಯತ್ನವ ಮಾಡು. ಮತ್ತೆ ಮತ್ತೆ ಆ ಪ್ರಯತ್ನದಲ್ಲಿ ಸಾಕ್ತಾ ಹೋದಂತೆ ಭಗವಂತನಿಗೆ ಅದಕ್ಕೋಸ್ಕರ ಈ ಪ್ರಾಣಾಯಾಮ ತುಂಬ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಕಣ್ಣೆರಡನ್ನು ಈ ಹುಬ್ಬಿನ ನಡುಭಾಗಕ್ಕೆ ಏಕಾಗ್ರ ಸ್ಥಿತಿಗೆ ತಂದು ನಿಲ್ಲಿಸಿ ಇಡೀ ಪರಾಕಾಷ್ಠೆ ಎನಿಸಿದಂತಹ ಪರಮಾತ್ಮನ ಸ್ಥಿತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು, ಯಾವ ರೀತಿ ಸಾಧ್ಯವೋ ಅಷ್ಟು ಅದನ್ನು ಮುಂದೆ ಹೇಳ್ತಾರೆ ಹೇಗೆ ಅಂತ. ಪ್ರಸನ್ನವದನಾಂಭೋಜಂ, ಚಂದದ ನಗುವಿನ ಮೋರೆ. ಪದ್ಮಗರ್ಭಾರುಣೇಕ್ಷಣಂ, ಅಥವಾ ನಗುವನ್ನು ಚೆಲ್ತಾ ಇರುವ ಕೆಂಪಾದ ನಸುಗೆಂಪಾದ ಕಡೆಗಣ್ಣಿನಿಂದ ಕರುಣೆಯ ರಸವನ್ನು ಸೂಸುವ ಕಣ್ಣು. ನೀಲೋತ್ಪಲ ದಳಶ್ಯಾಮಂ, ಅದು ತುಂಬ ಅಗಲವಾಗಿದೆ, ತುಂಬ ನೀಳವಾಗಿದೆ ಅಂತಹ ಕಣ್ಣು. ಶಂಖ ಚಕ್ರ ಗದಾಧರಂ, ಶಂಖವನ್ನು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವ ಭಗವಂತನ ತೋಳುಗಳು. ಲಸತ್ ಪಂಕಜ ಕಿಂಜಲ್ಕ ಕೌಪಿ ಪೀತಕೌಶೇಯ ವಾಸಸಂ, ಅತ್ಯಂತ ಸುಂದರವಾದ ಅರಳಿದ ಕಮಲದ ಕೇಸರದ ಬಣ್ಣದಂತಿರುವ ಮಿಸಿನು ಬಣ್ಣದ ಪಟ್ಟೆಯ ತೊಟ್ಟವನ ಶರೀರವನ್ನು ಕಲ್ಪಿಸಿಕೊಳ್ಳುವಂಥದ್ದು. ಶ್ರೀವತ್ಸ ವಕ್ಷಸಂ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನು, ಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ ಅನ್ನುವುದನ್ನು ಎದೆಯಾಗಿ ಚಿಂತಿಸುವುದು. ಭ್ರಾಜತ್ ಕೌಸ್ತುಭಾ ಮುಕ್ತ ಕಂಧರಂ, ಕಂಠದಲ್ಲಿ ಜೋತಾಡುವ ಒಂದು ಅತ್ಯಂತ ಸುಂದರವಾದ ಕೌಸ್ತುಭಮಣಿಯನ್ನು, ಚತುರ್ಮುಖನ ಅಭಿಮನ್ಯವಾದ ಶಕ್ತಿಯನ್ನು ಅಲ್ಲಿ ಚಿಂತಿಸುವುದು. ಮತ್ತದ್ವಿರೇಫಾಕುಲಯ ಪರೀತಂ ವನಮಾಲಯ ಪರಾರ್ಘ್ಯಾಹಾರವಲಯ ಕಿರೀಟಾಂಗದ ನೂಪುರಂ, ಮದವೇರಿದ ದುಂಬಿಗಳು ಸುತ್ತಿಕೊಂಡಿರುವಂತಹ ವನಮಾಲೆ. ವನಮಾಲೆ ಅಂದರೆ ಕಾಡಿನಲ್ಲಿ ಸಿಗುವ ಎಲ್ಲ ಥರದ ಹೂಗಳನ್ನು ಎಲೆಗಳನ್ನು ಜೋಡಿಸಿ ಕಟ್ಟಿದ ಕಾಲ ಬುಡದ ತನಕ ತಾಗುವ ತೋಮಾಲೆ ಅಂತ ನಾವು ಹೇಳ್ತೀವಲ್ಲ, ಆ ಥರದ ಕುತ್ತಿಗೆಯಿಂದ ಕಾಲಿನ ತನಕ ಹಾದು ಬಂದಿರುವ ಅತ್ಯಂತ ಉತ್ತಮವಾದ ಹೂಗಳಿಂದ ಕೂಡಿದ, ಕಾಡು ಹೂಗಳಿಂದ ಕೂಡಿದ ಮಾಲೆ. ಅಂದರೆ ಕಾಡು ಹೂ ಅಂತ ಯಾಕೆ ಬಳಸ್ತಾರೆ ಅಂದರೆ ನ್ಯಾಚುರಲ್ ಆಗಿ ಬಂದದ್ದು. ನಾವೇನೋ ಫೀಡ್ ಮಾಡಿ ಅದು ಈ ಬಣ್ಣ ಆಗಬೇಕು, ಆ ಬಣ್ಣ ಆಗಬೇಕು, ಕಸಿ ಕಟ್ಟಿದ್ದು, ಇನ್ನೇನೋ ಆದದ್ದು ನಮ್ಮ ಶೋಕಿಗೆ ಒಲಿಯುವಂಥದ್ದಲ್ಲ. ಪ್ರಕೃತಿಯಲ್ಲಿ ತಾನೇ ಸಂತೋಷದಿಂದ ಅರಳಿದ್ದು ಅಂತಹ ಮಾಲೆಗಳನ್ನು ದುಂಬಿಗಳು ಬೇಗ ಬೇಗನೆ ಪರಿಮಳ ಹಬ್ಬಿ ಅದರ ಜೇನನ್ನು ಹೀರುವುದಕ್ಕೆ ಬಂದಿರುವಂತಹ ಸ್ಥಿತಿಯಲ್ಲಿರುವ ಮಾಲೆಗಳನ್ನು ತೊಟ್ಟಿದ್ದಾನೆ. ಆಪೀಚ್ಯ ದರ್ಶನಂ, ಎಳೆಯ 12-13 ತುಂಬಿದ ಶರೀರ. ಅಂದರೆ ಆಪೀಚಿ ಅಂತಂದರೆ ಅತ್ತ ಯೌವನವೂ ಅಲ್ಲ, ಇತ್ತ ಪೂರ್ತಿ ಸಣ್ಣ ಮಗುವೂ ಅಲ್ಲ. ಆ ಸ್ಥಿತಿಯಲ್ಲಿರುವಂತಹ ಅತ್ಯಂತ ಲವಲವಿಕೆಯಿಂದ ಕೂಡಿದ ಭಗವಂತನ ಸರ್ವಲೋಕ ನಮಸ್ಕೃತಂ ಮನೋನಯನ ನಂದನಂ, ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ತರುವ, ಎಲ್ಲ ಲೋಕಗಳಿಂದಲೂ ನಮಸ್ಕೃತವಾದ, ಭೃತ್ಯಾನುಗ್ರಹ ಕಾತರಂ, ತನ್ನೆದುರುಗಡೆ ಬಂದು ಯಾರಾದರೂ ನಮಿಸ್ತಾರೆ ಅಂದರೆ ಬೇಗನೆ ಅವನನ್ನು ಉದ್ಧಾರ ಮಾಡಬೇಕು ಅಂತನ್ನುವ ಕಾತರದಿಂದ ಕೂಡಿದ ಭಗವಂತನ ದೃಷ್ಟಿಯನ್ನು ಸ್ಮರಿಸುತ್ತಾ ಧ್ಯಾನವನ್ನು ಮಾಡಬೇಕು. ಇದು ಸಮಗ್ರವಾದ ಚಿಂತನೆ. ಒಟ್ಟು ಹೇಗಿರುತ್ತೆ ಅನ್ನೋದಕ್ಕೆ ಸಮಗ್ರವಾದ ಭಗವಂತನ ಸ್ವರೂಪ ಹೇಳಿದರು. ಕೀರ್ತನ್ಯ ತೀರ್ಥ ಯಶನಂ
ಪುಣ್ಯಶ್ಲೋಕ ಯಶಸ್ಕರಂ ಧ್ಯಾಯೇದ್ದೇವಂ ಸಮಗ್ರಾಂಗಂ ಯಾವನ್ನ ಚ್ಯವತೆ ಮನಃ. ನಿರಂತರ ಕೀರ್ತನೆ ಮಾಡಲಿಕ್ಕೆ ಅನುಕೂಲಕರವಾದ ಕೀರ್ತಿ ಅಂತಂದರೆ ಹೇಳಲಿಕ್ಕಾಗುವಂಥದ್ದು ಅಂತ. ಕೀರ್ತಿ ಅದು ಕೀರ್ತನೆ, ಯಾವುದು ಕೀರ್ತನೆಗೆ ಸಿಗುತ್ತೋ ಅದು ಕೀರ್ತಿ. ಭಗವಂತನ ಕುರಿತಾದ ಹಾಡುಗಾರರು ಅಂತ ಅತ್ಯಂತ ಉತ್ತಮವಾದ ಕೀರ್ತಿ ಪಡೆದವರು ಚತುರ್ಮುಖಾದಿಗಳು. ದೇವರನ್ನು ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಚಿಂತಿಸ್ತಾರೆ, ಚೆನ್ನಾಗಿ ಅವನ ಬಗ್ಗೆ ಅರಿತುಕೊಂಡು ಅದನ್ನು ತಪ್ಪಿಲ್ಲದಂತೆ ಲೋಕಕ್ಕೆ ತಿಳಿಯಪಡಿಸ್ತಾರೆ ಅಂತ ಆ ಕೀರ್ತಿಯಿಂದ ಹಾಡಿ ಹೊಗಳಲ್ಪಡುವಂತಹ ಭಗವಂತನ ಸರ್ವಾಂಗ ಶರೀರವನ್ನು, ಸಮೃದ್ಧವಾದ ಶರೀರವನ್ನು, ಎಲ್ಲ ಅಂಗ ಉಪಾಂಗಗಳ ಸರಿಯಾದ ಲಕ್ಷಣಗಳೇನಿದೆಯೋ ಅದರಿಂದ ಕೂಡಿದ ಶರೀರವನ್ನು ವಿಚಲಿತನಾಗದೆ ಯಾವನ್ನ ಚ್ಯವತೆ ಮನಃ. ಎಷ್ಟು ಹೊತ್ತು ಅಂದರೆ ಮನಸ್ಸು ಜಾರ್ತಾ ಇರುತ್ತೆ. ಮನಸ್ಸು ಜಾರುವುದಿಲ್ಲ ಅನ್ನುವ ಸ್ಥಿತಿಯ ತನಕವೂ ಕೂಡ ಈ ಧ್ಯಾನದ ಧಾರಣೆಯ ಸ್ಥಿತಿಯನ್ನು ಆತ ಅಭ್ಯಾಸ ಮಾಡ್ತಾ ಇರಬೇಕು. ಒಂದು ಸರ್ತಿ ಅದು ದೃಢವಾಗಿ ಮನಸ್ಸು ಕೂಡತ್ತೆ ಅನ್ನೋದು ಗೊತ್ತಾದ ಮೇಲೆ ಅವನು ಯಾವಾಗಲೂ ಮಾಡ್ಬೋದು. ಆಮೇಲೆ ಮತ್ತೆ ಅದಕ್ಕೋಸ್ಕರ ಪ್ರಾಕ್ಟೀಸು ಅಂತಿಲ್ಲ. ಅವನಿಗೆ ಪ್ರತಿ ದಿವಸ ಇಷ್ಟು ಹೊತ್ತು ಭಗವಂತನ ಸಾನ್ನಿಧ್ಯದಲ್ಲಿ ಕಾಲ ಕಳೀತೇನೆ ಅಂತ ಅವನಿಗೆ ಅನ್ನಿಸಿದರೆ ಯಾವ ಟೈಮಿಗೆ ಬೇಕಾದರೂ ಯಾವ ನಿಯಮಾವಳಿಗಳು ಇಲ್ಲದೆ ಅದು ಸಿದ್ಧಿಯಾಗುವುದಕ್ಕೆ ಸಮಯ ತಗೊಳ್ಳುತ್ತೆ. ಒಂದೇ ದಿವಸದಲ್ಲಿ ಅಥವಾ ಒಂದೇ ವರ್ಷದಲ್ಲಿ ನಾವು ಪ್ಲ್ಯಾನ್ ಹಾಕ್ಕೊಂಡು ಮಾಡಲಿಕ್ಕೆ ಆಗುವಂಥದ್ದಲ್ಲ. ಆದರೆ ಶರಣಾಗತಿ ಅನ್ನೋದು ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾದದ್ದು. ನಿನಗೆ ನಾನು ನನ್ನನ್ನು ಕೊಟ್ಟುಕೊಂಡಿದ್ದೇನೆ, ನನಗೆ ನೀನು ಒಲಿದು ನನ್ನನ್ನು ರಕ್ಷಿಸಬೇಕಾದ ನಿನ್ನ ಜವಾಬ್ದಾರಿ. ಮಾಡ್ತಾ ಇರ್ತೇನೆ, ಯಾವಾಗ ಫಲಿಸುತ್ತೋ ಗೊತ್ತಿಲ್ಲ. ನಾವು 3 ದಿವಸ ಮಾಡಿ 3 ದಿವಸದ ಮಾಡ್ತಾ ಇದ್ದೀನಿ, ಎಂಥದ್ದು ಬದಲಾವಣೆ ಗೊತ್ತಾಗ್ತಿಲ್ಲ. 10 ದಿವಸದ ಮಾಡ್ತಾ ಇದ್ದೀನಿ, ಏನು ಚೇಂಜಸ್ಸೇ ಇಲ್ಲ. 20 ದಿವಸದ ಮಾಡ್ತಾ ಇದ್ದೀನಿ, ಯಾರು ನನ್ನನ್ನು ಏನು ಬಂದು ನಿಮಗಿಂತ ಸಿದ್ಧಿ ಆಗಿದೆ ಅಂತ ಹೊಗಳ್ತಾ ಇಲ್ಲ. 60 ದಿವಸ ಆಯ್ತು, ನನ್ನನ್ನು ಯಾರು ಗುರೂಜಿ ಅಂತ ಕರಿತಾ ಇಲ್ಲ ಅಂತೆಲ್ಲ ಅಂದ್ಕೊಂಡ್ರೆ ಅದು ಯಾವುದೂ ಹತ್ತಿರ ಬರಲ್ಲ. ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ. ಯಾರು ನೋಡಲಿ, ಕೇಳಲಿ, ಗೊತ್ತಾಗದೇ ಇರಲಿ, ನಮಗದರ ಅನುಭವ ಬರಲಿ ಬರದೇ ಇರಲಿ, ಗುರುಗಳು ಭಗವಂತ ನಮ್ಮ ಜೊತೆಗೆ ಯಾವಾಗಲೂ ಇದ್ದು ನನ್ನನ್ನು ದಾಟಿಸ್ತಾರೆ. ನಾನು ಅಂತರಂಗದಿಂದ ನಿನ್ನನ್ನು ಕಾಣುವ ಪ್ರಯತ್ನಕ್ಕೆ ಈ ಹೆಜ್ಜೆ ಇಟ್ಟಿದ್ದೇನೆ ಹೊರತು ಇದರಿಂದ ಏನೋ ಸಿದ್ಧಿಯಾಗಿ ನಾನು 10 ಜನರನ್ನು ಉದ್ಧಾರ ಮಾಡೋ ಯಾವುದೋ ಪೀಠದಲ್ಲಿ ಅದು ಆದೇಶ ಒಳಗಿಂದ ಬರುತ್ತೆ. ಆಮೇಲೆ ಅವನು ಅದನ್ನು ಚೆನ್ನಾಗಿ ಸಿದ್ಧಿಸಿಕೊಂಡ ಅಂದರೆ ಅದನ್ನು ನೀನು ಮಾತ್ರ ಮಾಡೋದಲ್ಲ, ನಿನ್ನ ಶಿಷ್ಯರ ಕೈಯಲ್ಲಿ ಅಥವಾ ನಿನ್ನ ಭಕ್ತರ ಕೈಯಲ್ಲಿ ಅದನ್ನು ಮುಂದುವರೆಸು ಅಂತ ಅವನಿಗೆ ಒಳಗಿನಿಂದ ಒಂದು ಆದೇಶ ಬರುತ್ತೆ. ಅದು ಬಂದ ಮೇಲೆ ಅವನು ತಡಿಲಿಕ್ಕಾಗಲ್ಲ, ಅವನು ಮಾಡಲೇಬೇಕಾಗುತ್ತೆ. ಅದು ಬಾರದೆ ಕೆಲವೊಂದು ಸರ್ತಿ ಎಲ್ಲ ಸಿದ್ಧಿ ಇದ್ದವರು, ಹೆಚ್ಚಿನವರು ನಿಜವಾಗಿ ಸಿದ್ಧಿ ಇದ್ದವರು ಆದೇಶ ಬರುವ ತನಕ ಅಂಥದ್ದನ್ನು ಪ್ರಕಟಪಡಿಸುವುದೇ ಇಲ್ಲ. ಯಾರು ನಿಜವಾಗಿ ಸಿದ್ಧಿ ಆಗಿರುತ್ತೋ ಅವರು ಪ್ರಸಿದ್ಧಿಗೆ ಬಂದಿರುವುದಿಲ್ಲ. ಯಾರು ಪ್ರಸಿದ್ಧಿಗೆ ಬಂದಿರ್ತಾರೋ ಅವರಲ್ಲಿ ಒಳಗಿಂದ ಸ್ವಲ್ಪ ಸಿದ್ಧಿ ಇರುವುದಿಲ್ಲ. ಸಾಮಾನ್ಯ ಅದು ನಿಯಮ. ಇನ್ನು ತೀರಾ ರಾಘವೇಂದ್ರ ಗುರುಗಳಂಥವರು, ವ್ಯಾಸರಾಜರಂಥವರು, ವಾದಿರಾಜರಂಥವರು ಬಿಡಿ, ಅದು ಅವರು ಯಾವುದರ ಹಿಂದೆಯೂ ಬಿದ್ದು ಮಾಡಿದ್ದಲ್ಲ, ಅವರು ಮಾಡಿದ್ದೆಲ್ಲ ಅವರ ಹಿಂದೆ ಬಂತಷ್ಟೇ. ನಮಗೆ ಆ ಸ್ಥಿತಿ ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ತನಕ ಹೋದ್ಮೇಲೆ ಅದು ಅರ್ಥ ಆಗುತ್ತೆ. ಅದು ತನ್ನಿಂತಾನೇ ಪ್ರವೃತ್ತಿ ಪ್ರಕೃತಿ ಎರಡು ಸೇರ್ತಾ ಹೋಗ್ತಾ ಇರುತ್ತೆ. ಧಾರಣೆಯಲ್ಲಿ ಏನು ಚಿಂತನೆ ಮಾಡಬೇಕು? ದೇವರನ್ನು ಚಿಂತಿಸುವಾಗ ಹೃದಯವಾಸಿಯಾಗಿ ಚಿಂತಿಸಬೇಕು. ದೇವರು ಕೂತ ಹಾಗೆ ಚಿಂತಿಸಬಹುದು, ನಿಂತ ಹಾಗೆ ಚಿಂತಿಸಬಹುದು, ಓಡಾಡ್ತಾ ಇರುವ ಹಾಗೆ ಚಿಂತಿಸಬಹುದು, ಕೊನೆಗೆ ಶಯಾನಂ ಮಲಗಿರುವ ಹಾಗೆಯೂ ಚಿಂತಿಸಬಹುದು. ಹೊರಗಿನಿಂದ ಪ್ರತಿಮೆ ಇಟ್ಟು ಉಪಾಸನೆ ಮಾಡೋದು ಬೇರೆ, ಅದು ಉಪಾಸನೆಯೇ. ಆದರೆ ನಮ್ಮ ಹೃದಯದಲ್ಲಿ ಮಲಗಿದ್ದನ್ನು ಚಿಂತಿಸ್ಬೋದು. ಆದರೆ ಹೊರಗೆ ಚಿಂತಿಸಲಿಕ್ಕೆ ನಮಗೆ ಅದು ಪರಂಪರಾಗತವಾದದ್ದಾದರೆ ಮಾತ್ರ. ನಾವೇ ಸುಮ್ಮನೆ ಒಂದು ಹೊಸ್ತು ಮಾಡ್ತೇನೆ ಅಂತ ಮಾಡಲಿಕ್ಕೆ ಹೋದರೆ ಎಷ್ಟೋ ಸರ್ತಿ ಕೈ ಸುಟ್ಟುಕೊಳ್ಳುವ ಪ್ರಸಂಗ. ಅದರಿಂದ ಸಾಧಾರಣವಾಗಿ ಕುಳಿತಿರುವ ನಮಗೆ ಪ್ರತಿಮಾ ಸ್ವರೂಪದಲ್ಲಿ ಉಪದೇಶದ ಕ್ರಮದಲ್ಲಿ ಬಂದದ್ದಾದರೆ ಮುಷ್ಟಿಯೊಳಗಿರುವ, ಕೂತಿರುವ ಅಥವಾ ಮುಷ್ಟಿಯೊಳಗಿದ್ದರೆ ನಿಂತಿರುವುದಾದರೂ ತೊಂದರೆ ಇಲ್ಲ. ಇಂಥ ಪ್ರತಿಮೆಗಳನ್ನು ಉಪಾಸನೆ ಮಾಡ್ಬೋದು. ಮಲಗಿರುವುದನ್ನು ಅದು ಹಿಂದಿನಿಂದ ಬಂದದ್ದಾಗಿದ್ದರೆ ಬೇರೆ. ಆ ಪರಂಪರೆಯಲ್ಲಿ ಅವನು ನಾನೇನು ಇಲ್ಲಿಂದ ಅಪ್ಲಿಕೇಶನ್ ಹಾಕಿ ಹುಟ್ಟಿದ್ದಲ್ಲ, ನಮ್ಮ ಹಿಂದಿನವರು ಮಾಡ್ಕೊಂಡು ಬಂದರೆ ಅದನ್ನು ನಾನು ಮುಂದುವರಿಸಲೇಬೇಕು. ಅದು ಬಿಟ್ಟು ನಾವಾಗಿ ಅದನ್ನು ಗುರುಗಳ ಆದೇಶ ಇಲ್ಲದೆ ಸುಮ್ಮನೆ ಏನೋ ಒಂದು ಚೆನ್ನಾಗಿದೆ, ಅನಂತಶಯನ ನೋಡ್ದ ಬಂಗಾರದ್ದು, ಅಂಥದ್ದೇ ಒಂದು ಪೂಜೆ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಬಂಗಾರ ಬರುತ್ತೆ, ABCD ಎಲ್ಲ ಗುಹೆಗಳಲ್ಲೂ ನಾನು ಬಂಗಾರ ತುಂಬಿಡಬಹುದು ಅಂತ ಅಂದ್ಕೊಂಡು ಏನಾದರೂ ಅವನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೆ ಅದರ ಜೊತೆಗೆ ಮೊದಲು ನಾಗಣ್ಣನು ಕಾಣಿಸ್ಕೊಳ್ತಾನೆ ನಿಧಿ ತರಿಸ್ಲಿಕ್ಕೆ. ಇಲ್ಲಿ ಮೊದಲು ರಕ್ಷಣೆ ಮಾಡಲಿಕ್ಕೆ ನಾನು ಬರಬೇಕು ಅಂತ. ಅದರಿಂದಾಗಿ ಅದು ಕೆಲವೊಂದು ಸರ್ತಿ ಗಾಬರಿ ಆಗ್ಲಿಕ್ಕೆ ಶುರುವಾಗುತ್ತೆ, ಅವ್ಯವಸ್ಥೆ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ಈ ಉಪಾಸನೆಗಳ ಹಿಂದೆ ನಮಗೊಂದು ಗುರುಪದೇಶ ಬೇಕು ಅನ್ನೋದು ಅತ್ಯಂತ ಮುಖ್ಯ.
ಸರ್ವ ಅವಯವ ಸಂಸ್ಥಿತಂ, ಎಲ್ಲ ಅವಯವಗಳಿಂದ ಕೂಡಿದ ಭಗವಂತನನ್ನು ಚಿಂತಿಸಬೇಕು. ಯಾವುದೋ ಒಂದು ಅವಯವ ಇಲ್ಲ, ಯಾವುದೋ ಅವಯವ ಎಗರೋಗಿದೆ ಅನ್ನೋ ಥರ ಎಲ್ಲ, ಅಂದರೆ ಸರ್ವಾವಯವ ಚಿಂತನೆ ಮಾಡುವಾಗ. ಇಲ್ಲ ಅಂದರೆ ಬಿಡಿ ಬಿಡಿಯಾಗಿ ಚಿಂತನೆ ಮಾಡುವುದನ್ನು ಹೇಳ್ತಾರೆ. ಕೇವಲ ನಿಮಗೆ ಬೆರಳಿನ ಉಗುರಿನ ತುದಿಯ ಕಿಡಿಯನ್ನು ಮಾತ್ರ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅಷ್ಟನ್ನೇ ಆರಂಭದಲ್ಲಿ ಚಿಂತನೆ ಮಾಡೋದು. ಆಮೇಲೆ ಬರೀ ಬೆರಳು, ಆಮೇಲೆ ಬರೀ ಕಾಲು, ಬರೀ ಅಂಗಾಲು, ಆ ಅಂಗಾಲಿನಲ್ಲಿ ಎಲ್ಲ ಆಯುಧಗಳು, ಆಮೇಲೆ ಮೊಣಕಾಲು, ಅದರ ಮೇಲೆ ಕಣಕಾಲು, ಆಮೇಲೆ ಮೇಲಿನ ಜಂಘ, ಅದರಿಂದ ಮೇಲಿನ ಸೊಂಟ, ತೊಡೆ ಇತ್ಯಾದಿ ಭಾಗ, ಹೊಟ್ಟೆ, ಎದೆ, ಕೈಯಲ್ಲಿರುವ ಆಯುಧಗಳು, ಕಂಠ, ಕುತ್ತಿಗೆಯ ಗೆರೆಗಳು, ಅದು ವೇದ ಮಂತ್ರ ಉಸುರುವ ಹಾಗೆ ಅದರಲ್ಲಿ ಬರುವ ಧ್ವನಿಗಳು, ತುಟಿ, ಆ ತುಟಿಯಲ್ಲೂ ಹೊಮ್ಮಿದ ನಗೆ, ಅಲ್ಲಿಂದ ತುಂಬಿದ ಕೆನ್ನೆ, ಅದು ಕಿವಿಗೆ ಬಡಿಯುವ ಲೋಲಕದ ಹಾಗೆ ಬಡಿಯುವಂತಹ ಕಿವಿಯ ಬೆಂಡೋಲೆಗಳು, ಆ ಕಿವಿಯ ಜೊತೆಗೆ ಮುಂಗುರುಳಿನ ಜೊತೆಗೆ ಕಣ್ಣಿನ ತುದಿಯಲ್ಲಿರುವ ಮೂಗು, ಕೆಳಗಿರುವ ಮೂಗು, ಹಣೆ, ತಲೆ, ಹೀಗೆ ಯಾವ ಭಾಗದಲ್ಲ ಒಂದೊಂದು ತುಂಡನ್ನಾದರೂ ಸರಿ ಒಂದೊಂದೇ ಕ್ರಮದಲ್ಲಿ ಅನುಸಂಧಾನ ಮಾಡ್ತಾ ಆಮೇಲೆ ಮರ್ಜು ಮಾಡ್ತಾ ಹೋಗೋದು. ಮೊದಲು ಒಂದೊಂದು ತುಂಡಾಗಿತ್ತಲ್ಲ, ಆ ತುಂಡನ್ನೆಲ್ಲ ಜೋಡಿಸ್ತಾ ಬರೋದು. ಜೋಡಿಸಿ ಒಂದು ಎಷ್ಟು ಆಕೃತಿ ಸಾಧ್ಯ ಆಗುತ್ತೋ ಆ ಆಕೃತಿಯನ್ನು ವಿಲೋಕ್ಯ, ವಿವಿಧ ರೀತಿಯಿಂದ, ವಿಶೇಷ ರೀತಿಯಿಂದ ಲೋಕದಲ್ಲಿರುವ ಎಲ್ಲ ವಸ್ತುಗಳಿಗಿಂತ ಮಿಗಿಲಾದ ತತ್ವವೆನಿಸಿ ನಾವು ಒಂದು ಪ್ರತಿಮೆ ಕಾಣ್ತೇವೆ. ಆ ಪ್ರತಿಮೆಯೇ ದೇವರಲ್ಲ, ಮತ್ತೆ ಆ ಪ್ರತಿಮೆಯಲ್ಲಿ ದೇವರು. ಆ ಪ್ರತಿಮೆ ಕೂಡ ಮತ್ತೆ ನಮ್ಮ ಮನಸ್ಸಿನ ಪೇಂಟಿಂಗೇ, ನಮ್ಮ ಮನಸ್ಸೇ ಮಾಡಿದ ಪೇಂಟ್ ಅದು, ಮತ್ತೆ ಅದು ದೇವರಲ್ಲ. ನಮಗೆ ಕನಸಲ್ಲಿ ಕೆಲವೊಂದು ಸರ್ತಿ ದೇವರು ಬಂದರು ಅಂತ ನಾವೆಲ್ಲ ಹರಿಹಾಯ್ದು ಕುಣಿದಾಡಿ ಸೂಚನೆ ಇರುತ್ತೆ. ದೇವರು ಬಂದು ಕೊಟ್ಟ ಆ ರೂಪದಿಂದ ಕೊಟ್ಟ ಸೂಚನೆ ಒಳ್ಳೆಯದೇ ಇರುತ್ತೆ, ಸರಿಯೇ ಇರುತ್ತೆ. ಆದರೆ ಕಂಡ ಸಂಗತಿಯನ್ನೇ ದೇವರು ಅಂತ ಭಾವಿಸುವ ಹಾಗಿಲ್ಲ. ಯಾಕೆಂದರೆ ಅದು ಮನಸ್ಸು ಕಂಡದ್ದು. ಕನಸು ಅನ್ನೋದು ಮನಸ್ಸಿನ ಇಂಪ್ರಿಂಟು. ಆ ಮನಸ್ಸು ಏನನ್ನು ತಾನು ಹಿಂದೆ ಯೋಚನೆ ಮಾಡಿತ್ತೋ ಅದನ್ನು ತೋರಿಸುತ್ತೆ ಹೊರತು ನೇರವಾಗಿ ಚೈತನ್ಯಮಯವಾದಂತಹ ಭಗವದ್ ರೂಪವನ್ನೇ ಮನಸ್ಸಿನ ಕಣ್ಣಿನಿಂದ ಕಾಣುವುದು ಸಾಧ್ಯ ಇಲ್ಲ. ಅದು ಮತ್ತೆ ಕಾಣಬೇಕಾದದ್ದು ಈ ಆತ್ಮಾಪರೋಕ್ಷ ಆಗಿ, ಪರಮಾತ್ಮನ ಅಪರೋಕ್ಷ ಆಗಿ, ಆ ಹೊತ್ತಿಗೆ ಭಗವಂತ ನಮ್ಮ ಅಂತರಂಗದ ಜೀವದ ಕಣ್ಣಿನಿಂದ ತನ್ನ ಸ್ವರೂಪವನ್ನು ಪರಿಚಯಿಸಲಿಕ್ಕೆ ಅವನು ಅನುಕೂಲ ಮಾಡಿ ಕೊಡುವಂಥದ್ದು. ಅದು ಯಾವಾಗಲೂ ಒಮ್ಮೆ ತೀರಾ ಡೀಪಾದ ಸಮಾಧಿಯಲ್ಲಿದ್ದಾಗ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೀಗೆ ಬಂದು ಹೋಗ್ಬಿಡುತ್ತಾ ಗೆರೆ ಭಗವಂತನ ಸ್ವರೂಪ. ಅದು ಆಗ ಬಂದಾಗ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯಾವ ಭಕ್ತನಿಗೂ ಸಾಧ್ಯ ಆಗೋದಿಲ್ಲ. ಆ ಹೊತ್ತಿನ ಖುಷಿಯನ್ನು, ಆ ಹೊತ್ತಿನ ಅನುಭವವನ್ನು, ಅದು ಅವನದ್ದೇ ಎಕ್ಸ್ಕ್ಲೂಸಿವ್ ಅನುಭವ. ಅದು ಎಕ್ಸ್ಪೀರಿಯನ್ಸನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಟ್ಟೊಂದು ಕುಣಿತಾ ಇರ್ತಾನೆ, ಆನಂದ ಪಡ್ತಾ ಇರ್ತಾನೆ. ಯಾಕೆಂದರೆ ಆ ಒಂದು ಸೆಕೆಂಡು ಅವನ ಇಲ್ಲಿಯ ತನಕದ ಎಲ್ಲ ಪರಿಶ್ರಮಗಳಿಗೂ ಉತ್ತರ ಆಗಿರುತ್ತೆ. ಅದು ನೋಡಿರ್ಬೋದು, ಕೇಳಿರ್ಬೋದು, ಮುಟ್ಟಿರ್ಬೋದು, ತಿಂದಿರ್ಬೋದು, ಮೂಸಿರ್ಬೋದು, ಯಾವ ರೀತಿಯಿಂದಲೂ ದೇವರ ಅರಿವು ಅವನಿಗೆ ಬಂದಿರ್ಬೋದು. ಅದರಿಂದಾಗಿ ಇದೇ ಥರ ಬರುತ್ತೆ. ಎಲ್ಲೋ ಹೃದಯ ಕಮಲದ ಒಂದು ರೂಪನೇ ಕಂಡದ್ದೇ ಆಗಬೇಕು ಅಂತಿಲ್ಲ. ಅವನಿಗೆ ಒಳಗಿನಿಂದ ಕಾಣಬೇಕಾದ ರೀತಿ ಯಾವುದೋ ಒಂದು ರೀತಿಯಿಂದ ಇರುತ್ತೆ. ಆದರೆ ಅದು ಅವನಿಗೆ ಕಂಡಾಗ, ಕೇಳಿದಾಗ, ಮೂಸಿದಾಗ, ತಿಂದಾಗ, ಮುಟ್ಟಿದಾಗ ಆಗುವ ಅನುಭವ ಅದು ಇಲ್ಲಿ ತನಕ ಪ್ರಪಂಚದಲ್ಲಿ ಯಾವ ವಸ್ತುವಿನಿಂದಲೂ ಬಂದ ಅನುಭವ ಅಲ್ಲ. ಅದು ಮತ್ತೊಮ್ಮೆ ಯಾವ ವಸ್ತುವನ್ನು ಮುಟ್ಟಿದರೂ ಆ ಅನುಭವದ ಹತ್ತಿರಕ್ಕೂ ಬರಲ್ಲ. ಅದು ಅಂಥ ಅಂತರಂಗದ ಆ ಅನುಭವವನ್ನು ಆತ ಪಡೆಯುವುದಾಗುತ್ತೆ. ಹಾಗಾಗಿ ಭಗವಂತನನ್ನು ಒಂದೊಂದೇ ಕ್ರಮವಾಗಿ ಅಂಗೇ ಭಗವತೋ ಮುನಿ, ಅಂಗಗಳನ್ನು ಒಂದೊಂದಾಗಿಯೇ ನಿಧಾನಕ್ಕೆ ಧ್ಯಾನಿಸ್ತಾ ಹೋಗಬೇಕು. ಹೇಗೆ? ಇದನ್ನು ಹಿಂದಿನ ಕಾಲದಲ್ಲಿ ಹಿರಿಯರು ಸ್ನಾನ ಆಗಿ ಬಂದು ಇನ್ನೊಂದು ಮಡಿಯನ್ನು ಉಡುವ ಹೊತ್ತಿನಲ್ಲಿ ಇದೆಲ್ಲ ಶ್ಲೋಕಗಳನ್ನು ಹೇಳ್ಕೊಳ್ಳುವುದುಂಟು. ಸಂಚಿಂತಯೇದ್ ಭಗವತಶ್ಚರಣ ರವಿಂದಂ, ಅಷ್ಟೂ ಶ್ಲೋಕಗಳನ್ನು ಹೇಳ್ಕೊಂಡು, ಅದು ಅಂದರೆ ನಾವು ಪೂಜೆಗೆ ಕೂಡುವ ಮುನ್ನ ಮನಸ್ಸಿನಲ್ಲಿ ಒಂದು ಸರ್ತಿ ಆ ಇಡೀ ಕಾಲಿನಿಂದ ಹಿಡಿದು ತಲೆಯ ತನಕದ ಎಲ್ಲ ಅಂಗಗಳ ಸ್ವರೂಪವನ್ನು ಭಂಗಗೊಳ್ಳದಂತೆ ಮನಸ್ಸಿನಲ್ಲಿ ನೆಲೆಗೊಳಿಸುವ ಚಿಂತನೆಯ ಕ್ರಮವನ್ನು ಹಿಂದಿನವರು ಜೋಡಿಸಿಕೊಟ್ಟದ್ದು. ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಏನು ಮಾಡಬೇಕು? ಸಂಚಿಂತಯೇತ್, ಚೆನ್ನಾಗಿ ಚಿಂತಿಸಬೇಕು. ಏನನ್ನು ಚಿಂತಿಸಬೇಕು? ಭಗವತ್ ಚರಣಾರವಿಂದಂ, ಪರಮಾತ್ಮನ ಪದತಲಗಳನ್ನು, ಕಮಲದಂತಿರುವ ಕಾಲುಗಳನ್ನು ಚಿಂತಿಸಬೇಕು. ಅದು ಯಾಕೆ ಯಾವಾಗಲೂ ಕಮಲದ ಸ್ವಾರಸ್ಯ, ಹೂವು ಚಂದ, ಮತ್ತು ಅದು ಯಾವತ್ತೂ ಕೂಡ ನೀರನ್ನು ಅಂಟಿಸಿಕೊಳ್ಳುವುದು ಅಂತ ಇಲ್ವೇ ಇಲ್ಲ. ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದು ಆದರೆ ಕೆಸರಿಗೆ ಯಾವತ್ತೂ ಅಂಟಿಸಿಕೊಳ್ಳುವುದಿಲ್ಲ. ಭಗವಂತನ
ಕಾಲು ಈ ಸಂಸಾರದ ಕೆಸರಿಗೆ ಅಂಟಿಕೊಳ್ಳದೇ ಇರುವಂಥದ್ದು ಅಂತ ಸೂಚಿಸಲಿಕ್ಕೆ ಕಮಲದಂತಹ ಕಣ್ಣು, ಕಮಲದಂತಹ ಕೈ, ಕಮಲದಂತಹ ಕಾಲು ಇತ್ಯಾದಿಗಳನ್ನು ಎಲ್ಲವನ್ನು ಕಮಲಕ್ಕೆ ಹೋಲಿಸಿ ಹೇಳುವ ಉದ್ದೇಶ, ಭಗವಂತ ಈ ಸಂಸಾರವೆಂಬ ನೀರಿನಲ್ಲಿ ಕೆಸರಿನಲ್ಲಿ ಇದ್ದೇ ಇದ್ದಾನೆ, ನಮ್ಮ ಜೊತೆಗೇ ಇದ್ದಾನೆ. ಆದರೆ ಇಲ್ಲಿಯ ಕೆಸರು ಅವನನ್ನು ಯಾವತ್ತೂ ಅಂಟಿಸಿಕೊಳ್ಳುವುದಿಲ್ಲ, ಅವನಿಗೆ ಯಾವತ್ತೂ ಅದು ತೊಂದರೆ ಕೊಡುವುದಿಲ್ಲ. ಅದರಿಂದಾಗಿ ನೀರಿನಲ್ಲಿ ಬಿದ್ದವರು ನೀರನ್ನು ಅಂಟಿಸಿಕೊಳ್ಳದವನ ಕೈಯಿಂದಲೇ ರಕ್ಷಿತನಾಗಬೇಕು ಹೊರತು, ಇಬ್ಬರು ನೀರಲ್ಲಿ ಬಿದ್ದಿರ್ತೀವಿ, ನೀನು ನನ್ನನ್ನು ರಕ್ಷಣೆ ಮಾಡು, ನಾನು ನಿನ್ನನ್ನು ರಕ್ಷಣೆ ಮಾಡು ಅಂತ ಇಬ್ಬರು ಕೈ ಹಿಡ್ಕೊಂಡ್ರೆ ಕೆಸರಿನಲ್ಲಿ ಇಬ್ಬರು ಒಟ್ಟಿಗೆ ಮುಳುಗೋಗ್ತಾರೆ. ಅದನ್ನಾಗ ಒಬ್ಬ ದಂಡೆಯಲ್ಲಿರಬೇಕು. ದಂಡೆಯಲ್ಲಿ ಇದ್ದವನು ಯಾರು? ಭಗವಂತನೇ. ಈ ಕೆಸರಿನಲ್ಲೇ ಇದ್ದರೂ ಅವನು ದಂಡೆಯಲ್ಲಿ ಇದ್ದ ಹಾಗೆ. ನಮಗೆ ದಂಡೆ ಕೆಸರು ಎರಡು ಬೇರೆ. ಭಗವಂತನಿಗೆ ಈ ಸಂಸಾರದ ದಂಡೆ ಅಂತಂದರೆ ಅವನೇ, ಅವನಲ್ಲೇ ಅವನು ನಿಂತು ನಮ್ಮನ್ನು ಎತ್ತಿ ಹಿಡಿಯುವ ಸಾಮರ್ಥ್ಯ ಇರುವವನಾದ್ರಿಂದಾಗಿ ಭಗವಂತನ ಪದತಲಗಳನ್ನು ಕಮಲದಂತೆ ಹೋಲಿಸಿಕೊಂಡು, ಅದು ಯಾವತ್ತೂ ಕೆಸರನ್ನು, ಕೊಳೆಯನ್ನು, ದೋಷವನ್ನು ಅಂಟಿಸಿಕೊಳ್ಳದೇ ಇರುವಂಥದ್ದು. ಅದರಲ್ಲಿ ಏನಿದೆ? ವಜ್ರದ ಚಿಹ್ನೆ ಇದೆ, ಅಂಕುಶದ ಚಿಹ್ನೆ ಇದೆ, ಧ್ವಜ, ಸರೋರುಹ. ಸರೋರುಹ ಅಂದರೆ ಮತ್ತೆ ಕಮಲ, ಪಾದವೇ ಕಮಲದ ಹಾಗೆ, ಅದರಲ್ಲಿ ಮತ್ತೆ ಕಮಲದ ಚಿಹ್ನೆ. ಇಂತಹ ಲಾಂಛನಗಳಿಂದ ಕೂಡಿರುವಂಥದ್ದು. ಇದು ಹೇಳಿದಷ್ಟೇ ಅಂತಲ್ಲ, ಅದರಲ್ಲಿ ಚಕ್ರ, ಶಂಖ, ಗದಾ, ಪದ್ಮ ಇತ್ಯಾದಿ, ಅಲ್ಲಿ ನಂದಕ, ಶಾರ್ಂಗ ಇತ್ಯಾದಿ ಎಲ್ಲ ಥರದ ಆಯುಧಗಳು ಕೂಡ ನೆಲೆಗೊಂಡಿರುತ್ತೆ ಅಂತ. ಉತ್ತುಂಗ ರಕ್ತ ವಿಲಸನ್ನ ನಖಚಕ್ರವಾಳ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಹೇಗೆ ಚಿಂತಿಸಬೇಕು ಅಂತಂದರೆ, ಉಬ್ಬಾಗಿರುವ ಕೆಂಪನೆಯ ಬಣ್ಣದಿಂದ ಕೂಡಿದ ಉಗುರುಗಳ ಸಾಲು ಬೆಳಕನ್ನು ಚಂದ್ರನಂತೆ ಬೆಳದಿಂಗಳನ್ನು ಚೆಲ್ತಾ ಇದೆ. ಆ ಕಾಲ ಉಗುರಿನಿಂದ ಹೊರಟ ಬೆಳಕಿನ ಹೊಂಬೆಳಕು ಹೃದಯಲ್ಲಿ ಅಂಧಕಾರದಂತೆ ಕತ್ತಲೆ ಏನು ತುಂಬಿಕೊಂಡಿತ್ತು, ಅಜ್ಞಾನದ ರಾಶಿ ತುಂಬಿಕೊಂಡಿತ್ತು, ಅದನ್ನು ಕಳೆಯುವ ಹಾಗೆ ತುಂಬಿರುವ ಪಾದವನ್ನು ಸಂಚಿಂತೆಯೇ. ಹೃದಯದ ಕೊಳೆಯನ್ನು ಕಳೆಯುವ ಬೆಳದಿಂಗಳ ಕಳೆಯನ್ನು, ಕಳೆ ಅಂದರೆ ಅದರ ಎರಡು ಕಳೆ ಇದೆ. ಒಂದು ಕಳಕಳ ಅಂತಿದ್ದಾನೆ ಅಂತ ಕಳೆ, ಇನ್ನೊಂದು ಕಳೆ ಅಂದರೆ ಗದ್ದೆಯಲ್ಲಿ ಕಿತ್ತು ತೆಗೆಯುವಂಥದ್ದು. ಭಗವಂತನ ಕಳೆ ಅಂತನ್ನೋದು ಕಳೆ ಹೆಚ್ಚಿಸುವಂಥದ್ದು, ನಮ್ಮಲ್ಲಿ ಕಳೆ ಅಂದರೆ ತೆಗೆಯುವಂಥದ್ದು, ಕೂಡು ಕಳೆ. ಹಾಗಾಗಿ ಭಗವಂತನ ಆ ರೀತಿಯ ಕೊಳೆಯನ್ನು ಕಳೆಯುವಂತಹ ಬೆಳಕಿನ ರೀತಿಯಲ್ಲಿ ಭಗವಂತನ ಪಾದವನ್ನು ಸಂಚಿಂತೆಯೇ, ಚಿಂತಿಸಬೇಕು. ಅಂದರೆ ಒಂದೇ ಸರ್ತಿಗೆ ಸರ್ವಾವಯವವನ್ನು ಚಿಂತಿಸುವುದಕ್ಕೆ ಅಶಕ್ತನಾದಾಗ ಹಂತ ಹಂತವಾಗಿ ಚಿಂತಿಸಬೇಕು ಅನ್ನುವುದಕ್ಕೆ ಈ ಮಾತುಗಳನ್ನು ಹೇಳಿದ್ದು. ಯಚ್ಛೌಚ ನಿಸ್ಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನಃ ಶೈಲ ನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಚಿರಂ ಭಗವತಃ ಚರಣಾರವಿಂದಂ ಧ್ಯಾಯೇತ್. ಚಿರಂ ನಿರಂತರ. ಪಾದದ ನೋಡಿ, ಪಾದಕ್ಕೆ ಬಹಳ ಮಹತ್ವ ಇದೆ. ನಾವು ದೊಡ್ಡವರು ಬಂದಾಗ, ಶ್ರೀಪಾದರು ಬಂದರು, ನಿಮ್ಮ ಪಾದ ಧೂಳಿಯನ್ನು ನಮ್ಮ ಮನೆ ತನಕ ತನ್ನಿ ಅಂತೆಲ್ಲ ಹೇಳುವ ಉದ್ದೇಶ ಏನು? ಅವರು ನಿಜವಾಗ್ಲೂ ಧೂಳು ತೊಳ್ಕೊಂಡು ಬಂದಿದ್ರೆ ಆಮೇಲೆ ನೆಲ ಗುಡಿಸಿ ಎಲ್ಲೆಲ್ಲಿ ತುಳ್ಕೊಂಡು ಬಂದಿದ್ರು ಅಂತ ಬೈಕೊಳ್ಳೋರು ಇದ್ದೇವೆ ನಾವು. ಆದರೆ ಆ ಶಬ್ದದ ಅರ್ಥ ಏನು? ಪಾದ ಅಂದರೆ ಸ್ವರೂಪ ಅಂತ ಅರ್ಥ. ಹಿರಿಯರನ್ನು ಸಮಗ್ರವಾಗಿ ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಭಣ್ಯತೆ. ಅವರ ಇಡೀ ಸ್ವರೂಪವನ್ನು ಹೊತ್ತು ತರುವ ಮೊದಲ ಹೆಜ್ಜೆ ಅದು ಪಾದ. ಆದ್ದರಿಂದಾಗಿ ಇಡೀ ದೇಹದಲ್ಲಿ ಮೊದಲು ಯಾವುದು ಒಳಗೋಗುತ್ತೆ? ಪಾದವೇ ಒಳಕ್ಕೆ ಹೋಗುವುದು. ಅದರಿಂದಾಗಿ ಪಾದವನ್ನು ಪ್ರಪದ, ಮೊದಲು ಪದ್ಯತೆ. ಭಗವಂತನ ಇಡೀ ಶರೀರದಲ್ಲಿ ಮೊದಲು ನಮ್ಮ ಮನೆಯೊಳಗೆ ಅಥವಾ ಹೃದಯದೊಳಗೆ ಬರಲಿಕ್ಕಾಗುವಂಥದ್ದು ಪಾದ. ಅದರಿಂದಾಗಿ ಆ ಪಾದವನ್ನು ಮೊದಲು ಚಿಂತಿಸಬೇಕು. ಮತ್ತು ದೊಡ್ಡವರನ್ನು ನಾವು ಕಾಣುವಾಗಲೂ ಅಥವಾ ಏನಾದರೂ ಮಾತಾಡುವಾಗಲೂ ಅವ್ರ ಮುಖ ನೋಡಿ ಮಾತಾಡುವುದಲ್ಲ, ಪಾದ ನೋಡಿನೇ ತಲೆ ತಗ್ಗಿಸಿಯೇ ಮಾತಾಡುವುದು ಅಂತ ಕ್ರಮ. ಯಾಕೆ ಹಾಗೆ ಅಂದರೆ ಅದೊಂದು ಗೌರವವನ್ನು ಸೂಚಿಸುವ ಕ್ರಮ. ಅಂದರೆ ಮುಖನೇ ನೋಡಲಿಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಈ ಥರ ದಡ್ಡತನ ಅಲ್ಲ. ನಮ್ದು ಕೆಲವೊಂದು ಸರ್ತಿ ಅತಿರೇಕ ಇರುತ್ತೆ ಎಲ್ಲೆಲ್ಲೂ. ಲಕ್ಷ್ಮಣ ಸೀತೆ ಮುಖನೇ ನೋಡಲಿಲ್ಲ ಅಂತ. ಮುಖ ನೋಡಲಿಲ್ಲ ಅಲ್ಲ, ಮುಖ ನೋಡುವಾಗ ಯಾವ ಥರದ್ದು ಕಿವಿಗೆ ಹಾಕ್ಕೊಂಡಿದ್ದಾಳೆ, ಯಾವ ಥರದ್ದು ಮೂಗಿಗೆ ಹಾಕ್ಕೊಂಡಿದ್ದಾಳೆ, ಈ ಲಕ್ಷ್ಯದ ಕಡೆಗೆ ಗಮನ ಇಲ್ಲ ಅಂತ ಅರ್ಥ. ಇಲ್ಲಾಂದರೆ ಸೀತೆ ಯಾರು ಅಂತ ಕೇಳಿದ್ರೆ ನಾನು ನೋಡೇ ಇಲ್ಲಪ್ಪ, ನಂಗೆ ಗೊತ್ತಿಲ್ಲ ಅಂತ ಹೇಳಿದವನು. ಕೆಲವೊಂದು ಸರ್ತಿ ಅತಿರೇಕವಾದ ಕೆಲವು ಮಾತುಗಳನ್ನು ಆಡ್ಲಿಕ್ಕೆ ಹೋಗಿ ಅದು ಇನ್ನೇನೇನೋ ಸಮಸ್ಯೆಗಳನ್ನು ತಂದು ಹಾಕುತ್ತೆ. ಹಾಗಾಗಿ ಕೀನ್ ಇಂಟ್ರೆಸ್ಟ್ ಕೊಟ್ಟು ನೋಡುವುದಲ್ಲ ಅಂತ ಅಷ್ಟೇ ಅರ್ಥ. ಗಮನ ಕೊಡುವಾಗ ಎರಡು ಥರ ನೋಡ್ಬೋದು. ವ್ಯಕ್ತಿಯಾಗಿ ನೋಡ್ಬೋದು,
ವ್ಯಕ್ತಿಯ ಒಳಗಿನ ಸಣ್ಣ ಸಣ್ಣ ಅಭಿವ್ಯಕ್ತಿಗಳನ್ನೂ ಗಮನಿಸಿ ನೋಡಬಹುದು. ಲಕ್ಷ್ಮಣ ನಾನು ಕೇವಲ ಪಾದವನ್ನು ಮಾತ್ರ ಗಮನಿಸಿದ್ದೇನೆ, ಈ ಕಿವಿಯ ಉಂಗುರ, ಕಿವಿಯ ಲೋಲಕ ಅಥವಾ ಕೈಗೆ ಹಾಕಿದ ಆಭರಣ ಇದು ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ಹೇಳ್ತಾನೆ. ಆ ಕಪಿಗಳು ತಂದು ಕೊಟ್ಟಾಗ ಅದರ ಅಭಿಪ್ರಾಯ ಏನು? ನಿತ್ಯಂ ಪಾದಾಭಿವಂದನಾತ್, ನಿತ್ಯವೂ. ಯಾಕೆಂದರೆ ತಾಯಿ ಹೇಳಿ ಕಳಿಸಿರ್ತಾರೆ ಹೊರಡುವಾಗ ಲಕ್ಷ್ಮಣನಿಗೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ, ರಾಮನನ್ನು ದಶರಥ ಅಂತ ತಿಳಿದು ನಮಸ್ಕಾರ ಮಾಡು, ನನ್ನನ್ನು ಸೀತೆಯಲ್ಲಿ ಕಂಡು ದಿನ ನಮಸ್ಕಾರ ಮಾಡು ಅಂತ. ಇದನ್ನು ಆದೇಶ ಮಾಡೋಗಿ ಹೋಗುವಾಗೆ ಹೇಳಿರ್ತಾರೆ. ಆದರೆ ಮತ್ತೆ ವಾಲ್ಮೀಕಿಗಳು ದಿನ ನಮಸ್ಕಾರ ಮಾಡಿದ ವಿಷಯನೇ ಹೇಳಲಿಲ್ಲ. ಆದರೆ ಅದನ್ನು ಹೇಗೆ ಹೇಳಿದರು ಅಂದರೆ, ಒಂದು ಕಾವ್ಯ ಅಂದರೆ ಇದಕ್ಕಿಂತ ಚಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಹಾಗೆ ಅದನ್ನು ಸುಗ್ರೀವ ತಂದುಕೊಟ್ಟ ಆಭರಣದ ಬಗ್ಗೆ ಪರಿಚಯವನ್ನು ಕೊಡು ಅಂತ ಹೇಳುವಾಗ ಲಕ್ಷ್ಮಣ ಹೇಳ್ತಾನೆ, ನನಗೆ ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇತು ಅಭಿಜಾನಮಿ, ಕಾಲಿಗೆ ಕಟ್ಟಿದ ಗೆಜ್ಜೆ ಮಾತ್ರ ನನಗೆ ಇದು ಸೀತೆ ಇದ್ದೆ ಅಂತ ಕನ್ಫರ್ಮ್. ಯಾಕೆಂದರೆ ನಿತ್ಯಂ ಪಾದಾಭಿವಂದನಾತ್, ನಿತ್ಯವೂ ನಾನು ಆ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಅದರಿಂದಾಗಿ ಅಂದರೆ ಇದೆಲ್ಲ ಧರ್ಮಶಾಸ್ತ್ರವೂ ಹೇಳಿದ ಹಾಗಾಯಿತು, ಸಂಬಂಧವನ್ನೂ ಹೇಳಿದ ಹಾಗಾಯಿತು, ದೊಡ್ಡವರ ಆದೇಶವನ್ನು ಪಾಲಿಸಿದ ರೀತಿಯನ್ನು ಹೇಳಿದ ಹಾಗಾಯಿತು, ಕಾವ್ಯದ ಒಂದು ಸೌಂದರ್ಯವೂ ಆಯಿತು. ಹಾಗೆ ಭಗವಂತನ ಪಾದ ಅಂತ ಅನ್ನೋದು ಅತ್ಯಂತ ಶ್ರೇಯಸ್ಕರವಾದದ್ದು ಅನ್ನುವ ಕಾರಣಕ್ಕಾಗಿ ಯಾರ ಪಾದದ ಘಟ್ಟಿಸುವಿಕೆಯಿಂದ ಆ ಕಡೆಯ ಕಟಾಹದ ನೀರು ತುಂಬಿ ಬಂದು ಪಾದವನ್ನು ತೊಳೆದು ಬಿಡ್ತೇನೆ ಅಂತ ಬಂದ ಗಂಗೆಯ ನೀರು ನಿಸ್ಸೃತ ಸರಿತ್ ಪ್ರವರ, ಶ್ರೇಷ್ಠವಾದ ನದಿಯ ನೀರು ತೀರ್ಥವಾಗಿ ಮೂರ್ಧ್ನಿ ಅಧಿಧೃತೇನ, ಇದು ಎಲ್ಲೋ ಕೆಳಗೆ ಹೋಗೋದು ಬೇಡ, ನನ್ನ ತಲೆ ಮೇಲಿರಲಿ ಅಂತ ರುದ್ರದೇವ ತಲೆಯಲ್ಲಿ ಹೊಟ್ಟದ್ರಿಂದ ಶಿವ ಶಿವೋಭೂತ್. ರುದ್ರದೇವ, ಶಿವ ಅಂದರೆ ಮೊದಲು ರುದ್ರ ಅನ್ನುವ ಹೆಸರಿನಿಂದ ಬಂದ ಶಿವ. ಶಿವ ಅಂದರೆ ಅತ್ಯಂತ ಮಂಗಳಮಯನಾದಂತಹ ಸ್ವರೂಪದಿಂದ ಭಗವಂತನ ಪದತಲವನ್ನು ಸ್ಪರ್ಶಿಸಿದ ಗಂಗೆಯ ನೀರನ್ನು ತಲೆಯಲ್ಲಿ ಹೊತ್ತದ್ರಿಂದಾಗಿ ಶಿವನಿಗೂ ಕೂಡ ಮಾಂಗಲ್ಯ ಅನ್ನುವ ಗುಣದ ಭಾವನೆಯನ್ನು ತಂದುಕೊಡುವುದಕ್ಕೆ ಕಾರಣವಾದ ಪಾದ. ಅಂತಹ ಪಾದವನ್ನು ಧ್ಯಾನಿಸುತ್ತೇನೆ. ಅದು ಏನು ಮಾಡುತ್ತೆ? ಧ್ಯಾತುಹು ಮನಃಶಮಲ ಶೈಲ, ಮನಸ್ಸಿನಲ್ಲಿ ತುಂಬಿದ ಕೊಳೆಗಳೆಂಬ ಬೆಟ್ಟದ ರಾಶಿಯನ್ನು ಕಡಿಯುವುದಕ್ಕೋಸ್ಕರ ನಿಸೃಷ್ಟ ವಜ್ರಂ. ಈ ಪಾದ ಎಂಥದ್ದು ಅಂದರೆ, ಹೃದಯದ ಮಧ್ಯದಲ್ಲಿ ಅಡಗಿದ ಕತ್ತಲೆಯ ದೊಡ್ಡ ಮೊತ್ತವನ್ನು ಕತ್ತರಿಸಿ ತೆಗೆಯಬಲ್ಲಂತಹ ಪಾದದ ಈ ಸುತ್ತಳತೆಗೆ ನಾನು ತಲೆಬಾಗಿದ್ದೇನೆ ಅಂತ ನಮಸ್ಕರಿಸಿ ಅದನ್ನು ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಊರು ಸುಪರ್ಣಭುಜಯೋರಧಿಶೋಭಮಾನ ಓಜೋನಿಧಿ ಸ್ವತಸಿತಾ ಕುಸುಮಾವಭಾಸೌ ವ್ಯಾಳಂಬಿ ಪೀತವರವಾಸಸಿ ವರ್ತಮಾನ ಕಾಂಚಿ ಕಲಾಪ ಪರಿರಂಭಿ ನಿತಂಬಮಂಬ. ಹೇ ಅಂಬಾ, ಇದು ದೇವಹೂತಿಯನ್ನು ಕುರಿತು ಹೇಳ್ತಾ ಇರುವ ಮಾತಾದ. ಹೇ ಅಂಬಾ, ಊರು ಕಾಲಿನಿಂದ ಮೇಲಕ್ಕೆ ಬಂದಾಗ ಎರಡು ತೊಡೆಗಳನ್ನು ಹೇಗಿದೆ ಅಂದರೆ, ಸುಪರ್ಣ ಭುಜಯೋಹೋ ಅಧಿಶೋಭಮಾನವು, ಗರುಡನ ಮೇಲೆ ಈ ಪಾದಗಳೆರಡನ್ನು ಇಳಿಬಿಟ್ಟಿದ್ದಾನೆ. ಅದರ ರೆಕ್ಕೆ ಅಲ್ಲಿ ಕಾಲನ್ನು ಹೀಗೆ ಇಳಿಬಿಟ್ಟಿದ್ದಾನೆ. ಗರುಡನ ಬೆನ್ನಿಗೆ ಆತುಕೊಂಡಿರುವ ರೆಕ್ಕೆಗಳಿಂದ ಕೆಳಕ್ಕೆ ಜಾರಿದಂತಿರುವ ಎರಡು ತೊಡೆಗಳಿವು. ಸ್ವತಸಿತಾ ಕುಸುಮಾವಭಾಸವು, ಅತ್ಯಂತ ಬೆಳ್ಳಗಿನ ಚಂದದ ಅತಸೀ ಪುಷ್ಪದ ಹೂವಿನ ಬಣ್ಣದಿಂದ ಕೂಡಿದಂತಹ ಸುಂದರವಾದ ಪಾದಗಳು. ಓಜೋನಿಧಿ, ಈ ಎರಡೂ ಪಾದಗಳು ಓಜಸ್ಸಿನ ನಿಧಿ. ಓಜಸ್ಸು ಅಂತಂದರೆ ಶತ್ರುಗಳನ್ನ ಚೆನ್ನಾಗಿ ಬಗ್ಗು ಬಡಿಯಬಲ್ಲಂತಹ ತಾಕತ್ತುಳ್ಳಂತಹ ಬೆಳಕಿನ ರಾಶಿಯಾಗಿರುವ ತೊಡೆಗಳೆರಡು. ವ್ಯಾಳಂಬಿ ಪೀತವರ ವಾಸಸಿ ವರ್ತಮಾನ ಕಾಂಚೀಕಲಾಪ ಪರಿರಂಭಿ ನಿತಂಬಂ. ಹಾಗೆಯೇ ಇಳಿಜಾರಾಗಿ ಹುಟ್ಟಿರುವ ಅತ್ಯಂತ ಸುಂದರವಾದ ಒಡ್ಯಾಣದಿಂದ ಕೂಡಿದ ಚಂದದ ಪೀತದ ಬಣ್ಣದ ಪಟ್ಟೆಯ ಅಂಬರವನ್ನು, ಪೀತದ ಅಂಬರವನ್ನು ತೊಟ್ಟ ಬೆನ್ನಿನ ಕೆಳಭಾಗದ ನಿತಂಬದ ಭಾಗವನ್ನು ಚಿಂತಿಸಬೇಕು, ನಾವು ಸ್ಮರಿಸಬೇಕು. ನಾಭಿಹೃದಂ ಭುವನಕೋಶಗುಹೋದರಸ್ಥಂ ಯತ್ರಾತ್ಮಯೋನಿಧಿಷಣಾಖಿಲಲೋಕಪದ್ಮಂ ವ್ಯೂಢಂ ಹರಿನ್ಮಣಿಮುಷಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರ ಮಯೂಖಗೌರಂ. ನಾಭಿಹೃದಂ, ಹೊಕ್ಕಳನ ಆಳವನ್ನು ಮನದಲ್ಲಿ ನೆನೆದು ಅದು ಏನು ಮಾಡಿದೆ ಅಂದರೆ, ಭುವನಕೋಶ ಗುಹೋದರಸ್ಥಂ, ಇಡೀ ಭುವನದ ಸಮಗ್ರ ಭೂಮಂಡಲದ ಅಷ್ಟನ್ನೂ ಕೂಡ ಒಂದು ಇಡೀ ದೊಡ್ಡ ಕೋಶವನ್ನು
ಹೊಟ್ಟೆಯಲ್ಲಿ ಇಟ್ಟಿಕೊಂಡ ಜಾಗ ಅದು. ಆ ನಾಭಿಯ ಒಳಗೆ ಹೊಟ್ಟೆ ಅನ್ನುವ ಭಾಗದಲ್ಲಿ ಇಡೀ ಪ್ರಪಂಚ ಅನ್ನುವಂಥ ಅಷ್ಟೂ ಕೋಶ ತುಂಬಿಕೊಂಡಿದೆ. ಉದರಸ್ಥಂ, ಉದರದಲ್ಲಿ ತುಂಬಿಕೊಂಡಂತೆ ಇರುವ ನಾಭಿಹೃದ. ಯತ್ರ ಆತ್ಮಯೋನಿ ಧಿಷಣಾಖಿಲ ಲೋಕಪದ್ಮಂ, ಪರಮಾತ್ಮನೇ ಕಾರಣನಾಗಿ, ಆತ್ಮಯೋನಿ ಅಂದರೆ ಚತುರ್ಮುಖನಿಗೆ ಹೆಸರು, ಆತ್ಮಯೋನಿ ಅಂತ ಅವನನ್ನು ಕರೀತಾರೆ. ಚತುರ್ಮುಖನಿಗೆ ಧಿಷಣ ಮನೆಯಾಗಿರುವಂತಹ ಅಖಿಲ ಲೋಕ ಪದ್ಮಂ, ಇಡೀ ಲೋಕಗಳೆಂಬ ಎಲ್ಲ ದಳಗಳನ್ನು ಕಮಲದಂತೆ ಹೊತ್ತಿ ನಿಂತಿರುವಂತಹ ಹೊಕ್ಕಳಿನಲ್ಲಿ ಹುಟ್ಟಿದ ಬಳ್ಳಿಯಲ್ಲಿ ಭಗವಂತನ ಶಕ್ತಿ ನಿಂತಿದೆ. ಅಂತಹ ನಾಭಿ ಕಮಲ, ಇಡೀ ಪ್ರಪಂಚವೆಂಬ ಕಮಲವನ್ನು ನಾಭಿಯಲ್ಲಿ ಹೊತ್ತು ನಿಂಥ ಜಾಗವನ್ನು ಧ್ಯಾಯೇತ್. ಹೇಗೆ? ವ್ಯೂಢಂ ಹರಿನ್ಮಣಿಮುಷಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರ ಮಯೂಖ ಗೌರಂ. ಎದೆಯ ಕಪ್ಪು ಬಣ್ಣ, ಮೈಯ ಮೇಲೆ ತೊಟ್ಟಿರುವಂತಹ ಅತ್ಯಂತ ಬೆಳಕನ್ನು ಚೆಲ್ಲುವ ಆಭರಣದ ಬಿಳಿಯ ಹಾರಗಳ ಕಿರಣಗಳಿಂದ ಏನು ಬೆಳ್ಳಂ ಬೆಳಕು ಹೊರಕ್ಕೆ ಚೆಲ್ತಾ ಇದೆ, ಅದನ್ನು ಕಮ್ಮಿ ಮಾಡಿ ಆ ಎದೆಯಲ್ಲಿರುವಂತಹ ನೀಲವರ್ಣ ಅಂತ ಲೆಕ್ಕ. ಅವನ ಶರೀರವನ್ನು ಹೇಳುವಾಗ ಸ್ವಲ್ಪ ಗಿಡಿದಾದ ಮೋಡವನ್ನು ಒಟ್ಟೈಸಿದ ರೂಪ. ಅಂತಹ ಗಿಡಿದಾದ ಮೋಡದ ಒತ್ತೈಸಿದ ರೂಪವನ್ನೂ ತಗ್ಗಿಸುವ, ಆ ಬಣ್ಣವನ್ನೂ ಕಮ್ಮಿಯಾಗಿಸುವ ಸುಂದರವಾದ ಬೆಳಕಿನ ಕಿರಣಗಳಿಂದ ಆವೃತವಾದ ಎದೆಯನ್ನು ಧ್ಯಾನಿಸಬೇಕು. ವಕ್ಷೋಧಿವಾಸಂ ವೃಷಭಸ್ಯ ಮಹಾವಿಭೂತೆ ಪುಂಸಾಂ ಮನೋನಯನ ನಿರ್ವೃತಿಮಾದಧಾನಂ ಕಂಠಂಚ ಕೌಸ್ತುಭಮಣೇಃ ಅಧಿಭೂಷಣಾರ್ಥಂ ಕುರ್ಯಾನ್ ಮನಸಿ ಅಖಿಲಲೋಕ ನಮಸ್ಕೃತಸ್ಯ. ಅತ್ಯಂತ ಉತ್ತಮನಾದ, ಸರ್ವೋತ್ತಮನಾದಂತಹ, ಎಲ್ಲ ಲೋಕದ ಜನರಿಂದ, ಜ್ಞಾನಿಗಳಿಂದ, ಸಜ್ಜನರಿಂದ ಅಭಿವಂದನೆಗೆ ಒಳಪಡುವ ಹರಿಯ ವಕ್ಷಃ ಅಧಿವಾಸಂ. ಕಸ್ಯ? ವೃಷಭಸ್ಯ ಮಹಾವಿಭೂತೆ. ವಿಭೂತಿಗಳಲ್ಲಿ ಅತ್ಯಂತ ಎತ್ತರದ ವಿಭೂತಿ ಇವನೇ. ಲೋಕದಲ್ಲಿ ಯಾವುದು ಉತ್ತಮವಾದದ್ದು ಅಂತಿದೆ, ಆ ಎಲ್ಲ ಉತ್ತಮತೆಗೆ ಕಾರಣವಾದ ವಿಭೂತಿ ಶಕ್ತಿ ಇವನೇ ಆಗಿ ನಿಂತಿದ್ದಾನೆ. ಸಜ್ಜನರ ಮನಸ್ಸು ಮತ್ತು ಕಣ್ಣುಗಳೆಂಬ ಎರಡನ್ನೂ ಕೂಡ ತನ್ನೆಡೆಗೆ ಸಹಜವಾಗಿಯೇ ಸೆಳೆದು ಬಿಡುವ ಮನೋಹರವಾದ ರೂಪದಿಂದ ಕೂಡಿರುವ, ಒಳಗಿಂದ ಒಳಗೆ ಮತ್ತಷ್ಟು ಆನಂದವನ್ನು ತರುವಂತಹ ಸೌಂದರ್ಯವನ್ನು ಹೊಂದಿರುವ ಕಂಠಂ, ಎದೆ ಮತ್ತು ಕಂಠದಲ್ಲಿ ಕೌಸ್ತುಭ ಮಣೇಹೆ, ಆ ಮಣಿಯನ್ನು ಕುತ್ತಿಗೆಯಲ್ಲಿ ಹಾಕಿದ್ದಾರೆ. ಅದರಿಂದಾಗಿ ಕುತ್ತಿಗೆಯಲ್ಲಿ ಮಣಿ ಇರುವುದರಿಂದ ಮಣಿ ಇನ್ನಷ್ಟು ಚಂದ ಕಾಣಿಸ್ತಿದೆ ಅಂತೆ. ನಮ್ಮಲ್ಲಿ ಹೇಗೆ? ನಾವು ಚಂದ ಇಲ್ಲ ಅಂತ ಕೆಲವೆಲ್ಲ ಆಭರಣ ಹಾಕೊಂಡು ಚಂದ ಕಾಣುವುದು. ದೇವರಲ್ಲಿ ಅವನು ಚಂದ ಇಲ್ಲ ಅಂತ ಆಭರಣ ಹಾಕೋದಲ್ಲ, ಆಭರಣ ಮತ್ತಷ್ಟು ಚೆಂದಾಗಿ ಕಾಣಲಿಕ್ಕೆ ಕೆಲವೊಮ್ಮೆ ಹೇಳೋದುಂಟು, ನಿಮಗಿದು ಚೆನ್ನಾಗಿ ಕಾಣುತ್ತೆ ಅಂತ ಕೆಲವು ಹೇಳೋದುಂಟು. ನೀವು ಇದನ್ನು ಹಾಕ್ಕೊಂಡಿದ್ದರಿಂದ ಚೆನ್ನಾಗಿದ್ದೀರಿ ಅಂತ ಹೇಳೋದು ಒಂಥರ ಇದೆ. ಅವ್ರು ಹೇಗೆ ತಿಳ್ಕೊಳ್ತಾರೋ ಹಾಗೆ. ನಾನು ಚಂದ ಇಲ್ಲ ಅಂತ ಅರ್ಥನ ಅಂತ ಅಂದ್ಕೊಂಡ್ರೆ ಅವ್ರ ಕತೆ. ಆದರೆ ಅದನ್ನು ಹೇಳುವ ರೀತಿಯಲ್ಲಿ ಎರಡಿದೆ. ವಸ್ತು ಚೆನ್ನಾಗಿದ್ದಾಗ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂತ ಕಾಣುವುದು, ವ್ಯಕ್ತಿಯೇ ಚೆನ್ನಾಗಿದ್ದಾಗ ವಸ್ತುವಿಗೆ ಒಂದು ಸ್ಥಾನ ಸಿಕ್ಕಿತು ಅಂತ ಅದರ ಮಹತ್ವ ಹೆಚ್ಚುವುದು. ಭಗವಂತನದ್ದು ಹಾಗೆ. ಕುರಿಯಾತ್ ಮನಸ್ಸಿ, ಈ ರೀತಿಯಾದ ಹೃದಯದಲ್ಲಿ ಆಭರಣವನ್ನು, ಕಂಠದಲ್ಲಿ ಆಭರಣವನ್ನು, ಎದೆಯಲ್ಲಿ ಸಮಗ್ರವಾದಂತಹ ಜಗತ್ತಿನ ಎಲ್ಲವನ್ನೂ ಸೆಳೆದಿಡಬಲ್ಲಂತಹ ಅತ್ಯಂತ ಉತ್ತಮವಾದ ಆನಂದದ ಗೂಡನ್ನು ಸಜ್ಜನನಾದವನು ಮನಸ್ಸಿನ ಒಳಗೆ ಕುರಿಯಾತ್ ಧರಿಸಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಬಾಹೂಂಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ವಲಯಾನ್ ಅಧಿಲೋಕಪಾಲಾನ್ ಸಂಚಿಂತಯೇ ದಶಶತಾರಮ ಅಸಹ್ಯತೇಜ ಶಂಖಂ ಚ ತತ್ಕರ ಸರೋರುಹ ರಾಜಹಂಸಂ. ಎರಡು ನೀಳವಾದ ತೋಳುಗಳು ಲೋಕಪಾಲಕರಾದ ಇಂದ್ರಾದಿ ಎಲ್ಲ ದೇವತೆಗಳಿಗೆ ಆಶ್ರಯ. ಅದು ಹಿಂದೆ ಹೇಳಿದರು, ಈ ತೋಳುಗಳಿಂದ ಇಂದ್ರ ಹುಟ್ಟಿದ ಅಂತ. ಯಾಕೆಂದರೆ ತೋಳಿನ ದೇವತೆ ಇಂದ್ರ, ಕೈ ಅನ್ನುವ ಕೆಲಸದ ಮುಖ್ಯ ಅಧಿಪತಿ ಇಂದ್ರ, ಕಾರ್ಯಪ್ರವೃತ್ತಿಗೆ ಬೇಕಾದ ಶಕ್ತಿಯನ್ನು ತುಂಬುವ ಇಂದ್ರ. ಈ ತೋಳುಗಳಿಂದ ಚೆನ್ನಾಗಿ ಸಮುದ್ರದ ಮಥನವನ್ನು ಮಾಡುವಾಗ, ಪರ್ವತವನ್ನು ತಿರುಗಿಸುವಾಗ, ಅದು ಸೈಡಿದ್ದೆಲ್ಲ ಕೈಗಳದ್ದು ಚೂರು ತಾಗಿ ಈ ನಾವು ಮಂತನ್ನು ಚೆನ್ನಾಗಿ ಕಡಿದು ಉಪಯೋಗ ಮಾಡಿದ್ದಿದ್ರೆ ಅದು ಕಡಿದ ಜಾಗ ತುಂಬ ನೈಸಾಗಿರುತ್ತೆ. ಅಥವಾ ಇನ್ನೇನೇ ಇರ್ಬೋದು, ನೀವು ಮನೆಯಲ್ಲಿ ರುಬ್ಬು ಕಲ್ಲಾಗಿದ್ದರೆ ರುಬ್ಬಿ ಆ ರುಬ್ಬಿದ ಜಾಗ ನೈಸಿರುತ್ತೆ. ಮೇಲೆ ನೋಡಿದರೆ ಸ್ವಲ್ಪ ದೊರಗಿರುತ್ತೆ. ನೀವು ನಡೆದು ಕೆಲವು ಜಾಗ ಹೋಗುವಾಗ ಹುಲ್ಲೆಲ್ಲ ಹೋಗಿ ಬರೀ ಜಾಗ ಮಾತ್ರ ಇರುತ್ತೆ. ಹಾಗೆ ಭಗವಂತ ಆ
ಮಥನ ಕಾಲಕ್ಕೆ ಅವನು ಕೈ ಹಾಕಿದ್ದ. ಕೇವಲ ಆಮೆಯ ರೂಪದಿಂದ ಅದರ ಕೆಳಗೆ ನಿಂತು ಬೆನ್ನು ತುರಿಸ್ಕೊಂಡಿದ್ದು ಮಾತ್ರ ಅಲ್ಲ, ಕೈಯನ್ನು ಕೂಡ ನೀಳ ಮಾಡಿಕೊಂಡಿದ್ದಂತೆ. ಹೀಗೆ ಕೈಯನ್ನು ಪರಿವರ್ತನೇನ ಬಾಹೂಂಶ ಮಂದರಗಿರೇಹೆ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್, ಲೋಕದಲ್ಲಿರುವ ಎಲ್ಲ ದೇವತೆಗಳನ್ನು ಕಾಪಿಡುವ ಇದೇ ಕೈಗಳಿಂದ ಬೆಟ್ಟವನ್ನು ಚೆನ್ನಾಗಿ ಮಥನ ಮಾಡುವಾಗ ಹಗ್ಗವನ್ನು ಹಿಂದಕ್ಕೆ ಮುಂದಕ್ಕೆ ಎಳೆದ ಕಾರಣದಿಂದಾಗಿ ಉಂಟಾದಂತಹ ಆ ಮೃದುತ್ವ ಏನಿದೆ, ನುಣುಪುತನ ಏನಿದೆ, ಅದು ತುಂಬ ಸ್ಮರಣೆಗೆ ಯೋಗ್ಯವಾದದ್ದು. ಅದು ಸಂಚಿಂತೆಯೇತ್. ದಶಶತಾರಂ, ಎಷ್ಟು ಅದ್ಭುತ ಅಂದರೆ ಆ ತೋಳುಗಳಲ್ಲಿ ಸಾವಿರಾರು ಅರಗೀಲುಗಳಿಂದ ಕೂಡಿದಂತಹ ಚಕ್ರವನ್ನು ಹಿಡಿದಿದ್ದಾನೆ. ಅರ ಅಂದರೆ ಅರಗೀಲು. ದಶಶತಾರಂ, ಸಾವಿರಾರು ಸುತ್ತುವ ಅತ್ಯಂತ ಆಕ್ಸೆಸ್ಗಳು, ಅತ್ಯಂತ ಚೂಪಾದಂತಹ ಕತ್ತಿಯಂತೆ ಕೊಚ್ಚಿ ಕೊಲ್ಲಬಹುದಾದ ಹರಿತವಾದ ಸಾಣೆ ಹಿಡಿದ ಚಕ್ರ ಭಗವಂತನ ಕೈಯಲ್ಲಿ ಶೋಭಿಸ್ತಾ ಇದೆ. ಅದು ಶತ್ರುಗಳಿಗೆ ಎದುರಿಸಲಿಕ್ಕಾಗ್ತಾ ಇಲ್ಲ. ಅಸಹ್ಯ ತೇಜ. ಅದರ ನಮಗೆ ಅಸಹ್ಯ ಅಂದರೆ ಕನ್ನಡದಲ್ಲಿ ಬಳಸುವಂಥದ್ದಲ್ಲ. ಅಸಹ್ಯ ಅಂದರೆ ಸಹಿಸಲಿಕ್ಕಾಗದೇ ಇರುವಂಥದ್ದು ಅಂತ. ಕನ್ನಡದಲ್ಲಿ ಅಸಹ್ಯ ಅಂದರೆ ಅಯ್ಯೋ ಗಲೀಜು ಅಂತ. ಸಂಸ್ಕೃತದಲ್ಲಿ ಆ ಶಬ್ದದ ಅರ್ಥ ಹಾಗಿಲ್ಲ. ಅಸಹ್ಯ ಅಂದರೆ ಸಹಿಸ್ಲಿಕ್ಕೆ ಸಾಧ್ಯವಾಗದ ತೇಜಸ್ಸಿನಿಂದ ಶತ್ರುಗಳನ್ನು ಸೆದೆಬಡಿಯಬಲ್ಲ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಅಷ್ಟೇ ಅಲ್ಲ, ಶಂಖಂ, ಮತ್ತೊಂದು ಕೈಯಲ್ಲಿ ಶಂಖವನ್ನು. ಅದು ಹೇಗಿದೆ ಅಂದರೆ ಕಮಲಗಳಲ್ಲಿ ಮತ್ತೆರಡು ಕಮಲಗಳು ಮೂಡಿದಂತೆ ಶಂಖಚಕ್ರಗಳು ತೋರ್ತಾ ಇವೆ. ತತ್ಕರ ಸರೋರುಹ ಲಾಂಛನಾಢ್ಯಂ. ಆ ಎರಡು ಕೈಗಳೆಂಬ ಕಮಲದಲ್ಲಿ ಮತ್ತೆರಡು ಶಂಖಚಕ್ರಗಳೆಂಬ ಕಮಲಗಳು ಅರಳಿದಂತೆ ಕಾಣ್ತಾ ಇದೆ. ಕಮಲದ ಮೇಲೊಂದು ಕಮಲ ಅನ್ನುವ ಹಾಗೆ. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಮರಾತಿ ಭಟ ಶೋಣಿತಕರ್ದಮೇನ ಮಾಲಾಂ ಮಧುವ್ರತಬರೂಥ ಗಿರೋಪಘುಷ್ಟಾಂ ಚೈತ್ಯಸ್ಯ ತತ್ವಮವಲಂ ಮಣಿಮಸ್ಯ ಕಂಠೇ. ಮತ್ತೆ ಎರಡು ಕೈಗಳು ಕೆಳಭಾಗದಲ್ಲಿರುವುದರಲ್ಲಿ ಗದೆಯನ್ನು ಹಿಡಿದಿದ್ದಾನೆ. ಆ ಗದೆ ಎಂಥದ್ದು ಅಂದರೆ ದಿಗ್ಧಾಂ. ಯಾವುದರಿಂದ? ಅರಾತಿ ಭಟ ಶೋಣಿತ ಕರ್ದಮೇನ ದಿಗ್ಧಾಂ. ಅರಾತಿಗಳು ಅಂದರೆ ಶತ್ರುಗಳು. ಶತ್ರುಗಳ ರಾಶಿ ರಾಶಿ ಭಟರೆಲ್ಲ ಹೊಡೆದು ಮುಗಿಸ್ತೇವೆ ಅಂತ ದಾಳಿಯನ್ನು ಮಾಡಲಿಕ್ಕೆ ಅಂತ ಎರಗಿದ ಸಂದರ್ಭದಲ್ಲಿ ಬೀಸಿದ ಗದೆಯಿಂದ ತಲೆಯೊಡೆದು ಅಂಟಿಕೊಂಡ ನೆತ್ತರಿನಿಂದ ಕೂಡಿದ ಶತ್ರುಗಳಿಗೆ ಭೀಭತ್ಸವೆನಿಸುವ, ಸಜ್ಜನರಿಗೆ ಧೈರ್ಯವನ್ನು ತುಂಬುವ ಕೌಮೋದಕಿಯನ್ನು ಹಿಡಿದ ಕೈಯನ್ನು ಸ್ಮರಿಸುತ್ತೇನೆ. ಭಗವತೋ ದಯಿತಾಂ, ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕೌಮೋದಿಕಿಯನ್ನು ಕೈಯಲ್ಲಿ ಹಿಡಿದಂತೆ ಸ್ಮರಿಸ್ತೇನೆ. ಅಷ್ಟೇ ಅಲ್ಲ, ಮಾಲಾಂ ಮಧುವ್ರತ ವರೂಥ ಗಿರೋಪಘುಷ್ಟಾಂ, ದುಂಬಿಗಳ ಹಿಂಡು ಆ ಭಗವಂತ ತೊಟ್ಟ ಮಾಲೆಯ ಸುತ್ತ ಓಡಾಡ್ತಾ ಇರುವುದರಿಂದ ಅದರ ನಾದವೂ ಕೂಡ ವೇದವೇ ಹೇಳಿದಂತೆ ಕೇಳಿಸ್ತಾ ಇದೆ. ಅಂತಹ ಗುಂಗಾಡಿ ನಾದ ಅದು. ಅದರ ಜೊತೆಗೆ ಚೈತ್ಯಸ್ಯ ತತ್ವಂ, ಚಿತ್ತದ ಅಭಿಮಾನಿ ಎನಿಸಿದಂತಹ ಚತುರ್ಮುಖ ಕಂಠದಲ್ಲಿ ಆಭರಣವಾಗಿ ತೊಟ್ಟಂತಹ ಕೌಸ್ತುಭಕ್ಕೆ ಅಭಿಮಾನಿಯಾಗಿ ಕಂಠದಲ್ಲಿ ನೆಲೆಸಿದ್ದಾನೆ. ಮಣಿಂ ಅಸ್ಯ ಕಂಠೆ, ಅಸ್ಯ ಕಂಠೆ ಮಣಿಂ ಕಂ ಚೈತ್ಯಸ್ಯ ತತ್ವಂ, ಚಿತ್ತಕ್ಕೆ ಸಂಬಂಧಪಟ್ಟ ತತ್ವಾಭಿಮಾನಿ ಎನಿಸಿದಂತಹ ಚತುರ್ಮುಖನಿಂದ ಅಭಿಮನ್ಯವಾದದ್ದ ವಿಶೇಷ ಆಭರಣವನ್ನು ಕಂಠದಲ್ಲಿ ಚಿಂತಿಸ್ತೇನೆ. ಭೃತ್ಯಾನುಕಂಪಿತ ಧಿಯಾ ಇಹ ಗೃಹೀತ ಮೂರ್ತೆ ಸಂಚಿಂತಯೇದ್ ಭಗವತೋ ವದನಾರವಿಂದಂ ಯದ್ವಿಷ್ಪುರನ್ ಮಕರಕುಂಡಲವಲ್ಗಿತೇನ ವಿದ್ಯೋತಿತಾಮಲ ಕಪೋಲಮುದಾರಹಾಸಂ. ಭೃತ್ಯರ ಮೇಲೆ ಅತ್ಯಂತ ಅನುಕಂಪೆಯ ಮನಸ್ಸಿನಿಂದ ಶರೀರವನ್ನು ಮತ್ತೆ ಮತ್ತೆ ಭೂಮಿಗಾಗಿ ತಂದು ಕೊಡ್ತಾ ಇರ್ತಾನೆ. ಗೃಹೀತ ಮೂರ್ತೆ, ಹಲವು ರೂಪಗಳನ್ನು ತೊಡ್ತಾನೆ. ಮೂರ್ತಿ ಅಂದರೆ ಆಕಾರ. ವರಾಹನಾಗಿ, ಪರಶುರಾಮನಾಗಿ, ವಾಮನನಾಗಿ, ಕೃಷ್ಣನಾಗಿ, ಬುದ್ಧನಾಗಿ, ಕಲ್ಕಿಯಾಗಿ ಹಲಬಗೆಯ ರೂಪಗಳ ತೊಟ್ಟು ನೆಲದಲ್ಲಿಳಿದು ಸಜ್ಜನರ ಹೃದಯದಲ್ಲಿ ಅಡಗಿದ ಕತ್ತಲೆಯನ್ನು ಕಳೆದು ಅವರಲ್ಲಿ ಧೈರ್ಯವೆಂಬ ಬೆಳಕಿನ ಹೊನಲನ್ನು ಹೊಮ್ಮಿಸಿ ಭಗವಂತ ಅವನನ್ನು ರಕ್ಷಿಸ್ತಾನೆ ಅನ್ನುವ ಮೂರ್ತಿಯನ್ನು ಸಂಚಿಂತೆಯೇ. ಅದು ಎಂಥ ಮೂರ್ತಿ ಅಂದರೆ ಭಗವತೋ ವದನಾರವಿಂದಂ, ನಗೆಯನ್ನು ಸೂಸುವ ಮುಖಕಮಲವನ್ನು ಚಿಂತಿಸಬೇಕು. ಯದ್ವಿಷ್ಪುರನ್ ಮಕರಕುಂಡಲ ವಲ್ಗಿತೇನ, ಅಲುಗಾಟದಿಂದಾಗಿ ಕಿವಿಗೆ ಹಾಕಿದಂತಹ ಜೋಲಾಡುವ ಆ ಕುಂಡಲ ಅವನ ಕೆನ್ನೆಗೆ ಬಡಿದಾಗ ಅದರ ಮಿಣುಕು ಬಣ್ಣಗಳು ಏನು ಪಕ್ಕದಲ್ಲಿ ಸರಿದು ಮತ್ತಷ್ಟು ಮೆರುಗನ್ನು ಹುಟ್ಟು ಹಾಕುತ್ತೆ. ಅಂಥ ಮುಖವನ್ನು ಚಿಂತಿಸಬೇಕು. ಅಂದರೆ ಔದಾರ್ಯ, ಭಕ್ತರಲ್ಲಿ ಅಭೀಷ್ಟವನ್ನು ಕೊಡುವ ಔದಾರ್ಯವನ್ನು ಚೆಲ್ಲುವ ಮಂದಹಾಸದಿಂದ ಕೂಡಿದ ವಿದ್ಯೋತಿತಾಮಲ ಕಪೋಲ ಮುದಾರಹಾಸಂ,
ಉದಾರವಾದ ಹಾಸ. ಯಾವ ವಿಷಯದಲ್ಲೂ ದೇವರಲ್ಲಿ ಕೇಳಿದ ಮೇಲೆ ಇಲ್ಲ ಅನ್ನಿಸಿಕೊಳ್ಳುವ ಒಂದು ಮಾತೇ ಇಲ್ಲ. ಏನು ಕೇಳಿದರೂ ಹ್ಞೂ. ನೀ ಕೇಳುವ ರೀತಿ ಸರಿ ಇರಬೇಕು, ಕೇಳುವುದಕ್ಕೆ ನಾವು ತಯಾರಿರಬೇಕು. ನಾವು ಕೇಳದೆ ದೇವರು ಕೊಡಲ್ಲ ಅಂದರೆ ನೀನು ಕೇಳಲಿಲ್ಲ, ನಾನು ಕೊಡಲಿಲ್ಲ ಅಂತಾನೆ. ಕೊಟ್ಟಿರ್ತಾನೆ ಎಷ್ಟೋ, ನಮಗೆ ಕೊಟ್ಟದ್ದು ಗೊತ್ತಾಗಲಿಲ್ಲ ಅಷ್ಟೇ. ಯಾಕೆಂದರೆ ನೀನು ಕೇಳಲಿಲ್ಲ, ಅದರಿಂದ ನಿನಗೆ ಯಾಕೆ ಗೊತ್ತಾಗಬೇಕು ನಾನು ಕೊಟ್ಟದ್ದು ಗೊತ್ತಾದರೆ ಸುಖ ಜಾಸ್ತಿ, ಎಚ್ಚರವೂ ಜಾಸ್ತಿ, ಮತ್ತು ಮುಂದೆ ತಪ್ಪುವುದಿಲ್ಲ ಅಂಥ ಎಚ್ಚರಿಕೆ. ಆದರೆ ಯಾವಾಗ ನಾವು ಕೇಳಲಿಲ್ಲ ಅಂತಾದಾಗ ಆ ಅರಿವೇ ನಮ್ಗೆ ಬರುವುದಿಲ್ಲ, ಕೊಟ್ಟದ್ದು ಗೊತ್ತಾಗೋದಿಲ್ಲ. ಎಷ್ಟೋ ಸರ್ತಿ ಗೊತ್ತಾಗುವುದಕ್ಕೋಸ್ಕರ ಆದರೂ ದೇವರ ಹತ್ರ ಕೇಳಬೇಕು, ನನಗೇನು ಕೊಟ್ಟಿದ್ದಿ ಅನ್ನೋದು ಗೊತ್ತು ಮಾಡು, ಅದರಿಂದಾದರೂ ನನ್ನಲ್ಲಿ ನಿನ್ನ ಜೊತೆಗಿನ ಸಂಬಂಧ ಹೆಚ್ಚುತ್ತೆ ಅಂತ. ಹೀಗೆ ಸ್ವಚ್ಛವಾದ ಕಪೋಲದಿಂದ ಕೂಡಿದ ಭಕ್ತರಿಗೆ ಅಭೀಷ್ಟವನ್ನು ನೀಡುವ ಉದಾರವಾದ ಮಂದಹಾಸದಿಂದ ಭಕ್ತರ ಮೇಲೆ ಮತ್ತಷ್ಟು ಅನುಕಂಪೆಯನ್ನು ತೋರುವ ಅವತಾರದ ರೂಪಗಳನ್ನು ತೊಟ್ಟ ಭಗವಂತನ ರೂಪವನ್ನು ಚಿಂತಿಸುವುದು. ಯಚ್ಛ್ರೀನಿಕೇತ ಮಳಿಭಿ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಳ ಮಂದ ವೃಂದಜುಷ್ಟಂ ಮೀನದ್ವಯ ಶ್ರಿಯಂ ಅಧಿಕ್ಷಿಪದಬ್ಜನೇತ್ರಂ ಧ್ಯಾಯೇನ್ ಮನೋಮಯಂ ಅತಂದ್ರಿತ ಉಲ್ಲಸದ್ಭ್ರು. ಮುಖವನ್ನು ಮತ್ತಷ್ಟು ವರ್ಣನೆ ಮಾಡ್ತಾ ಹೇಳ್ತಾರೆ. ಅದು ಸ್ವರೂಪತಃನೇ ಅತ್ಯಂತ ಚಂದ. ಭಗವಂತನ ಮೋರೆಗೆ ಮತ್ತೆ 3/4 ಗಂಟೆ ಪೇಂಟಿಂಗ್ ಮಾಡಬೇಕಾಗಿಲ್ಲ, ಗುಂಡಿಗಳನ್ನೆಲ್ಲ ಮುಚ್ಚಿ ಅದಕ್ಕೆ ಮೇಲೆ ತೇಪೆ ಹಾಕಬೇಕಾದ್ದಿಲ್ಲ, ಹುಬ್ಬುಗಳನ್ನು ತೀಡಿ ರೋಮಗಳನ್ನು ಕಿತ್ತು ನೀಟ್ ಮಾಡಿ ಅದು ಬಾಣದಂತಾಗಬೇಕು ಅಂತ ಕೀಳಬೇಕಾಗಿಲ್ಲ. ಅದು ಸಹಜ ಸ್ವರೂಪಭೂತವಾದ ಸೌಂದರ್ಯದ ಗಣಿ ಅದು. ಅಂತಹ ಮುಖ ಯಚ್ಛ್ರೀನಿಕೇತಂ, ಕಾಂತಿಯ ರಸಧಾರೆ ಅದು ಮುಖದಲ್ಲಿ ಹರಿದು ಇಳಿಯುವಂಥದ್ದು. ಅದನ್ನು ಮತ್ತೆ ಯಾರೂ ಕೂಡ ಹೊರಗಿನಿಂದ ಅದಕ್ಕೆ ಬೇರೆ ಒಂದು ಆಲಕ್ತಕಗಳನ್ನು ಹಚ್ಚಿಯೋ ಅತ್ತರುಗಳನ್ನು ಮೆಚ್ಚಿಸಿಯೋ ಏನೋ ಮಾಡಬೇಕಾದ್ದಿಲ್ಲ. ಅಂತಹ ಸ್ವತಃ ಚಂದದ ಸ್ವಾಭಾವಿಕವಾದ ಶೋಭೆಯಿಂದ ದೇಹದಲ್ಲಿ ಮುಂಗುರುಳುಗಳು ಚೆನ್ನಾಗಿ ಆ ಗಾಳಿಗೆ ಓಲಾಡ್ತಾ ಇದೆ, ಜೋಲಾಡ್ತಾ ಇದೆ. ಅತ್ಯಂತ ಸುಂದರವಾದ 2 ಮೀನುಗಳನ್ನು ತಂದಿಟ್ಟರೆ ಕಣ್ಣುಗಳು ಆ ಮೀನಿನ ಚೆಲುವನ್ನು ಧಿಕ್ಕರಿಸಿ ನಿಂತಿವೆ ಅಂತೆ. ಅಯ್ಯ, ಮೀನಿನ ಚಂದ ಏನು, ನನ್ನ ಕಣ್ಣು ಅದಕ್ಕಿಂತ ದೊಡ್ಡದು ಅಂತ. ಮೀನು ತುಂಬ ಚಂದ. ಆ ಮೀನಿನ ಆಕಾರದಲ್ಲಿರುವಂತಹ ಕಣ್ಣು, ಮೀನನ್ನೇ ಕಣ್ಣಿಗೆ ತಂದಿಟ್ಟರೆ ನೋಡಲಿಕ್ಕಾಗಲ್ಲ, ಭಯ ಆಗುತ್ತೆ. ಆದರೆ ಮೀನಿನ ಆಕಾರದಂತಿರುವ ಕಣ್ಣು ಅದು ಅತ್ಯಂತ, ಅದರ ಅಭಿಪ್ರಾಯ ಅದು ಲಕ್ಷಣವಂತ ಅಂತ, ಲಕ್ಷಣಭೂಯಿಷ್ಠವಾದದ್ದು ಅಂತ. ಹಾಗಾಗಿ ಅಧಿಕ್ಷಿಪದಬ್ಜನೇತ್ರಂ ಮನೋಮಯಂ ಅತಂದ್ರಿತ ಉಲ್ಲಸದ್ಭ್ರು. ಸುತ್ತಲೂ ಆ ಮುಖವನ್ನು ಕಮಲ ಅಂತ ಅಂದುಕೊಂಡು ದುಂಬಿಗಳಿಂದ ಮುಖ ಚುಂಬಿಸಲ್ಪಡ್ತಾ ಇದೆ. ಪ್ರತಿಯೊಂದು ದುಂಬಿಗಳು ಬಂದು ಇದ್ಯಾವುದೋ ಹೊಸ ಕಮಲ, ಇಲ್ಲೇನು ಜೇನು ಸಿಗುತ್ತೆ ಅಂತ ಅದರ ಹತ್ತಿರಕ್ಕೆ ಬರುವಂತೆ ಎಲ್ಲ ಭಕ್ತ ವೃಂದವೆಂಬ ಅಲಿಗಳು ಅಥವಾ ವೇದದ ಪ್ರತಿಪಾದ್ಯವಾದ ದೇವತೆಗಳೆಲ್ಲರೂ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ, ಏನು ಆಗದಿಂದ ಮುಖದ ಮೇಲೆ ಬೀಳ್ತಾ ಇದ್ದಿ ಅಂತ ನಾವು ಕೆಲವೊಮ್ಮೆ ಬೈತೇವೆ. ಅದು ಮುಖದ ಮೇಲೆ ಬೀಳೋದು, ಮುಖದ ಮೇಲೆ ಬಿದ್ದಿದ್ದಾನೆ ಅಂತಲ್ಲ, ಎದುರು ಬಂದು ನಿಲ್ಲುವುದು. ಎದುರಿಗೆ ನನ್ನ ಹತ್ರ ಮಾತಾಡಿ ನನಗೇನೋ ಕೇಳಬೇಕಿದೆ, ನಿಮ್ಮ ಹತ್ರ ಮಾತಾಡಬೇಕಿದೆ ಅಂತ ನಾವು ಎದುರು ಬರ್ತೇವಲ್ಲ, ಹಾಗೆಯೇ ಸಜ್ಜನರು ಭಗವಂತನ ಕಣ್ಣಿಗೆ ಬೀಳಬೇಕು ಅಂತ ಮುಖದ ಹತ್ರ ಓಡೋಡಿ ಬರ್ತಾ ಇದ್ರೆ ದೇವರಾದರೆ ಅದನ್ನು ಬೈಲಿಲ್ಲ. ಏನ್ರಿ ಯಾವಾಗ ನೋಡಿದ್ರು ಮುಖದ ಮುಂದೆ ಬಂದು ನಿಂತಿರ್ತೀರಿ ಅಂತ ಇಲ್ಲ. ಎಲ್ಲ ಅಲಿಗಳು ಅವನನ್ನು ಸೇವಿಸ್ತಾ ಇವೆ. ಹಾಗೆ ನಾವು ದೇವತೆಗಳು ಅಥವಾ ಸಜ್ಜನರು, ಋಷಿಗಳು, ಗಂಧರ್ವರು, ಯಾರ್ಯಾರು ದೇವರನ್ನು ಪ್ರೀತಿಸುವವರು ಅಂತಿದ್ದಾರೆ ಅವರೆಲ್ಲ ಭಗವಂತನ ಮುಖದ ಮೇಲೆ ಬೀಳುತ್ತಾ ಇದ್ದಾನೆ ಅನ್ನುವಂತಿರುವ ಮುಖವನ್ನೇ ನಾವು ಚಿಂತಿಸಬೇಕು. ಯಾಕೆಂದರೆ ನಾವು ನಾಳೆ ಆ ದುಂಬಿಯಾಗಿ ಹೋಗಿ ಅವನ ಮುಖದ ಹತ್ರ ನಿಲ್ಲಬೇಕಲ್ವ, ನಮಗೂ ಅದೇ ರೀತಿಯಾದ ಒಂದು ಸಂತೋಷ ಅವನ ಮುಂದೆ ಸಿಗಬೇಕಲ್ವ. ಹಾಗಾಗಿ ಹಾಗೆ ಚಿಂತಿಸುವ ಭಗವಂತನನ್ನು ಹೃದಯದ ಮಧ್ಯದಲ್ಲಿ ಅತಂದ್ರಿತ, ಸ್ವಲ್ಪವೂ ಉದಾಸೀನ ಮಾಡದೆ ಭಗವಂತನ ಈ ಗುಣಗಳನ್ನು ಆಲಸ್ಯವಿಲ್ಲದೆ ನಿರಂತರ ಚಿಂತಿಸಬೇಕು. ಉಲ್ಲಸದ್ಭ್ರು ಅಂತಂದರೆ ಚಂದದ ಉಲ್ಲಾಸದಿಂದ ಹುಬ್ಬು ಹಾರಿಸುವಾಗ ಒಂದು ನಮ್ಮಲ್ಲಿ ಒಳಗಿನಿಂದ ಉತ್ಸಾಹ ಇದೆ ಎಂದು ಗೊತ್ತಾಗುತ್ತೆ. ಬೇಜಾರಾದಾಗ ಹುಬ್ಬು ಹಾರಿಸೋದು, ಕಣ್ಣು ತಮಾಷೆ ಮಾಡುವುದು, ನಗುವುದು ಎಂಥದೂ ಇರಲ್ಲ, ಯಾವಾಗಲೂ ಹ್ಯಾಪ್ ಮೊರೆ ಹಾಕ್ಕೊಂಡಿರುತ್ತೆ ಬೇಜಾರಿದ್ದರೆ. ಆದರೆ ಖುಷಿಯಲ್ಲಿದ್ದರೆ ಏನು, ಎಲ್ಲ ಕಣ್ಣಲ್ಲೇ ಮಾತು ಮುಗಿಯುತ್ತೆ. ಆದರೆ ಅಂತೆಯೇ ಭಗವಂತನ ಮುಖ ನಿರಂತರ ಖುಷಿಯಾಗಿರುವಂಥದ್ದು. ಅದು ಯಾವತ್ತೂ ಕೂಡ ಬಾಡುವುದು ಅಂತ ಇಲ್ಲವೇ ಇಲ್ಲ. ಬಾಡುವುದು ಯಾರದು? ಬೇಡುವ ಸ್ವಭಾವ ಇದ್ದವನಿಗೆ ಬಾಡಬೇಕು. ಭಗವಂತ ಬೇಡಿದ್ದನ್ನು ಕೊಡುವವನು, ಅವನಿಗೆ ಯಾಕೆ ಬಾಡುತ್ತೆ ಮುಖ? ಅವನಿಗೆ ಕೊಡಲಿಕ್ಕೆ ಖುಷಿ. ನಮಗೆ ಕೊಡುವುದಕ್ಕೂ ಬಾಡುತ್ತೆ, ಬೇಡುವುದಕ್ಕೂ ಬಾಡುತ್ತೆ. ನಮ್ಗೆ ಬೇಡಬೇಕಾ ಇಷ್ಟು ಏನೋ ಒಂದು ನಾನೇ ಎಲ್ಲವನ್ನು ನನಗೆ ಬೇಕಾದ್ದನ್ನು ಮಾಡ್ಕೊಂಡು ಬಿಡ್ತೇನೆ ಅಂತನೋ ಒಂದು ಒಳಗಿನ ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗಿಬಿಡುತ್ತೆ ಅನ್ನೋ ಭಯ.
ದೇವರ ಹತ್ರ ಬೇಡಲಿಕ್ಕೇನು, ದೊಡ್ಡವ್ರ ಹತ್ರ ಕೇಳಲಿಕ್ಕೇನು? ಗೊತ್ತಿಲ್ಲ ಅಂತ ಬೇರೆಯವರಿಗೆ ಗೊತ್ತಾದರೆ ಏನು ತಪ್ಪು? ಯಾರೂ ಕೂಡ ಹುಟ್ಟುವಾಗಲೇ ಗೊತ್ತಿದ್ದು ಹುಟ್ಟಿದವರಲ್ಲ. ಆಜಾನಜರು ಅಂತ ಇದ್ದಾರೆ, ಅವ್ರು ಹುಟ್ಟುತ್ತಾನೆ ಅಪರೋಕ್ಷ ಜ್ಞಾನಿಗಳು, ಅದು ಬೇರೆ. ನಾವು ಆ ವರ್ಗದವರೇ ಅಲ್ಲ. ಅದರಿಂದಾಗಿ ನಮ್ಮ ಹಾದಿಗೆ ಖಂಡಿತ ಬೇಕಾದ್ದನ್ನು ಬೇಡಿ ದೊಡ್ಡವರ ಹತ್ರ ಕೇಳುವುದರಲ್ಲಿ ಅವಮರ್ಯಾದೆ ಇಲ್ಲವೇ ಇಲ್ಲ. ಹಾಗಾಗಿ ಭಕ್ತರು ದೇವರ ಹತ್ರ ಹೋಗಿ ನನ್ನ ಹತ್ರ ಅದು ಇದು ಎಲ್ಲವೂ ನಿನ್ನಿಂದಾಗೆ ಸಿಕ್ಕಿದ್ದು, ಅದನ್ನೇ ಮುಂದುವರಿಸಿ ನನಗೆ ಇನ್ನಷ್ಟು ಕೊಡು ಅಂತ ಕೇಳಿದರೆ ತಪ್ಪೇನಿಲ್ಲ. ಯಾವುದು ಮತ್ತೆ ಸಂಸಾರದ ಬಂಧನಕ್ಕೆ ಕಾರಣವಾಗುತ್ತೋ ಅಂಥದ್ದನ್ನು ಕೇಳಬೇಡ ಅಂದರು. ಯಾಕೆಂದರೆ ಅದು ಮತ್ತೆ ಮತ್ತೆ ಚಕ್ರವಾಗಿ ನಿನ್ನನ್ನು ಸಿಲುಕಿಸುತ್ತೆ ಅಂತ. ನಿನ್ನನ್ನು ನೋಡಬೇಕು, ನಿನ್ನ ಬಗ್ಗೆ ಕೇಳಬೇಕು, ನಿನ್ನನ್ನು ಹಾಡಬೇಕು, ನಿನ್ನ ಬಗ್ಗೆ ಮತ್ತಷ್ಟು ಚಿಂತನೆಗಳಲ್ಲಿ ನಾನು ಮುಳುಗಬೇಕು ಅನ್ನುವ ಈ ಭಾವನೆಗೆ ಸಂಬಂಧಪಟ್ಟಂತೆ ಏನಾದರೂ ಬಂತು ಅಂತಂದರೆ ಅದು ಸಾಂಸಾರಿಕವಾದ ಬಂಧನದಿಂದ ನಮ್ಮನ್ನು ಬಿಡಿಸುವಂಥದ್ದು. ಇಂತಹ ಭಗವನ್ಮುಖವನ್ನು ಚಿಂತಿಸಬೇಕು. ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನಯ ಗುಹಾಯಾಂ. ಭಗವಂತನ ಕಣ್ಣು ಎಂಥದ್ದು ಅಂದರೆ ನೋಟದಿಂದಲೇ ಅತಿ ಘೋರತರವಾದ ದುರಿತಗಳ ದೊಡ್ಡ ರಾಶಿಯನ್ನು ಕ್ಷಣ ಮಾತ್ರದಲ್ಲಿ ತರಿದು ಅಟ್ಟಿ ಸುಟ್ಟು ಅದು ಇನ್ಯಾವತ್ತೂ ಕೂಡ ಹುಟ್ಟಬಾರ್ದು ಮತ್ತೊಮ್ಮೆ. ಆ ಪಾಪ, ಆ ಪಾತಕ ಹಾಗೆ ಸುಟ್ಟು ದೂರ ಮಾಡುತ್ತೆ. ನಮ್ಮಿಂದ ಎಷ್ಟೋ ಸರ್ತಿ ಪರಿಹಾರ ಆಗುತ್ತೆ. ಅದು ಹೋದೆಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅಂತ ಇನ್ನೊಂದು ಕಡೆಯಿಂದ ಸಮಸ್ಯೆ ಮತ್ತೊಂದು ಮುಖ ತೊಟ್ಟು ಬರುತ್ತೆ. ಭಗವಂತ ಪರಿಹಾರ ಮಾಡಿದರೆ ಮತ್ತದು ವಾಪಸ್ ಬರುವುದಿಲ್ಲ. ಅದು ಶಾಶ್ವತವಾದ ಪರಿಹಾರ. ಅಂತಹ ಪರಿಹಾರವನ್ನು ನೀಡುವ ಕೃಪಯ ಕೊಡುವಾಗ ಉದ್ಧಾರ ಮಾಡಿದ್ದೇನೆ, ನೆನಪಿರಲಿ, ನಾಳೆ ನಾನು ಮತ್ತೆ ಬರುವಾಗ ಸರಿಯಾಗಿ ನಾನು ಪೂಜೆ ಮಾಡಬೇಕು ಅಂತ ಈ ಘೋಷಣೆ ಇಲ್ಲ ದೇವರದ್ದು. ದೇವರು ಕೃಪಯ ಪಾಪ, ಅಯ್ಯೋ ಇವನನ್ನು ಉದ್ಧಾರ ಮಾಡಬೇಕು ಎಷ್ಟು ಕೇಳ್ಕೊಳ್ತಾ ಇದ್ದಾನೆ ಅಂತ ಅತ್ಯಂತ ಪ್ರೀತಿಯಿಂದ ತಾನೇ ಮೆಟ್ಲಿಂದ ಇಳಿದು ಬರ್ತಾನೆ. ನಾವು ಒಂದು ಮೆಟ್ಲು ಹತ್ತಿದರೆ ದೇವರು 10 ಮೆಟ್ಲು ಇಳಿತಾನೆ. ಇದು ಅವತಾರ ಅಂದರೆ. ನಾವು ಬಗ್ಲಿಕ್ಕೆ ತಯಾರಿಲ್ಲ, ದೇವರು ಇಳಿದು ಬರಬೇಕು ಅಂದರೆ ಎಲ್ಲಿಂದ ಬರ್ತಾನೆ? ಹಾಗಾಗಿ ಆ ರೀತಿ ಕೃಪಯ ಅತಿಘೋರ ತಾಪತ್ರಯ ನಮಗೆ ಒಂದಲ್ಲ ರೀ, ತಾಪತ್ರಯ. ನಾವು ಮತ್ತೆ ಅದನ್ನು ತಾಪತ್ರಯಗಳು ಅಂತ ಮತ್ತೆ ಅದಕ್ಕೆ ಬಹುವಚನ ಹಾಕ್ತೇವೆ. ವಸ್ತುತಃ ತಾಪತ್ರಯ 3 ಥರದ ತಾಪಗಳು. ಒಂದೋ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಥವಾ ಮಾನಸಿಕ, ವಾಚಿಕ, ದೈಹಿಕ. ಇನ್ನು ಅದರಲ್ಲಿ ನೈಮಿತ್ತಿಕ ಅದು ಇದು ನಮ್ಮದು ಇನ್ನೂ 1000 ಜಾಸ್ತಿ ಇದೆ. ಒಟ್ಟಂತೂ ಏನಾದರೂ ಅದು 3ರಲ್ಲಿ ಸೇರುತ್ತೆ. ಅಂತಹ 3 ಥರದ ತಾಪತ್ರಯವನ್ನು ಉಪಶಮನಾಯ, ಉಪಶಮನ ಅಂದರೆ ಮತ್ತೆ ಅದು ಮರಳಿ ಹುಟ್ಟಬಾರದು, ಮತ್ತೆ ಅದು ಮರಳಿ ಚಿಗುರಬಾರದು. ಅಂತಹ ರೀತಿಯಲ್ಲಿ ಉಪಶಮನಾಯ ಅಕ್ಷ್ಣೋಹ ನಿಸೃಷ್ಟಂ, ಕಣ್ಣಿನಿಂದ ಹೊರಟು ಬಂದ ಕರುಣೆಯ ಬಿಂದು ಅದು, ಕರುಣೆಯ ಸಿಂಧು ಅದು ಆ ಪ್ರೀತಿ ಅನ್ನೋದು. ಸ್ನಿಗ್ಧ ಸ್ಮಿತಾನುಗುಣಿತಂ, ಅದು ಬರುವಾಗ ಆ ಪ್ರೀತಿ ನಗೆಯೊಂದಿಗೆ ಬರುತ್ತೆ. ಮಂದಹಾಸವಾದ ಮೆತ್ತನೆಯ ನಗುವಿನ ಜೊತೆಗಿರುತ್ತೆ. ಅದು ಆ ಕರುಣೆಯ ರಸದ ಧಾರೆಯೇ ಬೇರೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ನಾವು ಈಗೆಲ್ಲ ಕೆಲವೊಂದು ಸರ್ತಿ ಏನೇನೋ ಶ್ಲೋಕಗಳು ಹೇಳ್ತೇವೆ. ಅದರ ಭಾವ ಎಷ್ಟು ಚಂದ ಅಂದರೆ, ಆ ಕರುಣೆಯ ರಸದಿಂದ ಒಮ್ಮೆ ಮಿಂದೆವು ಅಂತಂದರೆ ಮತ್ತೆ ಇಲ್ಲಿಗೆ ವಾಪಸ್ಸು ಬಂದೆವು ಅನ್ನುವ ಮಾತೇ ಇಲ್ಲ. ಹೊರಟೆವು ಅಂತ ಅರ್ಥ. ಅವನ ಜೊತೆಗೆ, ಅವನೊಟ್ಟಿಗೇನೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಜೊತೆಗೆ. ವಿಪುಲ ಪ್ರಸಾದಂ, ಅತ್ಯಂತ ಪ್ರೀತಿಯ ಪ್ರಸನ್ನತೆಯ ಭಾವದೊಂದಿಗೆ ಕೂಡಿದ ಭಗವಂತನ ಆ ಚಂದದ ಕಂಗಳ ಧಾರೆಯ ರಸದಲ್ಲಿ ಮೀಯುವ ಸ್ವಭಾವವನ್ನು ನನ್ನ ಹೃದಯದಲ್ಲಿದ್ದು ನನಗೆ ಆ ರಸಧಾರೆಯನ್ನು ಹರಿಸ್ತಾ ಇದ್ದಾನೆ ಅಂತ ಧ್ಯಾಯೇತು ವಿತತ ಭಾವನೆಯ ಚಿರಂ ಧ್ಯಾಯೇತು. ವಿತತ ಭಾವನ ಅಂತಂದರೆ ನಿರಂತರವಾದ. ಅದು ಯಾವಾಗಲೂ ಒಂದು ದಿವಸ ಚಿಂತಿಸಿ ನಾನು ಅವತ್ತು ಅಷ್ಟು ಚಿಂತಿಸಿದ್ದೆ, ಇವತ್ತು ಎಂಥದ್ದು ನನಗೆ ಉಪಯೋಗ ಆಗ್ತಾ ಇಲ್ಲ. ಅದು ಒಂದು ದಿವಸದ ಅಭ್ಯಾಸ ಅಲ್ಲ. ಈಗ ಸಂಗೀತ ಬರಬೇಕು, ಒಂದು ದಿವಸ ಬೆಳಗಿನಿಂದ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತೇನೆ, ಮತ್ತು 6 ದಿವಸ ಊರಿಡಿ ತಿರುಗೋದು, ಚೆನ್ನಾಗಿ ತಿನ್ನೋದು, ಅದರ ನಿಯಮಗಳನ್ನು ಬ್ರೇಕ್ ಮಾಡೋದು, ಮರ್ತೇ ಬಿಡೋದು. ಆಮೇಲೆ ಇನ್ನೊಂದು ದಿವಸ ನಾನು ಅವತ್ತು 24 ಗಂಟೆ ಮಾಡಿದ್ದೇನೆ, ಮತ್ತು 24 ಕೂಡಿಸು 6 ಬಿಟ್ಟಿದ್ದೇನೆ, ಗುಣಿಸು 6 ಬಿಟ್ಟಿದ್ದೇನೆ, ಅದು ನೆನಪಿಲ್ಲ. ಹಾಗಾದರೆ ಸಿದ್ಧಿ ಆಗೋದಿಲ್ಲ. ಸಿದ್ಧಿ ಅಂದರೆ ಅದೊಂದು ಕಂಟಿನ್ಯೂಷನ್ ಇರಬೇಕು. ಒಂದರ ದಿನದಿಂದ ಇನ್ನೊಂದು ದಿವಸಕ್ಕೆ ಅದರಲ್ಲಿ ಕನಿಷ್ಠ ಪಕ್ಷ ಹೆಚ್ಚಿಸ್ಲಿಕ್ಕೆ ಆಗಲಿಲ್ಲ ಅಂದರೂ ಅದರ ಆ ಒಂದೇ ಸಮ ಕಾಲವನ್ನು ಸಂಪಾದನೆ ಮಾಡಿಕೊಳ್ತಾ ಹೋಗ್ತಾ ಇರಬೇಕು. ಅದಕ್ಕೆ ವಿತತ ಭಾವನೆಯ ನಿರಂತರವಾದ ಆ ಭಾವನೆಯಿಂದ ಭಗವಂತನನ್ನು ಭಕ್ತಿಯ ಜೊತೆಗೆ ಧ್ಯಾನಿಸಬೇಕು. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಂಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ ಮನುಸುತೆ.
ಮನುವಿನ ಮಗಳೇ ದೇವಹೂತಿಯನ್ನು ಸಂಬೋಧನೆ ಮಾಡಿದ್ದು. ಶತರೂಪೆಯ ಮಗಳು, ಸ್ವಯಂಭುವ ಮನು ಶತರೂಪೆಯ ಮಗಳೇ ಈ ದೇವಹೂತಿ. ಹಾಗಾಗಿ ಮನುಸುತೆ ಮಕರಧ್ವಜಸ್ಯ ಭ್ರೂಮಂಡಲಂ, ಈ ಹುಬ್ಬಿದೆಯಲ್ವ ಬಿಲ್ಲಿನಂತಿರುವ ಹುಬ್ಬು, ಅದು ಮಾಡಿಕೊಂಡದ್ದಲ್ಲ, ಇರುವುದೇ ಹಾಗೆ. ಅದು ಕಿತ್ತು ಆಮೇಲೆ 4 ದಿವಸ ಹೋಗದೇ ಇದ್ದರೆ ಕಂಬಳಿ ಹುಳಿ ಇಟ್ಟಿದ್ದಾರೋ ಅಂತ ಭ್ರಮೆ ಬರುವಂಥ ಸ್ಥಿತಿಯ ಹುಬ್ಬಲ್ಲ ಅದು. ಅದು ಸಹಜವಾಗಿಯೇ ಬಾಗಿ ಬೆಂಡಾಗಿರುವ ಚಂದದ ಮಕರಧ್ವಜನ ಭ್ರೂಮಂಡಲ ಸಮ್ಮೋಹನಾಯ ರಚಿತಂ. ಈ ಭ್ರೂಮಂಡಲ ಏನು ಮಾಡುತ್ತೆ ಅಂದರೆ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನೂ ಕೂಡ ಹೇಳೋದುಂಟಲ್ವ, ಅವರು ಕಣ್ಣಲ್ಲೇ ಎಲ್ಲ ಕೆಲಸ ಮಾಡ್ತಾರ್ರಿ. ಅಲ್ಲೇ ಒಂದು ಹುಬ್ಬಾರಿಸಿದ್ರೆ ಅವರಿಗೆಲ್ಲ ಅರ್ಥ ಆಗಿರುತ್ತೆ, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು, ಯಾವುದನ್ನು ಎದುರಿಗಿಡಬೇಕು, ಯಾವುದನ್ನು ಹಿಂದಿಡಬೇಕು, ಎಲ್ಲ ಅಲ್ಲಿಂದಲೇ ಹೇಳಿರ್ತಾರೆ. ಹಾಗೆಯೇ ಇದು ಲೋಕದಲ್ಲಿಯೇ ಒಂದು ಸಾಮಾನ್ಯ ವ್ಯಕ್ತಿಯೇ ಒಳ್ಳೆಯ ಸಂಬಂಧ ಇರುವ ಭೃತ್ಯರ ಜೊತೆಗೆ ಆಗಬೇಕಾದ ಕಾರ್ಯ ಏನು ಅಂತ ತಿಳಿಸ್ಲಿಕ್ಕೆ ಒಬ್ಬ ಯಜಮಾನನಿಗೆ ಸಾಧ್ಯ ಆಗುತ್ತೆ ಅಂದರೆ ಇಡೀ ಜಗತ್ತಿನ ಯಜಮಾನನಾದ ಭಗವಂತನಿಗೆ ಕಣ್ಣಂಕೆಯಿಂದಲೇ ಜಗತ್ತೆಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಬೇಕಾ? ಸಾಧ್ಯ ಆಗಿಯೇ ಆಗುತ್ತೆ. ಅದು ಇಡೀ ಎಂಥದ್ದು ಅಂತಂದರೆ ಅದು ನಗುವಿನೊಂದಿಗೆ ಕೂಡಿದ ಹುಬ್ಬಿನ ಹಾರಿಸುವಿಕೆ, ಅತ್ಯಂತ ಚಂದದ ಮಂದಹಾಸ. ಅದೇನು ಮಾಡ್ತಾ ಇದೆ ಅಂದರೆ ಭಕ್ತ ಜನರು ಅಂತ ಯಾರಿದ್ದಾರೋ ಅವರ ತೀವ್ರವಾದ ಶೋಕದಿಂದ ಹರಿದು ಬಂದ ಅತ್ಯಂತ ನೋವಿನ ಕಣ್ಣೀರಿನ ಧಾರೆಯನ್ನು ಒಣಗಿಸಿ ಬಿಡ್ತಾ ಇದೆ. ಅಷ್ಟೇ ಅಲ್ಲ, ಅಭೀಷ್ಟಗಳನ್ನು ಹರಿಸ್ತಾ ಇದೆ. ದುಃಖವನ್ನು ಕರಗಿಸುತ್ತೆ, ಸುಖವನ್ನು ಒದಗಿಸುತ್ತೆ. ಅಂತಹ ನಗುವಿನೊಂದಿಗೆ ಕೂಡಿದ ಹುಬ್ಬಿನ ಕುಣಿತ ಮನ್ಮಥನಿಗೂ ಕೂಡ ಮೋಹ. ಮನ್ಮಥನೇ ಮೋಹ ಉಂಟು ಮಾಡುವವನು, ಅವನಿಗೂ ಮೋಹ ಬಂತಂತೆ. ಇಷ್ಟು ಚಂದದ ಹುಬ್ಬೆಲ್ಲಿಂದ ಬಂತು? ನಾನು ಇದನ್ನೆಲ್ಲ ಬಿಲ್ಲಾಗಿ ಬಳಸಿ ಬಾಣವಾಗಿ ತೊಡಬೇಕು ಅಂತ ಬಗೆ ಬಗೆಯಲ್ಲಿ ಪ್ರಯತ್ನಿಸ್ತೇನೆ, ಆದರೆ ನನಗಿಂತ ಚಂದದ ಹುಬ್ಬು ಬಾಣಗಳ ಉಪಯೋಗವನ್ನು ಈ ಭಗವಂತ ನಡೆಸ್ತಾ ಇದ್ದಾನಲ್ವಾ ಅಂತ ಯೋಚಿಸಿ, ಆದರೆ ಆ ಮನ್ಮಥ ಭಗವಂತನಲ್ಲಿ ಯಾರು ಭಕ್ತಿ ಇಟ್ಟಿದ್ದಾನೋ ಅವನ ಹತ್ರ ಹೋಗ್ಲಿಕ್ಕಾಗ್ತಿಲ್ಲ ಅಂತ. ಯಾಕೆಂದರೆ ದೇವರ ಮಂದಹಾಸ ಅವನ ಮೇಲಿದೆ ಅಂದಮೇಲೆ ನಾನು ಅವನ ಮೇಲೆ ಯಾವ ಪ್ರಯೋಗ ಮಾಡಲಿಕ್ಕಾಗೋದಿಲ್ಲ ಅಂತ ಅವನು ಹಿಂದೆ ಸರಿತಾನೆ. ನಿಜಮಾಯೆಯ ತನ್ನ ನಿಜವಾದ ಸಾಮರ್ಥ್ಯದ ಬಲದಿಂದ ಭಗವಂತನಲ್ಲಿ ಯಾರು ಶರಣಾಗಿ ತನ್ನನ್ನು ಒಪ್ಪಿಸಿಕೊಂಡಿದ್ದಾನೋ ಅವನನ್ನು ಮನ್ಮಥ ಕಾಡಲಿಕ್ಕಾಗೋದಿಲ್ಲ. ಹಿಂದೆ ಪ್ರಕೃತಿ ಅಂತ ಹೇಳಿದರು. ಪ್ರಕೃತಿ ಭಗವಂತನಿಗೆ ಯಾರು ಶರಣಾಗಿದ್ದಾನೋ ಅವನನ್ನದು ನಿಧಾನಕ್ಕೆ ಬಿಡ್ತಾ ಬರುತ್ತೆ, ಅವನನ್ನೇ ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗು ಅಂತ ಅವನಿಗೆ ಪೋಷಕವಾಗುತ್ತೆ ಹೊರತು ಅವನನ್ನು ಭಕ್ಷಕವಾಗಿ ತಿನ್ನಲ್ಲ ಅದು ಅಂತ. ಧ್ಯಾನಾಯ ನಮ್ರಹಸಿ ತದ್ ಬಹಳಾಧರೋಷ್ಟ ಭಾಸಾರುಣಾಯಿತ ತನುದ್ವಿಜ ಕುಂದ ಪಂಕ್ತಿ ಧ್ಯಾಯೇತ್ ಸ್ವಹೃತ್ ಕುಹರಕೆ ಅವಸಿತಸ್ಯ ವಿಷ್ಣೋ ಭಕ್ತ್ಯಾರ್ದ್ರಯಾರ್ಪಿತಮನಾ ನ ಪೃಥಗ್ ದಿದೃಕ್ಷೇತ್. ಧ್ಯಾನಕ್ಕೆ ಒಂದು ಅಯನ, ಆಧಾರ, ಆಶ್ರಯನಾಗಿ ಈ ಭಗವಂತನ ರೂಪ ಇದೆ. ಅದರಲ್ಲೂ ಅತ್ಯಂತ ಕೆಂಪಾದ ಮೇಲಿನ ತುಟಿ, ಕೆಳಗಿನ ತುಟಿ. ಅಧರ ಅಂದರೆ ಕೆಳಗಿನದ್ದು, ಓಷ್ಠ ಅಂದರೆ ಮೇಲಿನದ್ದು. ಮೇಲಿನ 2 ಕೆಂಪಾದ ತುಟಿಗಳ ಬೆಳಕಿನಿಂದ ಚೂರು ಬಿರಿದ ತುಟಿಯ ನಡುವೆ ಕಾಣಿಸಿಕೊಂಡ ಹಲ್ಲುಗಳೂ ಕೂಡ ಕೆಂಪಾಗಿಯೇ ಕಾಣಿಸ್ತಾ ಇದೆ. ಬಹುಶಃ ಹಲ್ಲು ಕೆಂಪಾಗಿದೆಯೋ ಅನ್ನುವ ಹಾಗೆ ಈ ತುಟಿಯ ಬಣ್ಣ ಅಲ್ಲಿ ಪ್ರತಿಫಲಿಸ್ತಾ ಇದೆ. ಅಂತಹ ತುಟಿಗಳಿಂದ ಕೂಡಿದ ಭಗವಂತನ ಮುಖವನ್ನು ಧ್ಯಾಯೇತ್. ಅದು ಏನು ಮಾಡುತ್ತೆ? ಸ್ವಹೃತ್ ಕುಹರಕೆ, ಅದು ಎಲ್ಲಿಯೋ ದೂರ ಇಲ್ಲ, ನನ್ನ ಹೃತ್ಕಮಲದ ಮಧ್ಯದ ಅರಮನೆಯಲ್ಲಿಯೇ ನೆಲೆಸಿ ಭಕ್ತ್ಯಾ ಆರ್ದ್ರಯ ಅರ್ಪಿತ ಮನಾಹ, ಅತ್ಯಂತ ಭಕ್ತಿಯಿಂದ ಕರಗಿ ಹೋದ ಮನಸ್ಸಿನ ಒಪ್ಪಿಸುವಿಕೆಯನ್ನು ಅವನಿಗೆ ನಡೆಸುವುದು ಒಬ್ಬ ಧ್ಯಾನ ಮಾಡುವವನಿಗೆ ಬೇಕಾದ ಗುಣ. ಮನಸ್ಸು ಕರಗುವುದು ಅಂತ ಹೇಳ್ತೇವಲ್ಲ, ಎಲ್ರಿ ಕರಗುತ್ತೆ, ಎಲ್ಲಿ ಹರಿಯತ್ತೆ ಅಂತ ನಾವು ಯಾರನ್ನು ಕೇಳೋದಿಲ್ಲ. ಅವನು ನೋಡಿದರೆ ಮನಸ್ಸೇ ಕರಗಲ್ಲ. ಕರಗುವುದು ಅಂದರೆ ಆ ಪ್ರೀತಿಯ ರಸಧಾರೆ ಇನ್ನೊಂದು ವಸ್ತುವನ್ನು ಬಿಟ್ಟಿರಲಿಕ್ಕಾಗುವುದಿಲ್ಲ ಅಂತನ್ನುವ ಒಂದು ಸಂಬಂಧದ ಅಂಟುವಿಕೆ ಇದೆಯಲ್ವ, ಆ ಅಂಟುವಿಕೆ ಭಗವಂತನಲ್ಲಿ ನೆಲೆಸಿದಾಗ ಅದು ಆರ್ದ್ರವಾದ ಅರ್ಪಿತವಾದ ಮನಸ್ಸಿನಿಂದ ತುಂಬಿದ್ದು. ನ ಪೃಥಗ್ ದಿದೃಕ್ಷೇತ್, ಭಗವಂತನನ್ನು ತನ್ನ ಹೃದಯ ಕಮಲದಲ್ಲಿ ಇದ್ದಾನೆ ಅಂತ ತಿಳಿಯುತ್ತಾ ಅದು ಬಿಟ್ಟು ನ ಪೃಥಕ್, ಭಗವಂತನನ್ನು ಹೊರತುಪಡಿಸಿ ಇನ್ನಾವ ವಿಷಯ ಪದಾರ್ಥಗಳನ್ನೂ ಆತ ಅಲ್ಲಿ ನೆನೆಯುವುದಿಲ್ಲ, ನೆನೆಯಬಾರದು. ಧ್ಯಾನ ಮಾಡುವಾಗಲೂ ಮತ್ತೆ ಮನೆ ನೆನಪಾಯಿತು, ಹೆಂಡತಿ ನೆನಪಾಯಿತು, ಮಕ್ಕಳು ನೆನಪಾಯಿತು, ಆಫೀಸ್ ನೆನಪಾಯಿತು, ಕೆಲಸ ನೆನಪಾಯಿತು, ದುಡ್ಡು ಎಲ್ಲಿಟ್ಟಿದ್ದೇನೆ ಅಂತ ಕೀ ಮರ್ತೋಗಿದೆ ಅಂತ ಹುಡುಕ್ತಾ ನೆನಪಾಯಿತು, ಅದೇ ಹೋಯಿತು ಅಂದರೆ ದೇವರು ಅವನು ನಿನಗೇನೇನು ಬೇಕೋ ಅದನ್ನು ಯೋಚನೆ ಮಾಡ್ತಿದ್ದಲ್ಲ, ಅಲ್ಲೇ ಇರು, ನೀನು ನನ್ನ ಹತ್ರ ಬರಬೇಡ ಅಂತ ಅವನು ಬಿಟ್ಟು ದೂರ ಹೋಗ್ತಾನೆ. ಅದರಿಂದಾಗಿ
ನ ಪೃಥಕ್ ದಿದೃಕ್ಷಿತ್, ಬೇರೆದನ್ನು ಆ ಹೊತ್ತಿನಲ್ಲಿ ನೆನೆಯಕೂಡದು. ಪೂಜೆಗೆ ಕೂತಾಗ, ಜಪಕ್ಕೆ ಕೂತಾಗ, ಯಾಕೆಂದರೆ ಊಟವು ಒಂದು ಯಜ್ಞ ಅಂತ ಆದಾಗ ಊಟಕ್ಕೆ ಕೂತಾಗ, ಇದು ಎಲ್ಲ ಕಾಲದಲ್ಲೂ ಬೇಡವಾದ ವಿಚಾರಗಳನ್ನು ಆದಷ್ಟು ದೂರ ಇಡಬೇಕು ಅಂತ ಹೇಳೋದು ಈ ಕಾರಣಕ್ಕಾಗಿ. ಅದೆಲ್ಲವೂ ಒಂದು ರೀತಿಯಲ್ಲಿ ಧ್ಯಾನದ ಸ್ಥಿತಿಯೇ, ಅದೆಲ್ಲವೂ ಒಂದು ಉಪಾಸನೆಯ ಮುಖಗಳೇ. ಆ ಮುಖಗಳಲ್ಲಿ ಭಗವಂತನ ಎಚ್ಚರವನ್ನೇ ಹೆಚ್ಚು ಸಂಪಾದಿಸುವುದಕ್ಕೆ ಅವನು ಪ್ರಯತ್ನಿಸಬೇಕು. ಏವಂ, ಇದಿಷ್ಟು ಧ್ಯಾನದ ಸ್ವರೂಪವನ್ನು ಹೇಳಿ, ಹೀಗೆ ಭಗವಂತನಲ್ಲಿ ಪ್ರತಿಲಬ್ಧ ಭಾವ, ದೇವರು ಅಂದರೆ ಅದೊಂದು ರೀತಿ ಅವನಿಗೆ ಸರ್ವಾವಸ್ಥೆಯಿಂದ ನನಗೆ ಅವನನ್ನು ಒಪ್ಪಿಸಿ ಬಿಡಬೇಕು, ಅವನಿಗೆ ನನ್ನನ್ನು ಒಪ್ಪಿಸಿಕೊಳ್ಬೇಕು ಅಂತ ಅನ್ನಿಸುವ ಸ್ಥಿತಿ ಬಂದಾಗ ದ್ರವ ಹೃದಯ ಉತ್ಪುಳಕ ಪ್ರಮೋದ, ಇದೆಲ್ಲ ಅನುಭವಿಸಿದರ ಕತೆ. ಕುಣಿದು ಬಿಡಬೇಕು ಅನಿಸುತ್ತೆ, ಎದೆಯಲ್ಲಿ ಏನೋ ಒಂದು ಆನಂದ, ಆ ಆನಂದಕ್ಕೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಕುಣಿತಾನೆ, ಕುಪ್ಪಳಿಸ್ತಾನೆ, ಮಾತಾಡಿದರೆ ಗಂಟ್ಲು ಕಟ್ಟತ್ತೆ. ಔತ್ಕಂಠ್ಯ ಭಾಷ್ಪ ಕಳೆಯ ಮುಹುರರ್ದ್ಯಮಾನಸ್ತಚ್ಚಾಪಿ ಚಿತ್ತ ಬಳಿಶಂ ಶನಕೈರ್ವಿಯುಂಕ್ತೆ. ಆ ಸ್ಥಿತಿ ಅವನಿಗೊಮ್ಮೆ ಒದಗಿದಾಗ ಏನು ಮಾತಾಡ್ಲಿಕ್ಕೆ ಹೋದರೂ ದೇವರ ಕಾರುಣ್ಯದ ಆ ನೆನಪಿನಿಂದ ಮಾತು ಹೊರಡುವುದೇ ಇಲ್ಲ. ಕಂಠ ಬಿಗಿದಂತಾಗುತ್ತೆ, ಗದ್ಗದವಾದ ಕಂಠ ಅಂತ ಹೇಳ್ತೇವಲ್ಲ, ಬಿಗಿದ ಹಾಗಾಗುತ್ತೆ, ಏನು ಮಾತಾಡಲಿಕ್ಕೆ ಬರುವುದಿಲ್ಲ. ಹೀಗೆ ಮೀನನ್ನು ಹಿಡಿಯುವುದಕ್ಕೆ ಗಾಳವನ್ನು ಹಾಕುವಂತೆ ಈ ಮನಸ್ಸು ಭಗವಂತನೆಂಬ ಮೀನನ್ನು ಹಿಡಿಯುವುದಕ್ಕೆ ಉತ್ತಮವಾದ ಅಪೂರ್ವವಾದ ಒಂದೇ ಒಂದು ದಾಳ ಸಾಧನ, ಅದು ಮನಸ್ಸು. ಮನಸ್ಸಿದ್ರೆ ಮಾತ್ರ ಈ ದ್ರವಿಸುವುದು ಸಾಧ್ಯ ಆಗುತ್ತೆ. ಹೇಳುವುದುಂಟು, ಅವ್ರಿಗೆ ಮನಸ್ಸೇ ಇಲ್ಲ ರೀ, ಕಲ್ಲಿರುವುದು. ದೇವರು ಹುಟ್ಟಿಸುವಾಗ ಮನಸ್ಸೇ ಕೊಡಲಿಲ್ಲ ಅನಿಸುತ್ತೆ. ಏನು ಮಾಡಿದರೂ ನಗುವುದಿಲ್ಲ, ಏನು ಮಾಡಿದರೂ ವಾಪಸ್ ಪ್ರತಿಕ್ರಿಯೆ ಕೊಡಲ್ಲ, ಎಲ್ಲದಕ್ಕೂ ಗುಂಡು ಕಲ್ಲಿನ ಹಾಗೆ ಇರುವುದು ಹಾಗೆ, ಒಳಗೂ ಹಾಗೆ. ಹೀಗಿದ್ದರೆ ಈ ಸಿದ್ಧಿಗಳು ಯಾವುದು ಕೂಡ ಒದಗುವುದು ಕಷ್ಟ. ಹಾಗೆ ಭಗವಂತನಿಗೋಸ್ಕರ ಮನಸ್ಸನ್ನು ಕರಗಿಸಿ ಅಪ್ರಯತ್ನವಾಗಿ, ಮುಂದೆ ಈ ಅಭ್ಯಾಸ ಮೊದಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಅಪ್ರಯತ್ನವಾಗಿ, ಪ್ರಯತ್ನವೇ ಮಾಡದೆ ಮನಸ್ಸು ಆ ವಿಷಯದಲ್ಲಿ ಲಗ್ನವಾಗಿಬಿಡುತ್ತೆ. ಇದೇ ಬೇಕು ಅಂತ ಅನ್ನಿಸಿ ಅಲ್ಲೇ ಕೂಡ್ಲಿಕ್ಕೆ ಶುರು ಮಾಡುತ್ತೆ. ಆರಂಭದಲ್ಲಿ ಈ ಉಪನ್ಯಾಸಗಳನ್ನು ಕೇಳುವಾಗ ಏನು ಅಂತಲೇ ತಲೆಗೆ ಹೋಗ್ತಾ ಇರೋದಿಲ್ಲ. ಆ ಕೇಳಿ 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 ಅಭ್ಯಾಸ ಆಗ್ತಾ ಒಂದು ತಿಂಗಳು 2 ತಿಂಗಳು ದಾಟಿ ಹೋಗಿ ಆಮೇಲೆ ಮತ್ತೆ ಕೂತಾಗ ಪ್ರತಿಯೊಂದು ಕ್ಷಣವನ್ನು ಆಸ್ವಾದಿಸ್ತಾ ಇರ್ತೇವೆ ನಾವು. ಹೌದು, ಇದು ಚಂದ ಇತ್ತು, ಈ ವಿಷಯ ಇವತ್ತು ಬೇಕಿತ್ತು, ಇದನ್ನು ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೆ, ಇದೇ ವಿಷಯ ಸಿಕ್ಕಿತು ಅಂತ ಈ ರೀತಿಯಾಗಿ ಅದರಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗುವುದು ಯಾವಾಗ ಅಂದರೆ ಕೇಳಿದ್ದು ಸ್ವಲ್ಪ ಅಭ್ಯಾಸ ಆದಮೇಲೆ. ಇದು ಸಣ್ಣ ಉದಾಹರಣೆ, ಲೋಕದ ಉದಾಹರಣೆ. ಇದೇ ರೀತಿ ಎಲ್ಲ ಕೆಲಸದಲ್ಲೂ ಕೂಡ ನಾವು ಹೆಚ್ಚು ಹೆಚ್ಚು ತೊಡಗಿದಂತೆ ಅದರಲ್ಲಿರುವ ಸ್ವಾರಸ್ಯವಾದ ಅಂಶಗಳನ್ನು ಗ್ರಹಿಸುವುದಕ್ಕೆ ಮನಸ್ಸು ಕಾತರವಾಗಿ ಕೂತಿತು ಅಂದರೆ ಮತ್ತೆ ಅದು ಬೋರ್ ಬರುವುದು ಅಂತಿಲ್ಲ. ಹೀಗೆ ಮನುಷ್ಯನಿಗೆ ವಿಷಯ ಪದಾರ್ಥಗಳ ಆಸಕ್ತಿ ಕಮ್ಮಿ ಆದರೆ ಈ ಕೂಡುವ ಸಮಯ ಹೆಚ್ಚಾಗುತ್ತೆ. ನಮಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮನಸ್ಸಿಗೆ ಇನ್ನೂ ಹೊರಗಿನದನ್ನು ಬಿಟ್ಟಿರುವ ಅಭ್ಯಾಸವನ್ನು ನಾವು ಮಾಡಿಸಿಲ್ಲ ಅಂತ ಅರ್ಥ. ಅಥವಾ ಅದೇ ಹೆಚ್ಚು ಅಂತ ಒಳಗಿನಿಂದ ಮನಸ್ಸಿಗಿದೆ, ಹೊರಗಿನಿಂದ ಇಲ್ಲ ನಾನು ತುಂಬ ಸ್ಪಿರಿಚುವಲ್, ನಾನು ಎಲ್ಲ ಹೆಚ್ಚು ಅಧ್ಯಾತ್ಮದ ಕಡೆಗೆ ನಾನು ಮನಸ್ಸು ಕೊಟ್ಟುಬಿಟ್ಟಿದ್ದೇನೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಅವನಷ್ಟು ಸಾಂಸಾರಿಕವಾದ ತಾಪತ್ರಯಗಳಲ್ಲಿ ಮುಳುಗಿದವನು ಇನ್ನೊಬ್ಬನು ಸಿಗುವುದಿಲ್ಲ. ಇದು ನಮಗೆ ಸಾಮಾನ್ಯವಾಗಿ ಸುತ್ತ ಒಂದು ಕೆಲವು ಸಮಾಜದ ಸ್ಥಿತಿವಂತರು ಅಂತ ಅನ್ನಿಸಿಕೊಂಡವರ ಜೀವನದಲ್ಲಿ ಕಾಣುವಂಥದ್ದು. ಅಂದರೆ ನಾವು 1-2 ಗಂಟೆ ಅದಕ್ಕೋಸ್ಕರ ಕೊಡ್ತಾ ಇದ್ದೇವೆ ಅಂದರೆ ನಾವು ಸ್ಪೆಷಲ್ಲು, ಅಷ್ಟೇ ಭಾವನೆಗೆ ಅದನ್ನು ಬಳಸಿಕೊಳ್ತಾರೆ ಹೊರತು ಇಡೀ ಜೀವನವೇ ಅಂತಹದ್ದು ಅನ್ನುವ ಎಚ್ಚರ ಬಂದಿರುವುದಿಲ್ಲ. ಹಾಗೆ ಬಂದಾಗ ಇದು ಸಿದ್ಧಿ ಆಗುವುದು ಕಷ್ಟ. ಯಾವಾಗ ಪ್ರತಿ ಕೆಲಸವೂ ಪ್ರತಿ ಕ್ಷಣವೂ ನಮಗೆ ಇಂಥದ್ದೇ ಒಂದು ಅನುಭವಕ್ಕೆ ಪೂರಕವಾಗಿ ಹೇಗೆ ಅದನ್ನು ಬದಲಾಯಿಸಿಕೊಳ್ಳಬಹುದು ಅಂತ ಒಬ್ಬ ಸಾಧಕನಿಗೆ ಮನಸ್ಸು ಬದಲಾದರೆ ಈ ಎಲ್ಲ ಕೆಲಸಗಳು ಕೂಡ ಒಂದಾದ ಮೇಲೆ ಒಂದು ಸುಲಭ ಅಂತ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಚಿತ್ತ, ನನ್ನ ಚಿತ್ತ ಅಂತ ಆಗುವುದು ಯಾವಾಗ ಅಂದರೆ ನಾನು ಹೇಳಿದಲ್ಲಿಗೆ ಮನಸ್ಸು ಹೋಗುತ್ತೆ ಅಂತ ಆದಾಗ. ಮನಸ್ಸು ಹೇಳಿದಲ್ಲಿಗೆ ನಾನು ಹೋಗ್ತೇನೆ ಅಂದರೆ ಮಂಗನೇ ಆ ಕುಣಿಸೋನನ್ನು ಕುಣಿಸಿದ ಹಾಗೆ. ನಾನು ಹೇಳೋದು ನನ್ನ ಮಂಗ ನೋಡಿ ನಿಮಗೆಲ್ಲ ಎದುರುಗಡೆ ಕುಣಿಸಿ ತೋರಿಸ್ತೇನೆ ಅಂತ, ಅದೇನೋ ಒಂದು ಸ್ವಲ್ಪ ಅದಕ್ಕೆ ಒಂದು ಚೂರು ತಲೆ ಕೆಟ್ಟು ಸೀದ ಮರ ಹತ್ತಿ ಅವನೇ ಇಳಿದ್ಬಾರೋ ಅಂತ ಡ್ಯಾನ್ಸ್ ಮಾಡ್ತಾ ಕೂತಿರ್ತಾನೆ. ಯಾಕೆಂದರೆ ಅದು ಬರಬೇಕು ಅಂದರೆ ಅದ್ರ ಹಾಗೆ ಆ್ಯಕ್ಟಿಂಗ್ ಮಾಡಬೇಕು, ಅದಕ್ಕೇನೋ ಕೊಡ್ತೇನೆ ಅಂತ ಅನ್ಬೇಕು. ಇದನ್ನೆಲ್ಲ ಮಾಡಿದಾಗ ಎದುರುಗಡೆಯವನವರಿಗೆ ಅವನಿಗೆ ಎಂಜಾಯ್ಮೆಂಟೇ, ಮಂಗ ಕುಡಿದ್ರು ಇವನು ಕುಡಿದ್ರು ಅವರಿಗೆ ಖುಷಿನೇ. ಆದರೆ ಸ್ಥಿತಿಗತಿ ಹೇಗಿರುತ್ತೆ, ಯಾರು ನಿಯಾಮಕ ಯಾರು ನಿಯಮ್ಯ, ಈ ಅಂಶದಲ್ಲಿ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ, ಸಾಧನೆ ಕೆಳಕ್ಕೆ ಜಾರಿ ಹೋಗುತ್ತೆ. ಹೀಗಾಗಿ ಅಪರೋಕ್ಷ ಜ್ಞಾನಿಯಾದವನು ನನ್ನ ಶರೀರ ಅನ್ನುವ ಭಾವದಿಂದ ಎಲ್ಲಿ ತನಕ ಇರ್ತಾನೋ ಅಲ್ಲಿ ತನಕ ಈ ಸಿದ್ಧಿಗಳು ಪಕ್ಕ ಒಲಿಯುವುದಿಲ್ಲ.
ನನ್ನನ್ನು ಈ ಶರೀರದಲ್ಲಿ ಭಗವಂತ ಇರಿಸಿ ಈ ಸಾಧನೆಗಾಗಿ ನನ್ನನ್ನು ಇದಕ್ಕಾಗಿ ಜೋಡಿಸಿದ್ದಾನೆ ಅಂತ ಭಾವಿಸಿ ಪರಮಾತ್ಮನಿಗೆ ಜೀವನನ್ನು ಒಪ್ಪಿಸಿದ ಅಂತ ಆಗ ಪರಮಾಚ್ಛಾದಿಕೆ ಮತ್ತು ಜೀವಾಚ್ಛಾದಿಕೆ ಇದೆರಡು ತೆರೆಗಳಿವೆ. ಕೂತವನು ಪ್ರೇಕ್ಷಕ ಕಣ್ಣು ತೆರೀಬೇಕು, ತೋರಿಸುವವನು ಸ್ಟೇಜ್ನಲ್ಲಿ ಪರದೆ ಸರಿಸಬೇಕು. ಎರಡೂ ಆದಾಗ ನಾಟಕ ಕಾಣುತ್ತೆ. ಕೇವಲ ಪರದೆ ಅಲ್ಲಿಂದ ಸರಿಸಿದ್ರು ಇವನು ಕಣ್ಣು ಮುಚ್ಚಿ ನಿದ್ದೆ ಹೊಡಿತಾ ಇದ್ದರೆ ಉಪಯೋಗ ಇಲ್ಲ. ಅಥವಾ ಇವನು ಕಣ್ಣು ತೆಗೆದು ಆಗದಿಂದ ಕಾಯ್ತಾ ಇದ್ದಾನೆ, ಪರದೆನೇ ತೆಗೆಯಲಿಲ್ಲ, ಆದರೂ ಉಪಯೋಗ ಇಲ್ಲ. ಹೀಗೆ ಎರಡೂ ಕಡೆ ಇವನು ಕಣ್ಣು ತೆರೆಯುವುದು ಆಗಬೇಕು, ಅದು ಆತ್ಮ ಸಾಕ್ಷಾತ್ಕಾರ, ಪರದೆನೂ ಸರಿಸಬೇಕು, ಅದು ಪರಮಾತ್ಮ. ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸ್ತಾನೆ. ಎಲ್ಲರಿಗೂ ಒಂದೇ ಥರ ಪರದೆ ತೆಗೆಯುವುದು ಅಂತಿಲ್ಲ. ಕಣ್ತೆರಿದು ಇವನು ಪೂರ್ತಿ ತೆಗಿಲೇಬೇಕು. ಅರ್ಧಕ್ಕೆ ತೆಗೆದ್ರೆ ಅರ್ಧನೇ ಕಾಣುತ್ತೆ. ಅದಕ್ಕೆ ಅವನು ಏನು ತೋರಿಸ್ಬೇಕು, ಎಷ್ಟು ತೋರಿಸಿದ್ರೆ ಇವನಿಗೆ ತೃಪ್ತಿ ಆಗುತ್ತೆ, ಎಷ್ಟು ನೋಡಿದರೆ ಇವನ ಮನಸ್ಸು ಇದನ್ನು ಸಹಿಸಿಕೊಳ್ಳುತ್ತೆ, ಅದಕ್ಕೆ ಬೇಕಾದಷ್ಟು ಪರದೆ ಸರಿಸ್ತಾ ಹೋಗ್ತಾನೆ. ಯಾಕೆಂದರೆ ವೇದಿಕೆ ಇವನಿಗೆ ಎಷ್ಟು ಬೇಕೋ ಕಣ್ಣು ತುಂಬುವಷ್ಟೇ ಇರುತ್ತೆ, ಅರ್ಧ ಅಂತ ಅನಿಸೋದಿಲ್ಲ. ಆದರೆ ಇವನ ಕಣ್ಣಿಗೆ ಅದು ಪೂರ್ತಿಯೇ. ಇನ್ನೊಬ್ಬ ಇರ್ತಾನೆ, ಇವನಿಗಿಂತ ಜಾಸ್ತಿ ಕಣ್ಣು ದೊಡ್ಡದಿರೋನು, ಅವನಿಗೆ ಇನ್ನೂ ಚೂರು ಜಾಸ್ತಿ ತೆರೆದಿರ್ತಾನೆ. ಎಲ್ಲರಿಗೂ ಅವರವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ತೆರೆದು ತೋರಿಸುವಂತಹ ಈ ಸಾಧನೆಗೆ ಹಂತ ಹಂತವಾಗಿ ಪ್ರಾರಬ್ಧ ಕರ್ಮ ನಶಿಸಿದಾಗ ಈ ದರ್ಶನ ಅಂತ ಅನ್ನೋದು ಅಂತರಂಗದಿಂದ ಆತ ಪಡೀತಾನೆ. ಬಿಂಬರೂಪಿ ಪರಮಾತ್ಮ ಪ್ರತ್ಯಕ್ಷನಾಗಿ ಆತನಿಗೆ ಅಂತರಂಗದಲ್ಲಿ ತನ್ನನ್ನು ತಾನು ತೋರಿಸ್ತಾನೆ. ಸೋಪ್ಯೇತ್ಯಯಾಚರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಮ್ಯವಸಿತ ಸುಖ ದುಃಖ ಬಾಹ್ಯೇ ಹೇತುತ್ವಮಪ್ಯಸತಿ ಕರ್ತರಿ ದುಃಖಯೋರ್ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಾಷ್ಠ. ಅಪರೋಕ್ಷ ಜ್ಞಾನಿಯಾದವನು ಈ ಶರೀರದಲ್ಲಿ ಇರುವಾಗಲೂ ಇದರ ಮೇಲಿನ ಅಭಿಮಾನ ಕಮ್ಮಿ ಆಗುತ್ತೆ ಅವನಿಗೆ. ಶರೀರದಲ್ಲಿ ಏನಾದರೂ ಆಗ್ತಾ ಇದ್ದಾಗ ನಾನು ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಅನಿಸೋದೇ ಇಲ್ಲ. ಅವನಿಗೆ ಎಷ್ಟು ಸ್ಪಷ್ಟ ಅನುಭವ ಇರುತ್ತೆ ಅಂದರೆ ಭಗವಂತ ನನ್ನಿಂದ ಇದೆಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಇದು ಇದಕ್ಕೋಸ್ಕರ ಆಗ್ತಾ ಇದೆ, ಇದು ಹೀಗಾಗ್ತಾ ಇದೆ, ಇದು ನನ್ನ ಶರೀರ ಅಂತ ಅವನ ಭಾವನೆಯೇ ಇಲ್ಲ. ಅದರಿಂದಾಗಿ ಜ್ಞಾನಾನಂದಮಯವಾದ ಪರಮಾತ್ಮನ ಸ್ವರೂಪದಲ್ಲಿಯೇ ಮನಸ್ಸು ಲಗ್ನವಾಗಿರುವುದರಿಂದ ಶರೀರಕ್ಕೆ ತೊಂದರೆ ಆಗುವುದಿಲ್ಲ. ರಕ್ಷಿಸಿಕೊಳ್ಬೇಕು ಅನ್ನುವ ತುಂಬ ಕಾತರ ಅವನಿಗೆ ಬರುವುದಿಲ್ಲ. ಆದ್ದರಿಂದ ನಮಗನಿಸುತ್ತೆ ಕೆಲವೊಂದು ಸರ್ತಿ ಹಾನಿ ಆದರೆ ಆಗುವುದಿಲ್ಲ. ಅವನು ಯಾವಾಗ ತನ್ನನ್ನು ಭಗವಂತನಿಗೆ ಒಪ್ಪಿಸ್ಕೊಂಡಿದ್ದಾನೆ ಆಗ ಅವನನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಅವನದು. ಅದರಿಂದ ದೇಹಕ್ಕೆ ನೋಡಿ, ಈ ಚವನ ಮಹರ್ಷಿ ಧ್ಯಾನಕ್ಕೆ ಅಂತ ಕೂತು ಸಮಾಧಿಗೆ ಹೋದಾಗ ಶರೀರದ ಮೇಲೆ ಪೂರ್ತಿ ಹುತ್ತ ಬೆಳೆಯಿತು. ಆದರೆ ಶರೀರ ನಾಶ ಆಗಲಿಲ್ಲ. ನೀವು ಬೇರೆ ಮರದ ಮೇಲೆ ಹುತ್ತ ಬೆಳೆದ್ರೆ ಮರ ಎಲ್ಲ ತಿಂದು ಗೆದ್ದಲು ಹಿಡಿದು ಪುಡಿಯಾಗಿಬಿಡಬೇಕಿತ್ತು. ಇದು ವಾಲ್ಮೀಕಿಗಳ ಕಥೆಯಲ್ಲೂ ಬರುತ್ತೆ. ಅವರು ಕೂಡ ತಪಸ್ಸಿಗೆ ಕೂತಾಗ ಅದರಿಂದಾಗಿ ಅವಳಿಗೆ ವಲ್ಮೀಕದಲ್ಲಿ ಹುಟ್ಟಿದವರಾದ್ರಿಂದಾಗಿ ವಾಲ್ಮೀಕಿ ಅಂತ ಹೆಸರು. ವಲ್ಮೀಕ ಅಂದರೆ ಹುತ್ತದ ಮಧ್ಯದಿಂದ ಎದ್ದು ಬಂದ ತಪಸ್ಸಿನ ಕಾಲಕ್ಕೆ ಹುತ್ತದಿಂದ ಎದ್ದು ಬಂದವರಾದ್ರಿಂದ ಅವರನ್ನು ವಾಲ್ಮೀಕಿ ಅಂತ ಹೆಸರು ಕರೆದರು. ಭೃಗುವಿನ ತಮ್ಮನಾಗಿ ಪ್ರಚೇತಸರ ಮಗನಾಗಿ ಹುಟ್ಟಿ ಬಂದಂತಹ ಅವರು ಭಗವಂತನ ಕಥೆಯನ್ನು ಕೇಳುವ ಮುನ್ನ ತುಂಬ ತಮ್ಮನ್ನು ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಪಸ್ವಾಧ್ಯಾಯಂ ಆರಂಭದಲ್ಲೇ ಅವನು ಪ್ರಾರ್ಥನೆ ಮಾಡುವಾಗ, ನಾರದರನ್ನು ಪ್ರಾರ್ಥಿಸುವಾಗ ಅವು ಎಂಥ ವ್ಯಕ್ತಿಗಳು ಅಂತ ಹೇಳುವಾಗ ಅವರಲ್ಲಿ ಅಂಥ ತಪಸ್ಸು, ಸ್ವಾಧ್ಯಾಯ ಇತ್ಯಾದಿ ಗುಣಗಳಿಂದ ಕೂಡಿತ್ತು ಅನ್ನುವ ಮಾತನ್ನು ಹೇಳುತ್ತಾರೆ. ಹೀಗೆ ಶರೀರ ಆಗ ಹುತ್ತದಿಂದಲೇ ಮುಳುಗಿ ಹೋದರೂ ನಷ್ಟ ಆಗಲಿಲ್ಲ. ಯಾಕೆಂದರೆ ಧ್ಯಾನದ ಸಮಾಧಿಯ ಸ್ಥಿತಿಯಲ್ಲಿ ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಂಡಿದ್ದಾದ್ರಿಂದಾಗಿ ಅವನ ಮೇಲೆ ಬೆಳೆದ ಹುತ್ತ ಅವನ ಶರೀರವನ್ನು ತಿನ್ನದಂತೆ ನೋಡುವುದು ಭಗವಂತನೇ ರಕ್ಷಿಸ್ತಾನೆ. ಆದರೆ ಅದು ಕೃಶವಾಗಿತ್ತು, ಮಾಂಸ ಇರಲಿಲ್ಲ, ಮೂಳೆ ಚರ್ಮ ಎರಡೇ ಇದ್ದದ್ದು. ಆಮೇಲೆ ಮತ್ತೆ ಚವನರಿಗೆ ಅಶ್ವಿದೇವತೆಗಳ ಅನುಗ್ರಹದಿಂದ ಪುಷ್ಟವಾದ ಶರೀರ ಬಂತು ಅಂತನ್ನುವ ಕಥೆ ಆಮೇಲೆ ಬರುತ್ತೆ. ಆದರೆ ಶರೀರ ನಾಶ ಆಗಲಿಲ್ಲ. ಯಾಕೆ ಅಂದರೆ ಸಮಾಧಿಯಲ್ಲಿ ತನ್ನನ್ನು ಭಗವಂತನಿಗೆ ಒಪ್ಪಿಸಿಕೊಂಡಾದ್ರಿಂದಾಗಿ ಶರೀರವನ್ನು ಭಗವಂತ ಅದಕ್ಕೆ ಬೇಕಾದಂತೆ ಕಾಪಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕಾಗಿ. ಹೀಗಾಗಿ ಬಾಹ್ಯ ಶರೀರ ಒಂದು ಕಡೆ ಇದ್ದರೂ ಇಲ್ಲದೇ ಇದ್ದರೂ ಚಲಿಸಿದ್ರು ಇದು ತನ್ನ ಪ್ರಯತ್ನದಿಂದ ಆಯಿತು ಅಂತ ಅವನು ಯಾವತ್ತೂ ಅಂದುಕೊಳ್ಳುವುದಿಲ್ಲ. ಪರಮಾತ್ಮನ ಅನುಗ್ರಹದಿಂದಲೇ ಆಯಿತು ಅಂತ ಭಾವಿಸಿ ಮೈಯಿಂದ ಬಟ್ಟೆ ಜಾರಿದರೂ ಅವನಿಗೆ ಅಷ್ಟು ತಲೆಗೆ ಹೋಗುವುದಿಲ್ಲ. ಆದರೆ ಅದರಿಂದ ಬೇರೆಯವರಿಗೆ ಯಾರಿಗೂ ಅವಮಾನವೂ ಇರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಮನಸ್ಸನ್ನು ಗೆದ್ದು ಶರೀರದ ಚಟುವಟಿಕೆಯನ್ನು ನಿರಂತರ ಮಾಡ್ತಾ ಹೋಗ್ತಾ ಇರ್ತಾನೆ. ದೇಹೋಪಿ ದೈವವಶಗ ಕಲು ಕರ್ಮ ಯಾವತ್. ಮತ್ತು ದೇಹದಲ್ಲಿ ಯಾಕೆ ಇರ್ತಾನೆ ಅಂದರೆ ಕೆಲವು ಕರ್ಮವನ್ನು ಅನುಭವಿಸಲಿಕ್ಕೇ ಅನಿವಾರ್ಯವಾಗಿ ಈ ಶರೀರ ಬೇಕು, ಅದು ಈ ಶರೀರದಿಂದಲೇ ಅನುಭವಿಸಬೇಕು. ಅದಕ್ಕೋಸ್ಕರ ದೈವವಶಕಃ ದೇಹೋಪಿ ಕರ್ಮ ಯಾವತ್ತು, ಎಲ್ಲಿಯ ತನಕ ಕರ್ಮ ಈ ದೇಹಕ್ಕೆ ಸಂಬಂಧಪಡುವಂತೆ ಇರಬೇಕು ಅಂತ ಹೇಳಿದೆಯೋ ಅಲ್ಲಿ ತನಕ ಇರ್ತೇನೆ. ಅದಕ್ಕಿಂತ ಆಚೆ ಕರ್ಮ ಮುಗೀತು ಅಂದರೆ ಶರೀರ ನಾಶ ಆಗುತ್ತೆ, ಆಮೇಲೆ ನನಗೂ ಕೂಡ ಈ ಶರೀರ ಜೊತೆಗೆ ಸಂಬಂಧ ಇಲ್ಲ ಅಂತ ಸಂಬಂಧರಹಿತನಾದವನೇ ಲಿಟರಲಿ ಸಂಬಂಧವನ್ನು ಬಿಡ್ತಾನೆ. ಮೊದಲು ಇದ್ದಾಗಲೂ ಅದರ ಜೊತೆಗೆ ಇರಲಿಲ್ಲ,
ಆದರೆ ಅದು ಕರ್ಮವಶಾತ್ ಎಷ್ಟು ದಿವಸ ಇರಬೇಕಿತ್ತು ಅಷ್ಟು ದಿವಸದ ತನಕ ಶರೀರಕ್ಕೆ ಇರುವಿಕೆಗೆ ತಾನೂ ಬದ್ಧನಾಗಿದ್ದ. ಆದರೆ ಯಾವಾಗ ಶರೀರದ ಸ್ಥಾನಮಾನ ಮುಗಿಯಿತೋ, ತನ್ನ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅಟ್ಯಾಚ್ಮೆಂಟ್ ಬೇಕಿಲ್ಲ ಅಂತ ಅನ್ನಿಸ್ತೋ, ಆಗ ಅದನ್ನು ದೃಢ ಸಮಾಧಿ ಯೋಗ, ಗಟ್ಟಿಯಾದ ಸಮಾಧಿಯಲ್ಲಿ ತನ್ನನ್ನು ಭಗವಂತನಿಗೆ ಒಪ್ಪಿಸಿಕೊಂಡಿದ್ದಾದ್ರಿಂದಾಗಿ ಅವನು ಪ್ರಪಂಚದ ಯಾವುದನ್ನು, ಹೆಂಡತಿ, ಮಕ್ಕಳು, ಸಂಪತ್ತು, ಇದು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಸ್ವಾಪ್ನಂ ಪುನರ್ನ ಭಜತೆ, ನಿದ್ದೆಯಿಂದ ಎದ್ದ ಮೇಲೆ ಕನಸಿನಲ್ಲಿ ಹಿಡಿದುಕೊಂಡಿದ್ದ ಗಂಟನ್ನು ಎದ್ದ ಮೇಲೆ ಹಿಡ್ಕೊಂಡು ಓಡ್ತೇನೆ ಅಂತಂದರೆ ಎಷ್ಟು ಮೂರ್ಖತನವೋ ಹಾಗೆ ಅಂದರೆ ಒಂದು ಸರ್ತಿ ಅದರ ಮಿತಿ ಅರ್ಥ ಆದಮೇಲೆ, ಒಂದು ಸರ್ತಿ ಅದು ಶಾಶ್ವತ ಅಲ್ಲ ನಶ್ವರ ಅಂತ ಗೊತ್ತಾದ ಮೇಲೆ ಮತ್ತದನ್ನು ಹಿಡ್ಕೊಂಡು ಓಡೋದ್ರಲ್ಲಿ ಏನು ಅರ್ಥ ಇದೆ ಅಂತ ಅವನದನ್ನು ಬಿಟ್ಟು ಅನಾಯಾಸವಾಗಿ ಮುಂದೆ ಸಾಕ್ತಾನೆ. ಹೀಗೆ ಎಲ್ಲವನ್ನೂ ಬಿಟ್ಟು ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನ ಜೀವಸಂಯುತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಯುತಃ. ಇಡೀ ಉರಿಯುವ ಸೌದೆ ಬೆಂಕಿ ಎಲ್ಲಿದೆ ಅಂತ ಕೇಳಿದರೆ, ಬೆಂಕಿ ಸೌದೆ ಎಲ್ಲ ಭಾಗದಲ್ಲೂ ಇದೆ. ಆದರೆ ಮತ್ತೆ ಎಲ್ಲ ಭಾಗದಲ್ಲಿದೆ ಅಷ್ಟೇ ಅಲ್ಲ, ದೀಪದಲ್ಲೂ ಇದೆ, ಉರಿಯುವ ಸೌದೆಯಲ್ಲೂ ಇದೆ, ದಗದಗನೆ ಉರಿಯುವ ಕಾಳ್ಗಿಚ್ಚಿನಲ್ಲೂ ಇದೆ. ಆದರೆ ಒಂದರಲ್ಲಿ ಚೂರು ಚಿಕ್ಕದಿದೆ, ಒಂದರಲ್ಲಿ ಚೂರು ದೊಡ್ಡದಿದೆ, ಒಂದರಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಿದೆ, ಆದರೆ ಬೆಂಕಿ ಒಂದೇ. ಹಾಗೆಯೇ ಭಗವಂತ ಎಲ್ಲ ಪ್ರಾಣಿಗಳ ಶರೀರದಲ್ಲೂ ತನ್ನ ಅಸ್ತಿತ್ವವನ್ನು ಅಗ್ನಿಯಂತೆ ಇರಿಸಿದ್ದಾನೆ. ಆದರೆ ವ್ಯಕ್ತವಾಗಬೇಕಾದಂತಹ ಶಕ್ತಿ ಅದರದರಲ್ಲಿ ಎಷ್ಟಿಷ್ಟಿದೆಯೋ ಅಷ್ಟು ಮಾತ್ರ ಅದರಿಂದ ಲೋಕಕ್ಕೆ ಬೇಕಾದ ಕರ್ತವ್ಯಗಳನ್ನು ಮಡಿಸಿ, ಅಂದರೆ ಈಗ ಒಬ್ಬನಿಂದ ಒಂದು ಊರು ಮಾತ್ರ ಉದ್ಧಾರ ಆಗಬೇಕಿರುತ್ತೆ, ಅಷ್ಟು ಮಾತ್ರ ಮಾಡಿಸ್ತಾನೆ. ಒಬ್ಬನಿಂದ ಒಂದು ಪಟ್ಟಣವೇ ಉದ್ಧಾರ ಆಗಬೇಕಿರುತ್ತೆ, ಪಟ್ಟಣವನ್ನು ಉದ್ಧಾರ ಮಾಡಿಸ್ತಾನೆ. ಇನ್ನೊಬ್ಬನ ಕೈಯಿಂದ ಒಂದು ರಾಜ್ಯ ಉದ್ಧಾರ ಆಗುತ್ತೆ, ಇನ್ನೊಬ್ಬನ ಕೈಯಿಂದ ಒಂದು ವಿಶ್ವಕ್ಕೆ ದೊಡ್ಡ ಅನುಕೂಲ ಆಗಬೇಕಿರುತ್ತೆ ಅಂತ ಮಹಾಪುರುಷರು ಮಹಾತ್ಮರು ಇದ್ದೇ ಇರ್ತಾರೆ. ಹೀಗೆ ಒಂದೊಂದು ಅಂಶದಲ್ಲಿಯೂ ಕೂಡ ಆಯಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ಎಷ್ಟು ಪ್ರಕಟಿಸುವುದಕ್ಕೆ ಅಲ್ಲಿ ಶಕ್ತಿ ಇದೆಯೋ ಅಷ್ಟಕ್ಕೆ ತಾನು ವ್ಯಕ್ತನಾಗ್ತಾನೆ. ಓವರ್ ಡೋಸೇಜ್ ಕೊಟ್ಟು ಬ್ಲಾಸ್ಟ್ ಮಾಡಲ್ಲ. ಅಧಿಕವಾದ ಸಂಗತಿಗಳನ್ನು ಸೇರಿಸಿ ನನಗೆ ಒಟ್ಟಂತೂ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿ ಮತ್ತೆ ಈ ಕೆಲಸ ಎಲ್ಲ ಮಾಡಿಸೋದು ಸಾಧ್ಯ ಇಲ್ಲ, ನಾನು ಇವನಿಂದಲೇ ಎಲ್ಲ ಕೆಲಸ ಮಾಡಿಸಿಬಿಡ್ತೇನೆ ಅಂತ ಅದನ್ನೇ ತೇಯ್ದು ರುಬ್ಬಿ ಕಾರ್ಯವನ್ನು ಮುಗಿಸಿಬಿಡಬೇಕು ಅಂತ ಆತಂಕಕ್ಕೆ ಆತುರಕ್ಕೂ ಬೀಳಲ್ಲ. ಆಯಿತು, ಇವನಿಂದ ಇಷ್ಟರವರೆಗೆ ಆಯಿತು. ಉದಾಹರಣೆಗೆ ಸಗರ ಯೋಚನೆ ಮಾಡಿದ, ತನ್ನ ಮಕ್ಕಳನ್ನು ಕಳ್ಕೊಂಡ, 60,000 ಜನ ಸಾಗರರನ್ನು ಕಳ್ಕೊಂಡು ಅವನು ಪ್ರಯತ್ನ ಮಾಡಿದ. ಮಾತು ಬಂದಿತ್ತು ಏನು ಅಂದರೆ, ಇವರನ್ನು ಹೀಗೆ ಲೌಕಿಕವಾದ ನೀರಿನಿಂದ ಉದ್ಧರಿಸಲಿಕ್ಕಾಗುವುದಿಲ್ಲ, ಇವರನ್ನು ಅಲೌಕಿಕವಾದ ನೀರಿನಿಂದಲೇ ಉದ್ಧರಿಸಬೇಕು ಅಂತ. ಪ್ರಯತ್ನ ಸಫಲ ಆಗಲಿಲ್ಲ. ಅವನ ಮೊಮ್ಮಗ ಅಂಶುಮಂತ ಪ್ರಯತ್ನ ಮಾಡಿದ. ಅಸಮಂಜಸ ಅಷ್ಟೊತ್ತಿಗೆ ಕಾಡು ಸೇರಿದ್ದ, ಅವನಿಗೆ ಇಷ್ಟ ಇರಲಿಲ್ಲ ಅಧಿಕಾರ ಇತ್ಯಾದಿ. ಅಂಶುಮಂತ ಪ್ರಯತ್ನ ಮಾಡಿದ, ಆದರೂ ಸಕ್ಸಸ್ ಆಗಲಿಲ್ಲ. ಅವನ ಮಗ ದಿಲೀಪ ಪ್ರಯತ್ನ ಮಾಡಿದ, ಆದರೂ ಅಲೌಕಿಕ ಜಲವನ್ನು ತರಲಿಕ್ಕಾಗಲಿಲ್ಲ. ಅವನ ಮಗ ಭಗೀರಥ ಪ್ರಯತ್ನ ಮಾಡಿದ. ಈ ಎಲ್ಲರ ಪ್ರಯತ್ನವು ಸುಮ್ಮನೆ 3 ದಿವಸ 3 ಗಂಟೆ ಅಲ್ಲ, 30,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಪ್ರತಿಯೊಬ್ಬರು. ಅಷ್ಟು ದೀರ್ಘವಾಗಿ ಅದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ. ಭಗೀರಥ ಕೊನೆಗೆ ಚತುರ್ಮುಖನನ್ನು ಪ್ರಾರ್ಥಿಸಿದ, ರುದ್ರನನ್ನು ಪ್ರಾರ್ಥಿಸು ಅಂತ ಹೇಳ್ದ. ರುದ್ರನ ಸಿದ್ಧ ಆದಮೇಲೆ ಗಂಗೆಯನ್ನು ಪ್ರಾರ್ಥಿಸಿದ. ಆದರೂ ಗಂಗೆ ಇಳಿದು ಬರಲಿಲ್ಲ, ಯಾಕೆಂದರೆ ಇವನೇನು ನನ್ನನ್ನು ಹಿಡಿಯುವುದು ಅಂತ ಅವಳ ಆಕ್ಷೇಪ ಇತ್ತು. ಹಾಗಾಗಿ ಅದು ಭೂಮಿಗೆ ಬರಲೇ ಇಲ್ಲ. ಮತ್ತೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ. ಅವನು ನೀವು ಭೂಮಿಯಲ್ಲಿ ಅದನ್ನು ಸರಿಯಾಗಿ ಉಳಿಸ್ತೀರಿ ಅಂದರೆ ಮಾತ್ರ ನಾನು ಇಳಿಸ್ತೇನೆ ಅಂತ ಅವನು ಮತ್ತೆ ಆದೇಶ ಕೊಟ್ಟ. ಆಯಿತು ಅಂತ ಒಪ್ಪಿಕೊಂಡ. ಇಳಿದು ಬಂದಾಗ ಮತ್ತೆ ಜನ್ನುವಿನ ಆಶ್ರಮದಲ್ಲಿ ಮರೆಯಾಗಿ ಹೋಯಿತು. ಮತ್ತೆ ದೇವತೆಗಳೆಲ್ಲ ಅವನ ಪರವಾಗಿ ಜನ್ನುವಿನಲ್ಲಿ ಮತ್ತೆ ಪ್ರಾರ್ಥಿಸಿದರು. ಹೀಗೆ ಇಳಿದು ಬಂದು ಕೊನೆಗೆ ಅಲೌಕಿಕವಾದ ಜಲ ನೋಡಿ, ಸಾಗರ ಅಂದರೆ ಸಗರನಿಂದ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ. ಇಷ್ಟು ಜನರ ಪ್ರಯತ್ನ ಇದೆ. ನಾವು ಭಗೀರಥ ಪ್ರಯತ್ನ ಅಂತ ಹೇಳ್ತೇವೆ. ಭಗೀರಥ ಪ್ರಯತ್ನ ತುಂಬ ದೊಡ್ಡದು. ಯಾಕೆಂದರೆ ನೋಡಿ, ಒಂದು ಸರ್ತಿ ಚತುರ್ಮುಖನ ಪ್ರಾರ್ಥನೆ, ಒಂದು ಸರ್ತಿ ರುದ್ರದೇವರ ತಪಸ್ಸು, ಮತ್ತೊಂದು ಸರ್ತಿ ಗಂಗೆಯ ತಪಸ್ಸು, ಮತ್ತೆ ರುದ್ರದೇವರ ತಪಸ್ಸು, ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಅನೇಕ ತೊಡಕುಗಳು, ಜಹ್ನುವಿನ ಮಧ್ಯದಲ್ಲಿ ಆಶ್ರಮದಲ್ಲಿ ಮರೆಯಾಗುವುದು, ಇದೆಲ್ಲ ಆಗಿ ಕೊನೆಗೆ ಆ ಹಿರಿಯರಿಗೆ ಸದ್ಗತಿ ಸಿಗುವುದಕ್ಕೆ ಕಾರಣವಾದ ಗಂಗೆಯ ಪ್ರವಾಹ ಭೂಮಿಯ ಕಡೆಗೆ ಹರಿದು ಬಂತು. ಸ್ವರ್ಧುನಿ ಅನ್ನಿಸಿಕೊಂಡವಳು ಭೂಮಿಯಲ್ಲಿ ಭೂಗಂಗೆಯಾಗಿ ಇಳಿದು ಬಂದಳು. ದೇವರಯ್ಯೋ ಈ ಸಗರನ ಕೆಲಸದಿಂದಲೇ ಮುಗಿಸ್ಬಿಡೋಣ, ಇವನಲ್ಲೇ ಎಲ್ಲ ಮಾಡಿಸ್ಬಿಡೋಣ. ಮಾಡಲಿಲ್ಲ. ಅವನ ಮಗನನ್ನು ಕಾದ, ಅವನ ಮಗನನ್ನು ಕಾದ, ಅವನ ಮಗನನ್ನು ಕಾದ. ಅಲ್ಲಿ ತನಕ ಅದಕ್ಕೊಂದು ಸ್ಥಾನಮಾನ ಅಲ್ಲೇ ಇತ್ತು. ಅಲ್ಲಿ ತನಕ ಅದು ಸ್ವರ್ಗದಲ್ಲೇ ಇತ್ತು. ಅದು ಬಂದು ಸುಮಾರು ದಿವಸ ಆಗಿತ್ತು.
ತ್ರಿವಿಕ್ರಮನ ಅವತಾರದ ಕಾಲದಲ್ಲೇ ಮೇಲಿನಿಂದ ತಂದು ಸ್ವರ್ಗದಲ್ಲಿ ಚತುರ್ಮುಖನ ಕಮಂಡಲುವಿನಲ್ಲಿ ಇರಿಸಿ ಆಗಿತ್ತು, ದೇವಲೋಕದಲ್ಲಿ ಹರಿದಾಗಿತ್ತು. ಅದು ಭೂಮಿಗಿಳಿದು ಬರುವುದಕ್ಕೆ ಸಮಯ ಬೇಕಿತ್ತು ಅಂದರೆ 1 ದಿವಸ 2 ದಿವಸ ಅಲ್ಲ, ಸಾವಿರಾರು ವರ್ಷಗಳ ಗಟ್ಟಲೆ. ನಮಗೆ ಏನು ಮಾಡಿದ್ರು ಒಂದು 30 ನಿಮಿಷ ಕಾಯಲಿಕ್ಕೆ ಕಷ್ಟ ಆಗುತ್ತೆ. ತಡ ಬರ್ತಾರಾ, ಏನು ಅಂದ್ಕೊಂಡಿದ್ದಾರೆ, ಹಾಗೆ ಹೀಗೆ ನಾವು ಹಾರಾಡಿ ಎಲ್ಲ ಅಧ್ವಾನ ಮಾಡಿಬಿಡ್ತೇವೆ. ಆದರೆ ಭೂಮಿಗೆ ಗಂಗೆ ಬರಲಿಕ್ಕೆ ಭಗೀರಥನ ಪ್ರಯತ್ನ, ಅದಕ್ಕೆ ಸಾಮಾನ್ಯ ನಾವು ಎಲ್ಲ ಸಂದರ್ಭದಲ್ಲಿ ತುಂಬ ಪ್ರಯತ್ನವನ್ನು ಭಗೀರಥ ಪ್ರಯತ್ನ ಅಂತ ಹೇಳೋದು. ನಮಗೆ ಏನೋ ಭಗೀರಥ ತುಂಬ ಪ್ರಯತ್ನ ಮಾಡ್ದಂತೆ, ಆದರೆ ಅದರ ಹಿಂದೆ ಕಾಳಜಿ ಎಷ್ಟಿತ್ತು. ನಮಗೆ ಇವತ್ತು ಗಂಗೆಯನ್ನು ನಾವು ಸ್ಮರಿಸ್ತಾ ಇದ್ದೇವೆ, ಕುಡಿಯುತ್ತಾ ಇದ್ದೇವೆ, ಉಪಯೋಗಿಸ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಭಗೀರಥನೇ. ಅದರಿಂದಾಗಿ ಅವಳಿಗೆ ಭಾಗೀರಥಿ ಅಂತ ಹೆಸರು ಬಂತು. ಹೀಗೆ ಭಗವಂತನ ಕಾರುಣ್ಯದಿಂದ ಎಲ್ಲ ವಸ್ತುಗಳಲ್ಲಿ ಎಷ್ಟೆಷ್ಟು ಬೆಳಗಬೇಕು, ಎಷ್ಟೆಷ್ಟು ತೊಳಗಬೇಕು, ಎಷ್ಟೆಷ್ಟು ಅದನ್ನು ಉಳಿಸಬೇಕು, ಬೆಳೆಸಬೇಕು, ಅದನ್ನು ಭಗವಂತ ಕಾಲಕ್ಕೆ ಸರಿಯಾಗಿ ಅಗ್ನಿಯಂತೆ ಇದ್ದು ನಡೆಸಿ ಹೋಗ್ತಾನೆ. ಜಡ ಮತ್ತು ಜೀವ ಪರಮಾತ್ಮ ಇದು 3 ಬೇರೆ ಬೇರೆಯಾದದ್ದೇ. ಜಡದೇಹದಲ್ಲಿ ಬದ್ಧನಾದ ಜೀವ ಮೋಕ್ಷಕ್ಕಾಗಿ ಭಗವಂತನನ್ನು ಆಶ್ರಯಿಸ್ತಾ ಇರ್ತಾನೆ. ಆಶ್ರಯಿಸುವಾಗ ಅವನ ಪ್ರಾರ್ಥನೆ ನೀನು ನನ್ನ ಅಂತರ್ಯಾಮಿ, ನೀನು ನನ್ನ ಸ್ವಾಮಿ ಅನ್ನುವುದು ನಿರಂತರ ಇರಬೇಕಾದ ಚಿಂತನೆ. ಅಂದರೆ ದೇವರಲ್ಲಿ ಇರಬೇಕಾದ ಚಿಂತನೆ, ನೀನು ನನ್ನ ಸ್ವಾಮಿ, ನೀನು ನನ್ನ ಅಂತರ್ಯಾಮಿ, ನನ್ನ ಅಂತರಂಗದಲ್ಲೇ ಇದ್ದು ನನ್ನನ್ನು ಒಡೆಯನಾಗಿ ನೀನು ಕಾಪಿಡ್ತಾ ಇದ್ದಿ. ಮತ್ತು ನನ್ನಲ್ಲಿ, ಎದುರಿನಲ್ಲಿ, ಪಕ್ಕದವನಲ್ಲಿ ಯಾರಲ್ಲಿಯೂ ಭಗವಂತ ಅವನಲ್ಲಿ ಜಾಸ್ತಿ ಇದ್ದಾನೆ ಅಂತ ಅವನು ದೊಡ್ಡವನು, ನನ್ನಲ್ಲಿ ಕಮ್ಮಿ ಇದ್ದಾನೆ ಅಂತ ನನ್ನಲ್ಲಿರೋ ದೇವರು ಚಿಕ್ಕವನು ಅಂತ ಹೀಗೆ ಬೇರೆ ಬೇರೆಯಾಗಿ ಕಾಣಬಾರ್ದು. ಅನನ್ಯ ಭಾವೇನ ಎಲ್ಲರಲ್ಲೂ ಅವನೊಬ್ಬನೇ ಇರುವುದು. ಅವನು ಅನ್ಯ ಅಲ್ಲ, ನಮಗಿಂತ ಬೇರೆ ಅಲ್ಲ, ನಮಗಿಂತ ಸುಪೀರಿಯರ್ ಹೌದು. ಆದರೂ ನಮಗೆ ಕೆಲವೆಲ್ಲ ಭಾವನೆಗಳಿವೆ, ಅದನ್ನು ಮುಂದೆ ಹೇಳುತ್ತಾರೆ. ಭಕ್ತಿಯನ್ನು ಹೇಳುವಾಗ ಕೆಲವು ವಿಭಾಗಗಳನ್ನು ಹೇಳುತ್ತಾರೆ. ಹೀಗೆ ಪರಮಾತ್ಮ ನಾನಾ ರೂಪವಾದ ಕಾರ್ಯಗಳನ್ನು ಮಾಡುತ್ತಾ ಕೆಲವೊಮ್ಮೆ ಕಾರಣನಾಗಿ, ಕೆಲವೊಮ್ಮೆ ಕಾರ್ಯವಾಗಿ, ಕೆಲವೊಮ್ಮೆ ವ್ಯಕ್ತವಾಗಿ, ಕೆಲವೊಮ್ಮೆ ಅವ್ಯಕ್ತವಾಗಿ ಜಗತ್ತನ್ನು ನಿರಂತರ ತನ್ನ ಅಧೀನದಲ್ಲಿಟ್ಟುಕೊಂಡು ನಿಯಂತ್ರಣ ಮಾಡ್ತಾ ಇರ್ತಾನೆ. ಅದರಿಂದಾಗಿ ಭಗವಂತ ಸ್ವರೂಪೇಣ ಅವತಿಷ್ಠತೆ, ಅವನು ಯಾವತ್ತೂ ಬದಲಾಗುವುದಿಲ್ಲ. ಪ್ರಕೃತಿಯ ನಿಯಮಗಳಿಂದಾಗಲಿ, ನಮ್ಮ ಜೊತೆಗೆ ಕೆಲವು ಸಹವಾಸ ಮಾಡಿ, ನಮಗೆ ಯಾರ್ದಾದ್ರೂ ಸಹವಾಸ ಮಾಡಿದರೆ ಒಂದೋ ನಮ್ಮ ಗುಣಗಳು ಅವನಿಗೆ ಹೋಗುತ್ತೆ, ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ, ಇಲ್ಲ ಅವನ ಗುಣಗಳು ನಮ್ಗೆ ಬರುತ್ತೆ, ನಾವು ಯಾರು ಅಂತಲೇ ಮರ್ತೋಗ್ಬಿಡುತ್ತೆ, ಎಲ್ಲ ಅವನ ಥರನೇ ಆಗಿಬಿಟ್ಟಿರುತ್ತೆ. ಹಾಗೆ ದೇವರಿಗೆ ಎಲ್ಲಿಯಾದರೂ ನಮ್ಮ ಜೊತೆಗೆ ಇದ್ದು ಏನಾದರೂ ನಮ್ಮ ದುರ್ಬುದ್ಧಿ ಬರುತ್ತೋ, ಸ್ವರೂಪೇಣ ಅವತಿಷ್ಠತೆ, ಅವನು ಯಾವತ್ತೇ ಎಷ್ಟೇ ಎಂಥವರ ಜೊತೆಗೇ ಇದ್ದರೂ ಕೂಡ ಅವನ ತನವನ್ನು ಅವನು ಬಿಡುವವನೇ ಅಲ್ಲ. ಅದರಿಂದಾಗಿ ನಾವೇನಾದರೂ ಅವನು ಹಾಗೆ ಜ್ಞಾನಾನಂದಮಯವಾದ ಶರೀರ ಇದೆ ಅಂತ ಭಾವಿಸಿದರೆ ನಮಗೂ ಕೂಡ ಅಂಥದ್ದೇ ಶರೀರ ಸಿಗುವುದಕ್ಕೆ ಅವಕಾಶವಾಗುತ್ತೆ. ಹೀಗೆ ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ವ್ಯತಿರೇಕ, ಅನ್ವಯ ವ್ಯತಿರೇಕ ಅಂತ, ಅವನು ಇದ್ದರೆ ಮಾತ್ರ ಇರುತ್ತೆ, ಅವನು ಇಲ್ಲದೆ ಇದ್ದರೆ ಇರುವುದು ಸಾಧ್ಯವೇ ಇಲ್ಲ ಅನ್ನುವ ಈ ಎಲ್ಲ ಲೆಕ್ಕಾಚಾರಗಳನ್ನು ಸರಿಯಾಗಿ ಲೋಕದ ಎಲ್ಲ ವಿಷಯಗಳಲ್ಲೂ ನಾವು ಹೊಂದಾಣಿಕೆ ಮಾಡಿ ಲೆಕ್ಕಾಚಾರ ಮಾಡಿದರೆ ಆಗ ದೇವರ ಅಸ್ತಿತ್ವ ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತೆ. ಎಲ್ಲ ಕಾಲದಲ್ಲೂ ಪ್ರಪಂಚ ಇರುತ್ತೆ, ಪ್ರಪಂಚ ಇಲ್ಲದೇ ಇದ್ದಾಗಲೂ ಪರಮಾತ್ಮ ಇರ್ತಾನೆ. ಎಲ್ಲ ಕಾಲ ಅಂದರೆ ನಾವಿರುವಷ್ಟು ಕಾಲದ ಎಲ್ಲ ಕಾಲದಲ್ಲೂ ಅಂತ ಹೇಳಿದ್ದು. ಹಾಗಾಗಿ ಇದ್ದರೂ ಇಲ್ಲದೇ ಇದ್ದರೂ ಎಲ್ಲವನ್ನು ಬಿಟ್ಟೂ ಇರಬಲ್ಲಂತಹ ಭಗವಂತನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ನಿರಂತರ. ಅದಕ್ಕೆ ಹೇಳಿದ್ದೇನು ಅಂದರೆ ನಿದ್ರಾಂತೆ. ಇದನ್ನೆಲ್ಲ ಯಾವಾಗ ಚಿಂತಿಸಬೇಕು ಅಂದರೆ ಬ್ರಾಹ್ಮ ಮುಹೂರ್ತ, ನಿದ್ರಾಯಾ ಅಂತೆ, ನಿದ್ರೆಯ ಅಂತ ಅಂದರೆ ಬ್ರಾಹ್ಮ ಮುಹೂರ್ತ ಅಂದರೆ ಇವಾಗಿನವರು ಮಲಗುವ ಕಾಲ, 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಮಲಗುವ ಕಾಲ, ಆದರೆ ನಿಜವಾಗಿ ಅದು ಏಳುವ ಕಾಲ. ಬ್ರಾಹ್ಮ ಮುಹೂರ್ತ ಅಂದರೆ ಚತುರ್ಮುಖನಿಂದ ಅಭಿಮನ್ಯವಾದ ಸೂರ್ಯೋದಯಕ್ಕಿಂತ ಪೂರ್ವದ 96 ನಿಮಿಷ. ಅಂಥ ಸ್ಥಿತಿಯಲ್ಲಿ ನೋಡಿ ಸ್ಪಷ್ಟ ಹೇಳ್ತಾರೆ, ಈ ಕಾಲದಲ್ಲೇ ನಿದ್ರಾಂತೆ ಏವ ಅಸ್ಯಾನುಚಿಂತೆಯೇತ್. ಇದನ್ನು ಈ ಅನುಸಂಧಾನ ಏನಿದೆ, ಪ್ರಾಣಾಯಾಮ ಆಸನ ಇತ್ಯಾದಿಗಳನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡೋದು, ಧ್ಯಾನ ಮಾಡೋದು ಅಂತ ಏನು ಅಂದ್ಕೊಂಡಿದ್ದೇವೆ, ಈ ಕಾಲದಲ್ಲಿ ಹೆಚ್ಚು ಫಲಿಸುತ್ತೆ. ಯಾಕೆಂದರೆ ಧ್ಯಾನದ ದೇವತೆ, ಚಿತ್ತದ ದೇವತೆ, ಜೀವದ ದೇವತೆ ಅಷ್ಟು ಬ್ರಹ್ಮನೇ, ಈ ಕಾಲಕ್ಕೂ ಅವನೇ. ಅದರಿಂದಾಗ ಅದು ಬಹಳ ಬೇಗ ಫಲಿಸುತ್ತೆ. ಯಾಕೆಂದರೆ ಎಲ್ರಿಗಿಂತ ಚೆನ್ನಾಗಿ ಭಗವಂತನ ಧಾರಣೆ ಮಾಡಬಲ್ಲವ ಅವನು. ಅದರಿಂದಾಗ ಅವನ ಕಾಲದಲ್ಲಿಯೇ ಅವನನ್ನೇ ಪ್ರಾರ್ಥಿಸಿ ಚಿಂತಿಸಿದರೆ ಅದಕ್ಕೆ ಹೆಚ್ಚು ಫಲ. ಆಗ ದೇವಹೂತಿ ಮತ್ತು ಕೆಲವು ಪ್ರಶ್ನೆಗಳನ್ನು ಕೇಳ್ತಾಳೆ. ಮಹತ್ತತ್ವ, ಅಹಂಕಾರ ತತ್ವ, ವೈಕಾರಿಕ ತೇಜಸ್, ತಾಮಸ, ಇದರಿಂದಾಗಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ತು ಭೂತಗಳು ಅಂತ ಇದೆಲ್ಲ ಸೃಷ್ಟಿಯನ್ನು ನೀನು ಸಂಖ್ಯಾಶಾಸ್ತ್ರದ ಮೂಲಕ ಹಿಂದೆ ಹೇಳಿದೆ. 24 ತತ್ವಗಳೇ ಪ್ರಕೃತಿಯ ರೂಪದಲ್ಲಿ ಬಂದಿರುವಂಥದ್ದು. 25ನೇ ತತ್ವವಾಗಿ ಪಂಚವಿಂಶತಿಕನಾಗಿ ಕಾಲನೆಂಬ ಸ್ವರೂಪದಿಂದ ಜಗತ್ತನ್ನು ಕಲೆ ಹಾಕುವನು, ಕೊಳೆ ಹಾಕುವನು, ಬೇಕಾದಂತೆ ಅದನ್ನು ಬೇಕಾದ ರೀತಿಯಲ್ಲಿ ಜೋಡಿಸುವನು, ಎಲ್ಲವೂ ನೀನೇ ಆಗಿ ನಿಂತಿದ್ದಿ ಅಂತ ಹೇಳಿದ್ರಿ. ಇದು ಸ್ಪಷ್ಟವಾಗಿ ನನಗೆ ಅರ್ಥ ಆಯಿತು.
ಇದರ ಜೊತೆಗೆ ಇಷ್ಟೆಲ್ಲದರ ಸಂಬಂಧವನ್ನು ಕಲ್ಪಿಸುವ ಭಕ್ತಿ ಹೇಗೆ ಬರಬೇಕು ಪೂರ್ತಿ ಗೊತ್ತಾಗಲಿಲ್ಲ. ಎತ್ತರ ಅವನು ಅಂತ ಗೊತ್ತಾಯಿತು, ಆದರೆ ಅವನನ್ನು ನಾವು ಹತ್ತಿರಕ್ಕೆ ತಂದುಕೊಳ್ಳುವುದು ಹೇಗೆ? ಅವನ ಎತ್ತರ ಸರಿ, ನಮಗೇನು ಇಲ್ಲಪ್ಪ, ನಿನಗೆ ಹತ್ತಿರ ಅವನು, ನಿನ್ನ ಹತ್ತಿರನೇ ಇದ್ದಾನೆ. ಅವನು ಎತ್ತರ ಆಗಿದ್ದರೂ, ಯಾವುದು ಎತ್ತರವಾಗಿದ್ದರೂ ಹತ್ತಿರವಾಗುತ್ತೋ ಅದು ನಿಜವಾದ ಪೂರ್ಣತೆಯಿಂದ ತುಂಬಿದ್ದು. ಕೆಲವರು ಎತ್ತರಕ್ಕೆ ಹೋಗ್ಬಿಡ್ತಾರೆ, ಆಮೇಲೆ ಯಾರ ಹತ್ರಕ್ಕೂ ಸಿಗಲ್ಲ. ಈ ಓಟ್ ಸಿಕ್ಕಿದ ಮೇಲೆ ಜನ ಬಾರದ ಹಾಗೆ. ಆಮೇಲೆ ಮತ್ತೆ ಏನಾದರೂ ಬರಬೇಕು ಅಂದರೆ ಅವರ ಎತ್ತರ ಹೋಗುವ ಸ್ಥಿತಿ ಬರಬೇಕು, ಆಗ ಹತ್ತಿರ ಬರ್ತಾರೆ. ಮತ್ತೆ ಬಾಲ ಅಲ್ಲಾಡಿಸ್ಕೊಂಡು ಈ ಸಲ ಮತಬಾಂಧವರೇ ಅಂತ ಬಬ್ಬೆ ಇಟ್ಕೊಂಡು ಬರ್ತಾರೆ. ಆಮೇಲೆ ಮತ್ತೆ 5 ವರ್ಷ ನಾಪತ್ತೆ. ನಮಗಾದ್ರೂ ಬುದ್ಧಿನೇ ಬರಲ್ಲ. ಅವ್ರು ಬಂದವ್ರು ಮತ್ತೆ ಸಿಗಲ್ಲ ಅಂತ ಗೊತ್ತಿದ್ರು, ಹೋಗ್ಲಿ ಬಿಡಿ ಹಾಳಾಗಿ ಅಂತ ಒಂದಿಷ್ಟು ಏನೋ ಒಂದು ಬೈಕೊಂಡಾದರೂ ಒಂದೇನೋ ಮಾಡ್ಕೋತಾವೆ ಅಂತ ಅಂದ್ಕೊಂಡು ಕೊಟ್ಟು ಭಾರೀ ನಾವು ಉದ್ಧಾರ ಮಾಡ್ತೇವೆ ಅಂತ ಅಂದ್ಕೊಳ್ತೇವೆ. ದೇವರು ಹಾಗಲ್ಲ, ಅವನು ಎತ್ತರನು ಹತ್ತಿರನು. ಅಂತಹ ಕರ್ಮದ ಸಾಲು 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 ಏನು ನಿರಂತರ ನಡೀತಾ ಇದೆ, ಇದೆಲ್ಲವನ್ನು ಅನುಭವಿಸುತ್ತಲೂ ಅವನ ಹತ್ತಿರಕ್ಕೆ ಸಾಗುವುದು ಹೇಗೆ? ಯಾಕೆಂದರೆ ಪ್ರಾರಬ್ಧವನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ, ಅದಿದ್ದೇ ಇರುತ್ತೆ. ಬೇಡ ಅಂದರೂ ಇರುತ್ತೆ, ಬೇಕು ಅಂದರೂ ಇರುತ್ತೆ. ಆದ್ದರಿಂದ ಒಬ್ಬ ಮುಮುಕ್ಷುವಾದವನು ಶರೀರದಿಂದ ಸಿಗುವ ಈ ಎಲ್ಲ ಇಂದ್ರಿಯಗಳ ಭೋಗಗಳನ್ನು ಅನುಭವಿಸುತ್ತಲೇ ಸಂಸಾರದ ದುಃಖ ಏನು, ಅದು ದುಃಖ ಅಂತ ಯಾವಾಗತ್ತೆ, ದುಃಖ ಅಂತ ಅದನ್ನು ಬಿಟ್ಟು ಬದುಕುವ ರೀತಿ ಹೇಗೆ, ಇದನ್ನು ನೀನು ನನಗೆ ಹೇಳಬೇಕು ಅಂತ ಹೀಗೆ ಹೇಳಿದಾಗ ಮೈತ್ರೇಯರು ಮತ್ತು ವಿದುರ ಈ ಸಂಭಾಷಣೆಯನ್ನು ಮಾಡ್ತಾ ಇದ್ದದ್ದು. ಹಿಂದೆ ಮಾತು ಬಂದದ್ದು ಈ ಸಂದರ್ಭದಲ್ಲಿ. ವಿದುರ ನನಗೆ ದೇವರೇನು ಹೇಳಿದ್ದಾನೆ ಹೇಳು ಅಂತ ಕೇಳಿದ್ದಕ್ಕಾಗಿ ದೇವರು ನನಗೆ ಇದನ್ನು ನಿನಗೆ ಹೇಳಿದ್ದಾನೆ ಅಂತ ಸಾಂಖ್ಯಶಾಸ್ತ್ರದ ಬೋಧನೆಯನ್ನು ಮಾಡ್ತಾ ಈ ಕಪಿಲರ ಕಥೆಯನ್ನು ಹೇಳ್ತಾ ಬಂದ. ಭಗವಂತ ಹೇಳ್ತಾನೆ, ಅಯ್ಯೋ ಭಕ್ತಿ ಅಂದರೆ ತುಂಬ ಥರ ಇದೆಯಮ್ಮ, ಸುಲಭ ಇಲ್ಲ. ಸಂಸಾರದ ದುಃಖದ ಮೇಲೆ ಕೋಪ ಬರುತ್ತೆ ಖಂಡಿತ. ಯಾಕೆಂದರೆ ಇದೆಲ್ಲ ಮಾಡುವ ಅವತಾರಗಳನ್ನು ನೋಡಿದರೆ ಯಾಕೆ ಬೇಕು? ಅದು ದೇವ್ರ ಮೇಲೆ ಭಕ್ತಿಯಿಂದಲ್ಲ, ಇದನ್ನು ಸಹಿಸಿಕೊಳ್ಳಿಕ್ಕಾಗದೇ ಇರುವ ವ್ಯಥೆಯಿಂದ ಕೆಲವೊಮ್ಮೆ ಬೇಡ ಅನಿಸುತ್ತೆ ಸಂಸಾರ. ಬೇಡ ಅನ್ಲಿಕ್ಕೆ 2 ಕಾರಣ ಇದೆ. ದೇವರು ಬೇಕು ಅನ್ನೋದಕ್ಕೆ ಬೇಡ ಅನ್ನೋದು ಒಂದು, ಇದನ್ನು ಸಹಿಸ್ಲಿಕ್ಕಾಗೋದಿಲ್ಲ ಸಾಕು ಅನ್ನುವ ಕಾರಣದಿಂದ ಇನ್ನೊಂದು. ಆದರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಆದಾಗ ಮತ್ತೆ ಬೈಕೊಂಡು ಇಲ್ಲೇ ಇರ್ತೇವೆ. ಕೆಲವು ಮಂದಿ ಆಫೀಸಲ್ಲಿ ಬೈತಾನೇ ಇರ್ತಾರೆ, ನಾನು ಬಿಟ್ಟುಬಿಡ್ತೇನೆ ಅಂತ. ಆದರೆ ಬಿಡೋದೇ ಇಲ್ಲ, ಹೇಳ್ತಾ 10 ವರ್ಷ ಆದರೂ ಅಲ್ಲೇ ಇರ್ತಾರೆ. ಯಾಕೆಂದರೆ ಇದು ಬಿಟ್ಟರೆ ಬೇರೆ ಅವರಿಗೆ ಇನ್ನೊಂದು ಕಡೆ ಹೋಗಿ ಬದುಕುವಷ್ಟು ಶಕ್ತಿ ಇಲ್ಲ ಅಂತ ಅವ್ರಿಗೆ ಒಳಗಿಂದ ಗೊತ್ತಿರುತ್ತೆ. ಆದರೆ ಬೈಕೊಳ್ಳೋದೇ ಅಂದರೆ ತಿಂದಿದ್ದರಗಲ್ಲ. ಈ ಸ್ಥಿತಿಯಲ್ಲಿ ಸಂಸಾರವನ್ನು ಬೈಕೊಂಡ್ರೆ ನಾವು ದೇವರ ಹತ್ರ ಹೋಗೋದು ಹೇಗೆ? ಬರೀ ಕಷ್ಟ ಅರ್ಥ ಆಗ್ತಾ ಇದೆ, ಆದರೆ ಅದು ಕಷ್ಟವನ್ನೂ ಕೂಡ ಸರಳೀಕರಿಸಿಕೊಂಡು ಅದನ್ನು ಇಷ್ಟಪಡುವ ಹಾಗೆ ಬದುಕ್ತಾನೇ ಭಗವಂತನಿಗೆ ಹತ್ತಿರ ಆಗೋದು ಹೇಗೆ? ಅದಕ್ಕೆ ದೇವರು ಹೇಳ್ದ, ಜೀವದ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಸತ್ವಾದಿ ಗುಣಗಳ ಭೇದದಿಂದ ಭಕ್ತಿ ಕೂಡ ಬೇರೆ ಬೇರೆ ರೀತಿ ಆಗುತ್ತಮ್ಮ. ಭಕ್ತಿಯಲ್ಲೂ ವೈವಿಧ್ಯ ಇದೆ, ತುಂಬ ಥರದ ಭಕ್ತಿ ಇದೆ. ಅಭಿಸಂಧಾಯ ಯೋ ಹಿಂಸಾಂ ಡಂಭಂ ಮಾತ್ಸರ್ಯಮೇವವಾ ಸಂರಂಭೀ ಭಿನ್ನ ದೃಗ್ಭಾವಂ ಮೈ ಕುರ್ಯಾ ಸ ತಾಮಸಃ. ತಾಮಸ ಭಕ್ತ ಅಂತ ಒಬ್ಬ ಇದ್ದಾನೆ. ಅವನೇನು ಅಂದರೆ ಅಭಿಸಂಧಾಯ ಯೋ ಹಿಂಸಾಂ, ಬೇರೆಯವರಿಗೆ ಹಿಂಸೆ ಮಾಡುವುದೇ ಅವನಿಗೊಂದು ಸಹಜವಾದ ವೃತ್ತಿ, ಅದರಲ್ಲೇ ಇರ್ತಾನೆ. ಆಮೇಲೆ ಡಂಭ, ನಿಜವಾಗಿ ಯಾವುದನ್ನು ಮಾಡಬೇಕು ಅಂತಿಲ್ಲ, ಆದರೆ ಮಾಡಿದರೆ ನನ್ನನ್ನು ಯಾರೋ ಏನೇನೋ ರೀತಿಯಿಂದ ತಿಳ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ತಿರ್ತಾನೆ. ತುಂಬ ಢಾಳಾದ ನಾಮ ಹಾಕ್ಕೊಂಡು ಓಂ ಓಂ ಅಂತ ಬರೆದಿರೋದು ಶರ್ಟ್ಗಳನ್ನೇ ಸುತ್ತಾಡಿಕೊಂಡು, ಕಾಣಿಸುವ ಹಾಗೆ ದೊಡ್ಡ ದೊಡ್ಡ ರುದ್ರಾಕ್ಷ ಮಾಲೆಯೋ ಅಥವಾ ತುಳಸಿ ಮಾಲೆಯೋ ತೊಟ್ಟುಕೊಂಡು ಮಡಿ ಅಂತ ಹಾರಿಕೊಂಡು ತಿರುಗಿಕೊಂಡು, ಈ ರೀತಿ ಒಳಗಿನಿಂದ ಕೊಳೆಮಯ, ಹೊರಗಿನಿಂದ ಡಂಭ, ಮತ್ತು ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯ. ಅವನು ಹೇಗಷ್ಟು ಬೆಳೆದ, ಅವನಿಗೆ ಎಲ್ಲಿಂದ ಅಷ್ಟು ಸಿರಿವಂತಿಕೆ, ಅಥವಾ ಅವನಿಗೆಷ್ಟು ಆ ಸಂಪತ್ತಿನ ಒದಗುವಿಕೆ ಅಂತ, ಹೀಗೆ ಮಾತ್ಸರ್ಯಮೇವವ. ಅದರ ಜೊತೆಗೆ ಸಂಭ್ರಂಭಿ ಭಿನ್ನ ದೃಗ್ಭಾವಂ, ಪ್ರತಿಯೊಂದು ವಸ್ತುವನ್ನು ಕೂಡ ಪದಾರ್ಥಗಳನ್ನು ಕೂಡ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದೇ ಇಲ್ಲ. ಅದು ಯಾಕೆ ಹಾಗೆ, ಹೀಗೆ ಯಾಕೆ ಆಗಬಾರ್ದು, ಇದು ಯಾಕೆ ಹೀಗೆ, ಹಾಗೆ ಯಾಕೆ, ನೀವೇನೋ ಹೇಳಿ. ಈಗ ಕೆಲವು ಪ್ರಶ್ನೆ ಇರುತ್ತೆ, ಏನು ಅಂದರೆ ವೈ ದಿಸ್ ಮೊನಟನಸ್ ಕೆಲವು ಕಡೆ. ಆದರೆ ಪ್ರಪಂಚದ ವಿಷಯದಲ್ಲಾಗುವಾಗ ಯಾಕೆ ಈ ಡಿಸ್ಕ್ರಿಮಿನೇಷನ್? ಆಯಿತು, ಎಲ್ಲರಿಗೂ ಒಂದೇ ಥರದ ಮುಖ, ಒಂದೇ ಥರದ ಹೆಂಡತಿ, ಒಂದೇ ಥರದ ಸಂಬಳ, ಒಂದೇ ಥರದ ಮನೆ, ಒಂದೇ ಥರದ ಕಾರು, ಒಂದೇ ಥರದ ಸ್ವಭಾವ ಎಲ್ಲ ಕೊಟ್ಟಿಟ್ರು.
ಆಗ ಈ ನೆಕ್ಸ್ಟ್ ನಾನು ಆಗ ಕೇಳಿದ ಪ್ರಶ್ನೆ ಮತ್ತೆ ಬರುತ್ತೆ, ವೈ ದಿಸ್ ಮೊನಟನಸ್, ಯಾಕೆಲ್ಲ ಒಂದೇ ಥರ ಇದೆ, ದೇವರಿಗೇನು ಬೇರೆ ಸೃಷ್ಟಿ ಮಾಡಲಿಕ್ಕೆ ಬರಲ್ವಾ? ಸರಿ, ದೇವರೇನೋ ಸೃಷ್ಟಿ ಮಾಡಿದೆ, ಎಲ್ಲ ಬೇರೆ ಬೇರೆ, ಎಲ್ಲರಿಗೂ ಬೇರೆ ಥರದ ಮನೆ, ಬೇರೆ ಥರದ ಇಂಟ್ರೆಸ್ಟು, ಬೇರೆ ಥರದ ಸಂಬಳ, ಬೇರೆ ಥರದ ವ್ಯವಹಾರ, ಬೇರೆ ಥರದ ಸ್ವರೂಪ, ಸ್ವಭಾವ, ಸೌಂದರ್ಯ ಎಲ್ಲ ಚೇಂಜ್ ಮಾಡಿದ. ಮತ್ತು ಪ್ರಶ್ನೆ, ನಮಗೆ ಪ್ರಶ್ನೆ ಮಾಡೋದು ಮುಗಿಯುವುದೇ ಇಲ್ಲ. ಹೀಗಂದರೂ ಪ್ರಶ್ನೆ ಮಾಡ್ತೇವೆ, ಹಾಗಂದರೂ ಪ್ರಶ್ನೆ ಮಾಡ್ತೇವೆ. ಅದರಿಂದಾಗಿ ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋ ಸ್ವಭಾವ ಅವನಿಗಿರುವುದಿಲ್ಲ. ಆದರೆ ಮೈ ಕುರಿಯಾತ, ಆದರೆ ಭಕ್ತಿ ಮಾಡ್ತಾನೆ, ಎಲ್ಲ ಅನ್ಯಾಯಗಳನ್ನು ಮಾಡ್ತಿರ್ತಾನೆ, ಎಲ್ಲ ಥರದ ಢಂಬಾಚಾರಗಳಲ್ಲೂ ಸೇರಿರ್ತಾನೆ, ಎಲ್ಲ ಥರದ ವ್ಯಕ್ತಿಗಳ ಮೇಲೂ ತುಂಬ ಹೊಟ್ಟೆ ಕಿಚ್ಚಿನಿಂದ ತುಂಬಿಕೊಂಡಿರ್ತಾನೆ, ಭಕ್ತರಲ್ಲೇ ದ್ವೇಷ ಮಾಡ್ತಾನೆ, ಭಗವಂತನಲ್ಲಿ ತುಂಬ ಶ್ರದ್ಧೆ ಇದೆ ಅಂತ ಅನ್ನೋದನ್ನು ಗಮನಿಸದೆ ದ್ವೇಷ ಮಾಡ್ತಿರ್ತಾನೆ. ಆದರೆ ನನ್ನಲ್ಲೂ ಭಕ್ತಿ ಮಾಡ್ತಾನೆ. ಇವನು ತಾಮಸ ಭಕ್ತ. ದೇವರು ಅಂದರೆ ಮನೆಯಿಂದ ಹೊರಗೆ ಬರುವ ತನಕ ಕೆಂಪು ನಾಮದಲ್ಲಿ ಮಾತ್ರ ದೇವರು. ಆಮೇಲೆ ದೇವರು ಮರ್ತೇ ಹೋಗಿರುತ್ತೆ ದೇವ್ರ ಕೊನೆಯಲ್ಲಿ. ಯಾಕೆಂದರೆ ನಾವು ಬೀಗ ಹಾಕಿ ಪೆಟ್ಟಿಗೆ ಹಾಕಿ ಇಟ್ಟಾಗಿದೆ, ದೇವರು ಆಮೇಲೆ ಇಲ್ಲ. ಯಾಕಂದರೆ ನಾನು ಬಂಧಿಸಿಟ್ಟದ್ರಿಂದ ಅವನು ಹೊರಗೆ ಎಲ್ಲಿ ತಿರುಗುವುದು, ಹೇಗೆ ಅವನು ಹೊರಗೆ ಬರುವುದು, ಎಲ್ಲೋ ಅವನು ಓಡಾಡುವುದು. ನನ್ನಲ್ಲಿ ಬಂಧಿತನಾಗಿ ದೇವರಿದ್ದಾನೆ, ಆದರೆ ದೇವರಿದ್ದಾನೆ. ಯಾಕಂದರೆ ಅವನಿಗೊಂಥರ ಕ್ರೆಡಿಟ್ ಕಾರ್ಡ್ ಇದ್ದಾಗೆ, ಗೀಚಿದ್ರೆ ಆ ಕಡೆಯಿಂದ ಕ್ಯಾಶ್ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು ಭಾಗವಾಗಿ ದೇವರು ಬೇಕಿರ್ತಾನೆ. ಆದರೆ ಇದು ಅದಕ್ಕಿಂತ ಹೆಚ್ಚು ಅವನಿಗೆ ಈ ಉಳಿದ ದುರ್ಗುಣಗಳೇ ಜಾಸ್ತಿ ಇರುತ್ತೆ. ಎರಡನೇ ಅವನಿದ್ದಾನೆ, ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ವಾ ಅರ್ಚಾದಾವರ್ಚಯೇದ್ಯೋ ಮಾಂ ಪೃಥಕ್ ಭಾವಸ್ಸರಾಜಸ. ಎಲ್ಲ ವಿಷಯ ಪದಾರ್ಥಗಳನ್ನು ಭೋಗಿಸಿ ಧೂಮ್ಧಾಮಾಗಿರ್ತಾನೆ, ಎಲ್ಲ ಸುಖಗಳನ್ನು ಪಡ್ತಾ ಇರ್ತಾನೆ. ಕೀರ್ತಿಯು ತುಂಬ ಅಪೇಕ್ಷೆ ಪಡ್ತಿರ್ತಾನೆ. ಯಶಃ ಐಶ್ವರ್ಯಂ, ಸಂಪತ್ತು ಬೇಕಾದಷ್ಟು ಪಡೆದಿರ್ತಾನೆ. ಆಮೇಲೆ ಅರ್ಚಾದಾವೇವ ಅರ್ಚಯೇತ್, ದೇವರೆಲ್ಲಿದ್ದಾನೆ ಅಂದರೆ ದೇವಸ್ಥಾನದಲ್ಲಿ ಮಾತ್ರ ದೇವರು ಇರೋದು, ದೇವರ ಕೋಣೆಯಲ್ಲಿ ಮಾತ್ರ ದೇವರದು, ಅದರ ಆಚೆಗೆ ಎಲ್ಲೂ ದೇವರಿಲ್ಲ. ಮತ್ತು ಈ ದೇವಸ್ಥಾನದಲ್ಲಿರೋ ವೆಂಕಟೇಶ, ತಿರುಪತಿಯಲ್ಲಿರೋ ವೆಂಕಟೇಶ ಎರಡು ಬೇರೆ ಬೇರೆ. ಅಲ್ಲಿರುವ ವೆಂಕಟೇಶನೇ ಬೇರೆ, ಇಲ್ಲಿರೋ ವೆಂಕಟೇಶ. ಅಲ್ಲಿ ವೆಂಕಟೇಶ ಸ್ವಲ್ಪ ಪವರ್ಫುಲ್, ಯಾಕೆಂದರೆ ಅದು ನಮ್ಮ ಕುಲದೇವರು. ಇಲ್ಲಿರೋ ವೆಂಕಟೇಶ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನೆನಪಾಡ್ಕೊಳ್ಳಿಕ್ಕೆ ಆಗಾಗ ಬರ್ತಾ ಇರೋದು. ಇದೇನು ಅಷ್ಟು ಜೋರಿಲ್ಲ ಇದು. ಆದರೆ ಹೋಗಲಿಲ್ಲ ಅಂತ ಆಗಬಾರ್ದು, ನಾಳೆ ತಲೆ ತಿರುಗಿ ಬಿದ್ದೆ ಅಂತ ಅನ್ನುವ ದುಸ್ಥಿತಿ ನನಗೆ ಬರಬಾರ್ದು. ಇದ್ದರೆ ಅಕಸ್ಮಾತು ಒಂದು ತಲೆಗೆ ಸುತ್ತು ಹಾಕಿ ನಾಕಾಣೆಯನ್ನು ತೆಗೆದು ನಾಕಾಣೆ ನಿನ್ನನ್ನು ಎಲ್ಲಿಯೂ ಅಂತ ಅಲ್ಲಿಗೆ ಹಾಕಿ ಬಿಟ್ಬಿಡೋದು. ಅಂತಹ ಅರ್ಚಾದಾವೇವ ಅರ್ಚಯೇ ದ್ಯೋಮಾಂ ಪೃಥಕ್ ಭಾವ. ಎಲ್ಲ ಕಡೆಯಲ್ಲೂ ದೇವರನ್ನು ಬೇರೆ ಬೇರೆಯಾಗಿ ಕಾಣ್ತಾನೆ. ಕೃಷ್ಣ ಸ್ಟ್ರಾಂಗು, ರಾಮಚಂದ್ರ ವೇಸ್ಟ್ ರೀ, ಹೆಂಡತಿಯನ್ನೇ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಕೃಷ್ಣ ನೋಡಿ 16,108, ಕೆಲವರು ಹಾಗೆ. ಇನ್ನು ಕೆಲವರು ಕೃಷ್ಣ ತುಂಬ ರಾಜಕೀಯ ರೀ, ತುಂಬ ತಪ್ಪು ಕೆಲಸಗಳನ್ನು ಮಾಡಿ ಎಲ್ಲರಲ್ಲೂ ಕುತಂತ್ರವನ್ನೇ ಬೋಧಿಸಿ ಇಟ್ಟ, ತಾನೂ ಹಾಗೆ ಮಾಡಿದೆ ಎಲ್ಲರೂ. ರಾಮಚಂದ್ರ ಅಂದರೆ ತುಂಬ ಹಳಬರೆಲ್ಲ ರಾಮಚಂದ್ರನ ಬಗ್ಗೆ ಪರವಾಗಿ ಮಾತಾಡ್ತಾರೆ. ಈ ಹೊಸಬರೆಲ್ಲ ತಮ್ಮ ತಪ್ಪು ಒಪ್ಪುಗಳಿಗೆಲ್ಲ ಸ್ವಲ್ಪ ಕೃಷ್ಣನನ್ನು ಮಾದರಿಯಾಗಿ ಇಟ್ಕೊಳ್ಬೋದು. ಅವರು ರಾಮನನ್ನು ಬಿಟ್ಟು ಕೃಷ್ಣನನ್ನು ಸಮರ್ಥಿಸ್ತಾರೆ. ಎಲ್ಲ ಥರದವರು ಇದ್ದಾರೆ. ನಾನು ಸುಮ್ಮನೆ ಇದೊಂದು ಉದಾಹರಣೆ ಹೇಳಿದೆ ಅಷ್ಟೇ. ಹೀಗೆ ಪೃಥಕ್ ಭಾವ, ದೇವರ ಅವತಾರಗಳಲ್ಲಿಯೂ ಪರಸ್ಪರ ಭೇದವನ್ನು ಗುರುತಿಸಿ ಸ್ಥಳದಲ್ಲಿಯೂ ಈ ದೇವರು ತುಂಬ ಶ್ರೇಷ್ಠ, ಈ ದೇವರು ತುಂಬ ಕನಿಷ್ಠ ಅನ್ನುವ ಈ ಎಲ್ಲ ವ್ಯವಸ್ಥೆಗೆ ಅವನು ಭಕ್ತಿಯನ್ನು ಜೋಡಿಸಿಕೊಂಡಿರ್ತಾನೆ. ಅಂಥವನು ರಾಜಸ ಭಕ್ತನಾಗ್ತಾನೆ. ಕರ್ಮ ನಿರ್ಹಾರಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸಾತ್ವಿಕ. ಕೇವಲ ನಮ್ಮೊಳಗಿನ ಕೊಳೆ ಹೋಗಲಿ ಅಂತ ಬಯಸಿ ನನ್ನ ಎಲ್ಲ ರೂಪಗಳನ್ನು ಕೂಡ ಒಂದರಲ್ಲಿ ಚಿಂತಿಸಿ ಎಲ್ಲ ಕಡೆ ನೋಡಿ ಬಂದ ಮೇಲೆ ನನ್ನೊಳಗೂ ಅವನೇ ಇದ್ದಾನೆ. ಆಮೇಲೆ ಯಜೇತ್ ಯಷ್ಟವ್ಯಮಿತಿ, ಪೂಜೆ ಮಾಡ್ತಾನೆ, ಜಪ ಮಾಡ್ತಾನೆ, ಅಥವಾ ಯಾವುದೋ ಒಂದು ಸತ್ಕರ್ಮ ಮಾಡ್ತಾನೆ ಅಂದರೆ ಇದು ನಾನು ಮಾಡಬೇಕಾದ ಕರ್ತವ್ಯ, ಇದು ಮಾಡಬೇಕು. ಯಷ್ಟವ್ಯಮೇವೇತಿ ಮನಃ, ಕೃಷ್ಣನು ಇದನ್ನು ಸಾತ್ವಿಕ ಕರ್ಮವನ್ನು ಹೇಳುವಾಗ ಮಾಡಲೇಬೇಕಾದದ್ದು. ಯಾಕೆಂದರೆ ನನ್ನ ಡ್ಯೂಟಿ ಇದು. ಇವತ್ತು ಹ್ಯೂಮನ್ ರೈಟ್ ಕಮಿಷನ್ ಇದೆ, ಹ್ಯೂಮನ್ ಡ್ಯೂಟಿ ಕಮಿಷನ್ ಎಲ್ಲೂ ಇಲ್ಲ. ಇದು ನಮ್ಮ ಹಕ್ಕು ಅಂತ ಹಾರಾಡೋರಿದ್ದಾರೆ, ಇದು ನಮ್ಮ ಕರ್ತವ್ಯ ಅಂತ ಗಲಾಟೆ ಮಾಡೋರು ಯಾರಿಲ್ಲ. ಕೃಷ್ಣ ಹೇಳ್ದ ಅಥವಾ ಇಲ್ಲಿ ಕಪಿಲ ಹೇಳ್ದ, ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಒಬ್ಬ ಸಾಧಕ ಕೆಲಸ ಮಾಡ್ತಾ ಇರ್ತಾನೆ. ಅಂಥವನ ಮನಸ್ಸಿನಲ್ಲಿ ಅಪೃಥಕ್ ಭಾವ,
ದೇವರು ಒಂದೊಂದು ಕಡೆ ಒಂದೊಂದು ಥರ ಅಂತ ಅವನು ಯೋಚನೆ ಮಾಡಲ್ಲ. ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾಗಿದ್ದಾನೆ ಅಂತ ಅವನಲ್ಲೊಂದು ವ್ಯಾಪಕವಾದ ತತ್ವ ಒಂದಾಗಿ ಎಲ್ಲರಲ್ಲೂ ಅವರವರಿಗೆ ಸಂಬಂಧಪಟ್ಟಂತೆ ಕರ್ತವ್ಯವನ್ನು ನಿರ್ವಹಿಸುತ್ತೆ. ನನ್ನಲ್ಲೂ ಅವನೇ ನಡೆಸ್ತಾ ಇದ್ದಾನೆ ಅಂತ ಎಚ್ಚರ ಇದ್ದು ಭಗವಂತನನ್ನು ಪ್ರೀತಿಸ್ತಾನೆ. ಅವನು ಸಾತ್ವಿಕ ಭಕ್ತನಾಗ್ತಾನೆ. ಇನ್ನು ಸಾಧನೆಯ ಆ ಸ್ವರೂಪದ ಭಕ್ತಿಯ ವಿವರವನ್ನು ಕೊಡ್ತಾ, ನನ್ನ ಗುಣಗಳ ಕಥೆಯನ್ನು ಕೇಳಿದೊಡನೆ ಎಲ್ಲ ಗುಣಗಳಿಗೆ ಆಶ್ರಯವಾದ ನನ್ನ ವಿಷಯವನ್ನು ಮನಸ್ಸಿಗೆ ತಂದುಕೊಂಡೊಡನೆ ಹೇಗೆ ಗಂಗೆಯ ವೇಗವಾದ ಹರಿವು ಸಮುದ್ರದ ಕಡೆಗೆ ಓಡಿ ಹೋಗುತ್ತೋ ಹಾಗೆ ಅವನ ಮನಸ್ಸು ಭಗವಂತನ ಕಡೆಗೆ ಜಾರಿ ಹೋಗುತ್ತೆ. ಗಂಗಾಂಬಸೋ ಅಂಬುಧೌ ಮನೋಗತಿ ಅವಿಚ್ಛಿನ್ನ. ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಗಂಗೆಯ ನೀರನ್ನು ತಡಿಲಿಕ್ಕಾಗತ್ತಾ? ಅದರ ವೇಗ ನೋಡಿದರೆ ನಿಮಗೆ ಗಾಬರಿ ಆಗುತ್ತೆ, ಎಷ್ಟು ವೇಗ ಅದು. ಹಾಗೆ ಇವನ ಮನಸ್ಸು ಭಗವಂತನ ಕಡೆಗೆ ಹರಿದು ಬಿಡುತ್ತೆ. ಅದು ಒಳಗಿನಿಂದ, ಅದು ಪ್ರಾಕ್ಟೀಸ್ ಮಾಡಿ ಅಥವಾ ನಾನು ಹೀಗಿರಬೇಕು ಅಂತ ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಮಾಡೋದಲ್ಲ, ಅದು ಒಳಗಿನಿಂದ ಹರಿದು ಬರಬೇಕು ಆ ಪ್ರೀತಿ. ಹಾಗೆಯೇ ಭಕ್ತಿಯ ಆ ಸ್ಥಿತಿಯನ್ನು ಒಬ್ಬ ಗಟ್ಟಿಯಾಗಿ ಅನುಭವಿಸಿದವನಿಗೆ, ಸಾತ್ವಿಕನಾದವನಿಗೆ ಹಾಗೆ ಹರಿದು ಬರುತ್ತೆ. ಲಕ್ಷಣಂ ಭಕ್ತಿಯೋಗಸ್ಯ, ಇದು ಒಬ್ಬ ಭಕ್ತಿಯೋಗದಲ್ಲಿ ನೆಲೆಸಿದವನ ಲಕ್ಷಣವಾಗಿ ಹೇಳಲ್ಪಡುವಂಥದ್ದು. ಅಂಥವರಿಗೆ ಏನು ಸಿಗುತ್ತೆ? ಕೆಲವರಿಗೆ ಭಗವಂತನ ಲೋಕದಲ್ಲೇ ಇರುವ ಅವಕಾಶ ಸಿಗುತ್ತೆ. ಇನ್ನು ಕೆಲವರು ಭಗವಂತನ ಹತ್ತಿರದ ಆವರಣದಲ್ಲಿ ಓಡಾಡಿಕೊಂಡಿರ್ತಾರೆ. ಇನ್ನು ಕೆಲವರು ಭಗವಂತನ ಹಾಗೆ ಶಂಖಚಕ್ರ ಗದಾ ಪದ್ಮಗಳನ್ನು ಇಟ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಕೆಲವರು ಭಗವಂತನ ಕಣ್ಣಿನಲ್ಲೇ ನೋಡುವುದು, ಭಗವಂತನ ಕೈಯಲ್ಲೇ ತಿನ್ನುವುದು, ಭಗವಂತನ ಬಾಯಲ್ಲೇ ನುಂಗುವುದು. ಇಷ್ಟು ಅವರಿಗೆ ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಕೆಲವರು ಲೋಕದಲ್ಲಿರ್ತಾರೆ, ಕೆಲವರು ಹತ್ತಿರವೇ ದೇವರನ್ನು ಕಾಣ್ತಾ ಕಾಣ್ತಾ ಅಲ್ಲೇ ಕೆಲಸ ಮಾಡ್ತಾರೆ. ಏನು ಮಾಡಿದರೂ ಅವರಿಗೆ ಒಮ್ಮೆ ದೇವರು ಆ ಕಡೆಯಿಂದ ಕಾಣಿಸ್ತಾ ಇರಬೇಕು, ಅದು ಎಲ್ಲಿ ನೋಡಿದರೂ ದೇವರು ಕಾಣಿಸ್ತಾ ಇರಬೇಕು. ಇನ್ನು ಕೆಲವರು ದೇವ್ರ ಹತ್ತಿರದಲ್ಲಿ ದೇವ್ರ ಥರನೇ, ಅವ್ರಿಗೆ ದೇವರು ನೋಡುವುದಲ್ಲ, ತಮ್ಮನ್ನು ನೆನಪಿಸ್ಕೊಂಡಾಗಲೇ ದೇವ್ರು ನೆನಪಾಗಬೇಕು. ಆ ರೀತಿ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಅದು ಸಾಯುಜ್ಯ ಅಂಥದ್ದು ಚತುರ್ಮುಖ ಅಂತಹ ದಿವ್ಯ ಚೇತನಗಳಿಗೆ ಮಾತ್ರ. ಭಗವಂತನ ಕಣ್ಣಿನಿಂದಲೇ ನೋಡುವುದು, ಕಿವಿಯಿಂದಲೇ ಕೇಳುವುದು, ಅವನ ಮೂಗಿನಿಂದಲೇ ಉಸಿರುವುದು. ಇಡೀ ಅದಕ್ಕೆ ಪೂರ್ವದ ವಿರಾಟ್ ರೂಪವನ್ನು ಹೇಳುವಾಗ ಅವನೇನು ಮಾಡಿದ್ನೋ ಭಗವಂತನೂ ಅದನ್ನೇ ಸೃಷ್ಟಿಯ ರೂಪದಲ್ಲಿ ಮಾಡಿದ ಅಂತ ಹೇಳೋದು ಈ ಕಾರಣಕ್ಕಾಗಿ. ಹೀಗೆ ಭಗವಂತ ದೀಯಮಾನನ್ನ ಗೃಹಂತಿ ವಿನಾ ಮತ್ಸೇವನಂ ಜನ. ಆದರೆ ಇನ್ನು ಕೆಲವರು ಇದ್ದಾರೆ, ಇನ್ನು ಕೆಲವರು ಅಂದರೆ ಇದನ್ನು ಬಿಟ್ಟು ಅಂತ ಅರ್ಥ ಅಲ್ಲ. ಈ ಕೊನೆಗೆ ಹೇಳಿದ ಸಂಗತಿಯ ಅಂಶವನ್ನು ಬಿಡಿಸ್ಲಿಕ್ಕೆ ಹಾಗೆ ಹೇಳುವುದಷ್ಟೇ. ಕೆಲವರಿಗೆ ಮೋಕ್ಷವೂ ಬೇಡ, ಇನ್ಯಾವ ಪೊಸಿಷನ್ನು ಬೇಡ, ಅವರಿಗೆ ದೇವರು ಬೇಕು, ನಿನ್ನಲ್ಲಿ ನಿರಂತರ ಭಕ್ತಿ ಬೇಕು ಅಂತ ಕೇಳ್ತಿರ್ತಾರೆ. ಏಕಾಂತ ಭಕ್ತಿಯನ್ನು ಕೇಳುವಂಥವ್ರು ಇರ್ತಾರೆ. ಅದು ಇವರೇ ಚತುರ್ಮುಖಾದಿಗಳೇ. ಯಾಕೆಂದರೆ ಅವರು ನಿರಂತರ ತಮ್ಮ ಹೃದಯದಲ್ಲಿ ಭಗವಂತನನ್ನು ಹೊತ್ತುಕೊಂಡೇ ಇರ್ತಾರೆ. ಅದನಿಗೆ ಅವನ ಕಣ್ಣಿನಿಂದಲೇ ನೋಡ್ತಾರೆ, ಅವನ ಕಿವಿಯಿಂದಲೇ ಕೇಳ್ತಾರೆ, ಅವನ ಮೂಗಿನಿಂದಲೇ ಉಸಿರ್ತಾರೆ. ಇದೆಲ್ಲ ಅವರು ಬೇಡದೆಯೇ ಬಂದವರ. ಇದು ಅವ್ರು ಬೇಡಿ ನನಗೆ ನಿನ್ನ ಶರೀರದಲ್ಲಿ ಇರಬೇಕು ಅಂತ ಕೇಳಿ ಬಂದ ಸಂಗತಿ ಅಲ್ಲ. ಆದರೆ ಅವರು ಹೊರಗಿನದ್ದನ್ನು ಏನನ್ನೂ ಬಯಸುವುದಿಲ್ಲ. ಮೋಕ್ಷ ಕೊಟ್ಟರೂ ಕೂಡ ನಿನ್ನ ಜೊತೆಗೆ ನಾನು ಇರಬೇಕು, ನಿನ್ನ ಸೇವೆಯಲ್ಲಿ ನಾನು ಸೇರಬೇಕು, ಇಷ್ಟೇ ನಮ್ಮ ಬಯಕೆ. ಸ ಏವ ಭಕ್ತಿಯೋಗಾಖ್ಯ ಆತ್ಯಂತಿಕ ಉದಾಹೃತ. ಇದು ಭಕ್ತಿಯ ತೀವ್ರತೆಯನ್ನು ಹೇಳುವಂಥದ್ದು. ಇದಕ್ಕಿಂತ ಬೇರೆಯದು ಮತ್ತೊಂದಿಲ್ಲ. ಭಗವಂತನ ಲೋಕದಲ್ಲಿ ಅವನ ದರ್ಶನ, ಸ್ಪರ್ಶ, ಪೂಜೆ, ಸ್ತುತಿ, ಅಭಿನಂದನೆ ಇದೆಲ್ಲವೂ ಕೂಡ ಸಹಜ ಕರ್ಮವಾಗಿರುತ್ತೆ. ಎಲ್ಲಿವರೆಗೆ ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲ ಮನುಷ್ಯರಲ್ಲೂ ಭಗವಂತನೇ ಇದ್ದಾನೆ ಎನ್ನುವ ಎಚ್ಚರದೊಂದಿಗೆ ಆತ ಬದುಕ್ತಾ ಇರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ದುಷ್ಟರ ಸಂಘವನ್ನು ಬಿಟ್ಟು ಬದುಕ್ತಾನೆ. ಮಹತಾಂ ಬಹುಮಾನೇನ, ದೊಡ್ಡವರು ಯಾರಿರ್ತಾರೋ ಅವ್ರಿಗೆ ತುಂಬ ಗೌರವ ಕೊಡ್ತಿರ್ತಾನೆ. ಹೀನಾನಾಂ ಅನುಕಂಪಯ, ತಮ್ಮಕ್ಕಿಂತ ದುರ್ಬಲರ ಬಗ್ಗೆ ಅನುಕಂಪೆಯಿಂದ ವರ್ತಿಸ್ತಾನೆ. ಅವರಲ್ಲಿ ಮೈತ್ರಿ, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಅನುಕಂಪೆ, ಅದರ ಜೊತೆಗೆ ಸಮಾನ ವಯಸ್ಕರು ಅಂತಾದಾಗ, ಸಮಾನ ಮನಸ್ಕರು ಅಂತಾದಾಗ ಅವರಲ್ಲಿ ಮೈತ್ರಿ. ಈ ಎಲ್ಲ ಯಮ ನಿಯಮ ಆಸನಗಳ ಪ್ರವೃತ್ತಿಯನ್ನು ಆತ ಮುಂದುವರಿಸ್ತಾನೆ. ನಿರಂತರ ವೇದಾಂತದ ಶ್ರವಣ, ನಿರಂತರ ನಾಮ ಸಂಕೀರ್ತನ, ಮತ್ತು ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರತಿಯೊಂದು ವರ್ತನೆಗಳಲ್ಲೂ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಜ್ಞಾನಿಗಳ ಜೊತೆಗೆ ಒಡನಾಟ, ಮತ್ತು ಯಾವುದೇ ಕೆಲಸ ಮಾಡಿದರೂ ನಾನು ಮಾಡದೆ ಅನ್ನುವ ಅಹಂಕಾರದ ತ್ಯಾಗ. ಇದು ಭಕ್ತನಿಗೆ ಒಲಿದು ಬರುವ ಸಹಜವಾದ ಗುಣಗಳು. ಇದು ಪ್ರಾಕ್ಟೀಸ್ ಮಾಡಬೇಕು, ತಪ್ಪಲ್ಲ.
ಕೆಲವೊಮ್ಮೆ ಇಷ್ಟು ಪ್ರಾಕ್ಟೀಸ್ ಮಾಡಿದರೂ ಭಗವಂತನ ಜ್ಞಾನವೇ ಇಲ್ಲದೇ ಇದ್ದರೆ ಭಕ್ತಿ ಬರುವುದು ಕಷ್ಟ. ಭಕ್ತಿ ಯಾವಾಗ ಬರಬೇಕು ಅಂದರೆ ಇದೆಲ್ಲ ವರ್ತನೆಗಳು, ಇದರ ಜೊತೆಗೆ ಭಗವಂತ ಎತ್ತರಾನೂ ನನಗೆ ಅರ್ಥ ಆಗಬೇಕು. ನನಗೆ ಯಾಕೆ ದೇವರು ಬೇಕು, ನನಗೆ ದೇವರೇ ಯಾಕೆ ಗತಿ ಅನ್ನೋದು ಅವನಿಗೆ ಅರ್ಥ ಆಗ್ಲಿಕ್ಕೆ ಶುರುವಾದರೆ ಆವಾಗ ಉಳಿದ ಈ ಎಲ್ಲ ಗುಣಗಳು ಅದರ ಜೊತೆಗೆ ಒಂದಕ್ಕೊಂದು ದೊಡ್ಡವರ ಜೊತೆಗೆ, ಅಂದರೆ ದೊಡ್ಡವರ ಜೊತೆಗೆ ಪ್ರವೃತ್ತಿಯೇ ಇದಕ್ಕೆಲ್ಲ ಕಾರಣ. ಅವರ ಜೊತೆಗೆ ನಾವು ಒಡನಾಟ ಬೆಳೆಸಿದಷ್ಟು ಭಗವಂತನಿಗೆ ನಾವು ಹತ್ತಿರ ಆಗ್ತೇವೆ ಅಂತ. ಅಹಂ ಸರ್ವೇಷು ಭೂತೇಷು, ದೇವರು ಹೇಳಿದ ನಾನು ಎಲ್ಲ ಭೂತಗಳಲ್ಲೂ ಎಲ್ಲ ಭೂತಗಳ ಅಂತರ್ಯಾಮಿಯಾಗಿ ಸದಾ ಅವಸ್ಥಿತಃ. ಇದನ್ನು ಯಾರು ಅವಜ್ಞಾಯ, ಎಲ್ಲ ಕಡೆಯಲ್ಲೂ ನಾನಿದ್ದೇನೆ ಅನ್ನೋದನ್ನು ಮರೆತು, ಎಲ್ಲ ಕಡೆಯಲ್ಲಿ ನಾನಿದ್ದೇನೆ ಅನ್ನೋದನ್ನು ತಿರಸ್ಕಾರ ಮಾಡಿ ಕೇವಲ ಪ್ರತಿಮೆಯಲ್ಲಿ ಮಾತ್ರ ನನ್ನನ್ನು ಪೂಜೆ ಮಾಡ್ತಾನಲ್ವ, ಅವನು ಪೂಜೆ ಮಾಡಿದ್ದು ವ್ಯರ್ಥ. ವಸ್ತುತಃ ಆ ಪ್ರತಿಮೆಯಲ್ಲೂ ನಾನು ಪೂಜೆ ಸ್ವೀಕರಿಸುವುದಿಲ್ಲ. ಇಲ್ಲೊಬ್ಬ ಹಸಿದು ಬಂದವನಿಗೆ ಊಟ ಹಾಕದೆ ದೂಡಿ ಹೊರಕ್ಕೆ ಹಾಕಿ ಆಮೇಲೆ ನಾನು ಭಕ್ತಿಯಿಂದ ಒಳಗಡೆಯಿಂದ ದೇವರ ಪೂಜೆ ಮಾಡ್ತೇನೆ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅಂದ. ಹಾಗಂತ ಹೇಳಿ ನೀವು ನಿಮ್ಮ ನಿಯಮಗಳನ್ನು ಬಿಡಿ ಅಂತ ಹೇಳಿದ್ರು. ಅವನನ್ನು ಸಮಾಧಾನ ಕೂಡಿಸಿ ಒಂದು ಅರ್ಧ ಗಂಟೆ ಇರಿ, ವ್ಯವಸ್ಥೆ ಆಗುತ್ತೆ, ಒಂದು 10 ನಿಮಿಷ ಸಮಯ ಕೊಡಿ, ಏನಾದರೂ ಬೇರೆ ವ್ಯವಸ್ಥೆ ಆದರೂ ಮಾಡ್ತೇನೆ ಅಂತ ಪ್ರಾಮಾಣಿಕವಾದ ಹಸಿದು ಬಂದವನಿಗೆ ಏನಾದರೂ ಒಂದು ಹೊಟ್ಟೆಯ ವ್ಯವಸ್ಥೆಯನ್ನು ಮಾಡಿ ನೀವು ನಿಮ್ಮ ಉಳಿದ ಕೈಂಕರ್ಯದಲ್ಲಿ ಹೆಚ್ಚು ಶ್ರದ್ಧೆಯಿಂದ ತೊಡಗ್ತೀರಿ ಅಂತಾದರೆ ಅದಕ್ಕೆ ಅರ್ಥ ಇದೆ. ಇದನ್ನು ತಾತ್ಸಾರ ಮಾಡಿ ನಿರ್ಲಕ್ಷ್ಯ ಮಾಡಿ ಅಲ್ಲಿ ಯಾವುದನ್ನು ಗಮನಿಸದೆ ಇಲ್ಲಿ ಮಾತ್ರ ದೇವರಿಗೆ ನಾನು ಇವತ್ತು ತೊಗೊಂಡದ್ರಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೆ ಎಲ್ಲಿ ಇಳಿದು ಹಾಳಾಗಿ ಹೋಗುತ್ತೋ, ಆಯಿತು, ಆ ಪ್ರೀತಿ ಕರೆಕ್ಟು. ಆದರೆ ಇಲ್ಲಿಲ್ಲದ ಪ್ರೀತಿ ಅಲ್ಲಿ ತೋರಿದರೆ ಕೇವಲ ಅರ್ಚಾವಿಡಂಬನಂ, ಕೇವಲ ಮಕ್ಕಳು ಗೊಂಬೆ ಆಟ ಆಡುವಾಗ ಪೂಜೆ ಮಾಡ್ತಾವಲ್ಲ ಹಾಗೆ ಪೂಜೆ ಮಾಡಿದಾಗ ಆಗುತ್ತೆ ಹೊರತು ನನಗೆ ಅದರಿಂದ ತೃಪ್ತಿ ಆಗಲ್ಲ. ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ನೇವ ಹುಜುಹೋತಿ ಸಹ. ಯಾರಾದರೂ ಹೀಗೆ ಎಲ್ಲರ ನಿಯಾಮಕನಾಗಿರುವ ಭಗವಂತನನ್ನು ಪ್ರಭು ಅಂತ ಮರೆತು ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಾಣುವ ಮೂಢತನವನ್ನು ತೋರಿದರೆ ಬೂದಿಯಲ್ಲಿ ಆಹುತಿ ಹಾಕಿದ ಹಾಗೆ. ಬೂದಿ ಸುಡುತ್ತಾ? ಕೆಂಡ ಸುಡುತ್ತೆ, ಕೆಂಡದಲ್ಲಿ ಆಹುತಿ ಹಾಕಬೇಕು, ಬೂದಿಗೆ ಹಾಕಿದ ಹಾಗಾಗುತ್ತೆ. ದ್ವಿಷತಃ ಪರಕಾಯೇ ಮಾಂ, ಇನ್ನೊಬ್ಬರ ಶರೀರದಲ್ಲಿರುವ ನನ್ನನ್ನು ದ್ವೇಷಿಸ್ತಾನೆ. ದ್ವಿಷತಃ ಪರಕಾಯೇ, ಕಾಯ ಅಂದರೆ ಶರೀರ, ಪರರ ಕಾಯದಲ್ಲಿ ಮಾಂ ದ್ವಿಷತಃ ಮಾನಿನೋ ಭಿನ್ನದರ್ಶಿನಃ. ಪ್ರತಿಯೊಬ್ಬರಲ್ಲೂ ಇರುವ ದೇವರ ಸ್ಥಿತಿಗತಿಗಳನ್ನು ಬೇರೆ ಬೇರೆಯಾಗಿಯೇ ಚಿಂತಿಸಿ ಭೂತಗಳಲ್ಲಿ ವೈರ ಕಾಣುವವನ ಮನಸ್ಸು ನೆಮ್ಮದಿಯಿಂದಿರದು. ನ ಶಾಂತಿಂ ಅಧಿಗಚ್ಚತಿ, ಅವನು ಯಾವತ್ತೂ ಶಾಂತಿಯನ್ನು ನೆಮ್ಮದಿಯನ್ನು ಪಡೆಯುವುದು ಸಾಧ್ಯ ಇಲ್ಲ. ಇನ್ನು ಪರಮಾತ್ಮ ಪ್ರತಿಮೆಯಲ್ಲಿದ್ದಾನೆ ಅಂತ ತಿಳ್ಕೊಳ್ತಾನೆ, ಪೂಜೆ ಚೆನ್ನಾಗಿಯೂ ಮಾಡ್ತಾನೆ, ಸಿಕ್ಕಿದ್ರಲ್ಲೇ ಯಥಾ ಪ್ರಕಾರವಾಗಿ ತನ್ನ ಕರ್ತವ್ಯವನ್ನು ಮುಗಿಸ್ತಾನೆ. ಆದರೆ ಸತ್ಕಾರ ಮಾಡೋ ವಿಷಯದಲ್ಲಿ, ಆತಿಥ್ಯದಲ್ಲಿ ಯಾರಾದರೂ ಎಡವಟ್ಟು ಮಾಡಿದ ಅಂದರೆ ತನಗೆ ಆತಿಥ್ಯ ಮಾಡುವಾಗ ಮಾಡಿಸ್ಕೊಳ್ಳಿ ಖುಷಿಪಡ್ತಾನೆ. ಆದರೆ ಇನ್ನೊಬ್ಬರಿಗೆ ಆತಿಥ್ಯ ಮಾಡುವ ವಿಷಯದಲ್ಲಿ ಹಿಂದೆ ಸರಿತಾನೆ ಅಂದರೆ ನನಗೆ ಸರ್ವತಾ ತೃಪ್ತಿಯಾಗುವುದು, ಕೇವಲ ಪ್ರತಿಮಾರ್ಚನೆಯಿಂದ ನನಗೆ ಖುಷಿಯಾಗುವುದಿಲ್ಲ. ಯಾಕೆಂದರೆ ಅರ್ಚಾಯಾಂ ಅರ್ಚಿತಃ ಅಪಿ ನೈವ ತುಷ್ಯೇ ಭೂತಗ್ರಾಮ ಅವಮಾನಿನಃ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮನುಷ್ಯ ಹಸಿದವ ಯಾರಲ್ಲೂ ಕೂಡ ಭಗವಂತನ ಎಚ್ಚರವೇ ಆತನಿಗೆ ಬರದೆ ಉಳಿದ ಎಷ್ಟು ಪೂಜೆ ಆದರೂ ಕೂಡ ಅದು ವ್ಯರ್ಥವೇ. ಇದೆಲ್ಲ ಒಂದೇ ಥರ ಕಾಣಿಸ್ತಿದೆ ನಮಗೆ, ಆದರೆ ಇದರಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸದಿಂದ ಕೂಡಿದ ಅಂಶಗಳನ್ನು ಅಲ್ಲಿ ಕಪಿಲ ಮಹರ್ಷಿ ಹೇಳ್ತಾ ಇದ್ದಾನೆ. ಜಿಜ್ಞಾಸು ಆದವನು ಸತ್ಯವನ್ನು ತಿಳಿಯುವುದಕ್ಕೆ ಲೋಕದಲ್ಲಿ ಬಗೆ ಬಗೆಯ ಪ್ರಯತ್ನಗಳನ್ನು ನಿರಂತರ ಮಾಡ್ತಾ ಇರಬೇಕು. ಇದರ ನಂತರ ಇನ್ನೊಂದು ಅಂಶವನ್ನು ಹೇಳ್ತಾರೆ, ದೇವರನ್ನು ಎಲ್ಲ ಕಡೆಯೂ ಸಮಾನವಾಗಿ ಕಾಣಬೇಕು. ಆದರೆ ಕಾಣುವಾಗಲೂ ಆ ವಸ್ತುಗಳಿಗೆ ಸ್ಥಾನಮಾನ ಅಂತ ಒಂದಿರುತ್ತಲ್ವ, ಎಲ್ಲಿ ಅದನ್ನು ಜೋಡಿಸಬೇಕು ಅಂತ. ಶರೀರವೇ ಇಲ್ಲದ ಸೂಕ್ಷ್ಮವಾದ ಜೀವಿಗಳಲ್ಲೂ ದೇವರಿದ್ದಾನೆ, ಆದರೆ ಅದಕ್ಕಿಂತ ಶರೀರ ಅಭಿವ್ಯಕ್ತಿಯಾಗಿರುವಂತಹ ಜೀವಿಗಳಲ್ಲಿ ಭಗವಂತನ ಅಭಿವ್ಯಕ್ತಿ ಜಾಸ್ತಿ. ಆ ಶರೀರದಲ್ಲೂ ಕಾಲುಗಳಿಲ್ಲದೆ ತುಂಬ ಹೊರಳಾಡುವ ಜೀವಿಗಳಾದರೆ ಅದರಲ್ಲಿ ಇನ್ನೂ ಜಾಸ್ತಿ. ಕಾಲುಗಳೆಲ್ಲ ತುಂಬಿಕೊಂಡು ಸರೀಸೃಪಗಳಾದರೆ ಅದರಲ್ಲಿ ಇನ್ನೂ ಜಾಸ್ತಿ. ಆ ಕಾಲು 100 ಹೋಗಿ ಕೇವಲ 6 8 ಅಷ್ಟೇ ಆಯಿತು ಅಂದರೆ ಅದರಲ್ಲಿ ಇನ್ನೂ ಜಾಸ್ತಿ. ಅದರಲ್ಲಿ ಮತ್ತೆ 6 ಕಾಲಿನದ್ದು ಆದರೆ ಜಾಸ್ತಿ, ಮತ್ತೆ ಅದರಲ್ಲಿ 4 ಕಾಲಾದರೆ ಮತ್ತೂ ಜಾಸ್ತಿ, ಅದರಲ್ಲಿ 2 ಕಾಲಾದರೆ ಮತ್ತೂ ಜಾಸ್ತಿ. ಇದನ್ನು ಹಾಗೆ ಮುಂದುವರಿಸ್ತಾ ಇದರಿಂದ ಮುಂದೆ ಅಂದರೆ ಇದೆಲ್ಲ ಹೇಳಿದ್ದೇನೆಂದರೆ ಇಂದ್ರಿಯಗಳ ಅಭಿವ್ಯಕ್ತಿ ಎಷ್ಟು ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ, ಎಷ್ಟು ಎಷ್ಟು ಕಾಲುಗಳು ಕಮ್ಮಿ ಆಗ್ತಾ ಬರುತ್ತೋ ಅಷ್ಟಷ್ಟು. ಈಗ ಕಾಲಿಲ್ಲಿ ಕಮ್ಮಿ ಆಗೋದು ಅಂದರೆ ಮೊದಲು ಕಾಲಿಲ್ಲದ್ದು ಹೇಳಿದರು, ಅದಲ್ಲ. ಆ ಕಾಲು
ಕಮ್ಮಿ ಆಗೋದ್ರ ಜೊತೆಗೆ ತಲೆ ಅಂತ ಒಂದಿದೆಯಲ್ಲ, ಉಳಿದ ಇಂದ್ರಿಯಗಳ ಅಭಿವ್ಯಕ್ತಿ ಅಂತ ಅದಕ್ಕೆ ನಾನು ಆ ಶಬ್ದ ಬಳಸಿದ್ದು. ಉಳಿದ ಇಂದ್ರಿಯಗಳ ಅಭಿವ್ಯಕ್ತಿಯ ಜೊತೆಗೆ ಭಗವಂತನ ಪ್ರಜ್ಞೆಯಿಂದ ಕೂಡಿದವರಾದಾಗ ಮನುಷ್ಯರಲ್ಲೂ ಭಗವಂತನನ್ನು ಯಥಾಶಕ್ತಿ ತಿಳಿದ ಮೇಲೆ ಅದನ್ನು ರೂಢಿಸಿಕೊಂಡವರು, ಇನ್ನೂ ಭಗವಂತನನ್ನು ಕಾಣುವ ಪ್ರಯತ್ನದಲ್ಲಿರುವವರು, ಕಾಣುವ ಹತ್ತಿರದಲ್ಲಿರುವವರು, ಕಂಡವರು, ಕಂಡು ಕಾಣಿಸುವುದಕ್ಕೆ ಬಾಕಿಯವರಿಗೂ ಕೂಡ ಕೈ ಹಿಡಿದು ಕರ್ಕೊಂಡು ಹೋಗುವವರು, ಹೀಗದು ಬೆಳೀತಾ ಹೋಗುತ್ತೆ. ಹೀಗೆ ತಮ್ಮ ತಮ್ಮ ಧರ್ಮಾಚರಣೆಗಳನ್ನು ಮಾಡ್ತಾ ವೇದಜ್ಞನಾದವ, ಅದರಲ್ಲೂ ಇನ್ನು ಹೆಚ್ಚು ಅರ್ಥಜ್ಞನಾದ, ಅದರಲ್ಲೂ ಇನ್ನು ಹೆಚ್ಚು ತತಃ ಅಭ್ಯಧಿಕ ಅರ್ಥಜ್ಞಾತ ಸಂಶಯ ಛೇತ್ತ, ಇನ್ನೊಬ್ಬನ ಸಂದೇಹವನ್ನು ಪರಿಹರಿಸುವಷ್ಟು ಆತನಿಗೆ ಬುದ್ಧಿಶಕ್ತಿ ಇದೆ ಅಂದರೆ ತನಗೊತ್ತಿದೆ, ಆದರೆ ನಿಮಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವವನಿಗಿಂತ ಕನ್ವಿನ್ಸ್ ಮಾಡ್ದ ಅಂದರೆ ಅವನಿಗಿಂತ ಇವನು ಗ್ರೇಟು. ಅಂದರೆ ಇದೆಲ್ಲ ಬುದ್ಧಿಮಟ್ಟದ ಎತ್ತರವನ್ನು ಪರಿಚಯ ಮಾಡ್ತಾ ಹೋಗುವಂಥದ್ದು. ಹೀಗೆ ಎಲ್ಲದಕ್ಕಿಂತ ಹೆಚ್ಚು ಭಗವಂತನ ಅಂತರಂಗದಲ್ಲಿ ಸದಾ ಕಾಣುವಂತಹ ಋಷಿಗಳಿಗಿಂತ ಗಂಧರ್ವರು, ಆನಂತರ ಕರ್ಮಜರು, ಅದರಿಂದ ಆಜಾನಜರು, ಆಮೇಲೆ ಇಂದ್ರಾದಿಗಳು, ಆನಂತರ ಗರುಡಶೇಷರುದ್ರರು, ಅಲ್ಲಿಗಿಂತ ಮೇಲೆ ಚತುರ್ಮುಖ, ಅದರ ಮೇಲೆ ಲಕ್ಷ್ಮಿ, ಅದರ ಮೇಲೆ ಆ ಸ್ಥಿತಿಯಲ್ಲಿ ಎಲ್ಲರ ಒಳಗೆ ನೆಲೆಸಿದ ಭಗವಾನ್ ಇತಿ ಪ್ರವಿಷ್ಟ ಜೀವಕಲೆಯ, ಎಲ್ಲದರೊಳಗೆ ಕಲೆಯಾಗಿ ಸೇರಿಕೊಂಡು ನಡೆಸುವಂಥ ಭಗವಂತ. ಇದೆಷ್ಟು ಚಂದ ತಾರತಮ್ಯದ ಅಂಶವನ್ನು ಹೇಳಿದೆ ಇಲ್ಲಿ. ತಾರತಮ್ಯ ಅಂದರೆ ಹೈರಾರ್ಕಿ, ಪ್ರೋಟೋಕಾಲ್, ನಾಟ್ ಪಾರ್ಶಿಯಾಲಿಟಿ. ನಾವು ಆ ಶಬ್ದವನ್ನು ಎಲ್ಲೆಲ್ಲೋ ಉಪಯೋಗಿಸ್ತೇವೆ. ಪಕ್ಷಪಾತ ಅನ್ನೋದು ಬೇರೆ, ತಾರತಮ್ಯ ಅನ್ನೋದು ಬೇರೆ. ತಾರತಮ್ಯ ಅಂದರೆ ತರತಮ ಭಾವ, ಈ ಸ್ಥಾನದಲ್ಲೇ ಇರಬೇಕಾದವನು, ಈ ಸ್ಥಾನದಲ್ಲೇ ಇರಬೇಕಾದವನು, ಈ ಸ್ಥಾನದಲ್ಲೇ ಇರಬೇಕಾದವನು ಅಂತ ಅವನ ಯೋಗ್ಯತೆಗೆ ಅನುಗುಣವಾಗಿ, ಹೇಗೆ ಬರದಕ್ಕನುಗುಣವಾಗಿ ಅಂಕವನ್ನು ಹಾಕುವುದು ನ್ಯಾಯ ಅಂತ ಒಬ್ಬ ಅಧ್ಯಾಪಕನ ವ್ಯವಸ್ಥೆಯಲ್ಲಿ ನಾವು ಮಾತಾಡ್ತೇವೋ, ಹಾಗೆ ಯೋಗ್ಯತೆಗೆ ಅನುಗುಣವಾಗಿ ಕರ್ಮ, ಯೋಗ್ಯತೆ ಅನುಗುಣವಾಗಿ ಸಂಬಳ, ಯೋಗ್ಯತೆಗೆ ಅನುಗುಣವಾಗಿ ಸ್ಥಾನ. ಪ್ರಧಾನಮಂತ್ರಿಯ ಪಕ್ಕದಲ್ಲಿ ಒಬ್ಬ ಗ್ರಾಮಾಧ್ಯಕ್ಷನನ್ನು ಕೂಡಿಸಿದ್ರೆ ಅವ್ನು ಜೈಲಿಗೆ ಹಾಕ್ಬಿಡ್ತಾರೆ. ಯಾಕೆಂದರೆ ಪ್ರೋಟೋಕಾಲ್ ಮುರಿದ್ರಿ ಅಂತ. ಅಲ್ಲಿ ಗಲಾಟೆ ಆಗುತ್ತೆ, ನಮ್ಗೆ ಇಲ್ಲಿ ಅರ್ಥ ಆಗಲ್ಲ ಅಷ್ಟೇ. ಹಾಗಾಗಿ ಯಾರ ವ್ಯಕ್ತಿತ್ವ ಎಷ್ಟೋ ಅದಕ್ಕೆ ಸರಿಯಾದ ವ್ಯಕ್ತಿಯನ್ನು ಅವರ ಪಕ್ಕದಲ್ಲಿ ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ, ಅವರ ಡಿಗ್ನಿಟಿಗೆ ಅದು ಭಂಗ ತರುವಂಥ ವ್ಯಕ್ತಿತ್ವ ಇರಬಾರ್ದು. ಹಾಗೆ ವ್ಯವಸ್ಥೆಯ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಬಂದವನಲ್ಲಿ ಹೆಚ್ಚು ಹೆಚ್ಚು ಭಗವಂತನಲ್ಲಿ ಭಕ್ತಿ ಇರುತ್ತೆ. ಆ ಭಕ್ತಿಯೋಗದಿಂದ ಭಗವಂತ ಅವನನ್ನು ಹೆಚ್ಚು ತನ್ನ ಹತ್ತಿರಕ್ಕೆ ಕರ್ಕೊಳ್ತಾನೆ. ಇದು ಅವನ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಗಮನಿಸಿದ ಸಂಗತಿ ಹೊರತು ಇವನು ವ್ಯಕ್ತಿ ನನಗೆ ಮೊದಲಿಂದನೂ ಯಾಕೋ ಇಷ್ಟ, ಯಾಕೆ ಅಂತ ಕೇಳಬೇಡಿ, ಅವನು ಏನು ಮಾಡಿದರೂ ಸರಿ ಅಂತ ಈ ದಡ್ಡತನವನ್ನು ದೇವರು ತೋರಿಸಲ್ಲ, ನಾವು ತೋರಿಸ್ಬೋದು ಅಷ್ಟೇ. ಕಾಲಾತ್ಮಕನಾಗಿ ಪರಮಾತ್ಮ ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಇರ್ತಾನೆ. ಅವನು ಪರಂ ಪ್ರಧಾನಾತ್, ಪ್ರಧಾನಳು ಎನಿಸಿದಂತಹ ಪ್ರಕೃತಿಯನ್ನು ಮೀರಿ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಕಾಲಶಬ್ದದಿಂದ ಪ್ರತಿಪಾದ್ಯರಾಗಿ ಪ್ರಾಣಾದಿಗಳು ಇದ್ದಾರೆ, ರುದ್ರಾದಿಗಳು ಇದ್ದಾರೆ, ಯಮಾದಿಗಳು ಇದ್ದಾರೆ. ಎಲ್ಲರೂ ಕೂಡ ಒಂದೊಂದು ಅರ್ಥದಲ್ಲಿ ಒಂದೊಂದಿಷ್ಟು ಕಾಲದ ಕಲೆಗಳನ್ನು ಸೀಳುತ್ತಾ ಪ್ರಪಂಚ ಮುಂದುವರಿಯುವುದಕ್ಕೆ ಭಗವಂತನ ಅರಗೀಲುಗಳಲ್ಲಿ ಒಬ್ಬೊಬ್ಬರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದರಿಂದಾಗಿ ಎಲ್ಲರಿಗೂ ಕಾಲ ಅಂತ ಹೆಸರಿದೆ. ಅದರ ವಿಶೇಷ ಅಂಶವನ್ನು ಪುರಾಣದಲ್ಲಿ ಆಚಾರ್ಯರು ಬೇರೆ ಕಡೆಯಿಂದ ತೆಗೆದು ಕೂಡ ತೋರಿಸ್ತಾರೆ. ಹೀಗೆ ಎಲ್ಲದರೊಳಗೆ ಪ್ರವೇಶಿಸಿ ಎಲ್ಲದಕ್ಕೂ ಅಧಿಕ ಆಶ್ರಯ ನೆನೆಸಿ ವಿಷ್ಣು ಅನ್ನುವ ಶಬ್ದದಿಂದ ಎಲ್ಲವನ್ನು ಸೇರಿಸ್ತಾ ಬಿಡಿಸ್ತಾ, ಇವನಿಗೆ ಯಾರೂ ಕೂಡ ದ್ವೇಷಿಗಳು, ಯಾರೂ ಕೂಡ ಅತ್ಯಂತ ಹತ್ತಿರದವರು. ನಚಾಸ್ಯ ಕಶ್ಚಿತ್ ದಯಿತಃ ನ ದ್ವೇಷ್ಯ ನ ಚ ಬಾಂಧವ ಆವಿಶ್ಯತ್ಯಪ್ರಮತ್ತೋಸೋ ಪ್ರಮತ್ತಂ ಜನವಂತ ಕೃತ್. ಇಡೀ ಜಗತ್ತನ್ನು ಕೊನೆಗೆ ನಾಶ ಮಾಡಿದಾಗಲೂ ಅವನಿಗೆ ದ್ವೇಷ ಇಲ್ಲ. ಸೃಷ್ಟಿ ಮಾಡುವಾಗಲೂ ಅದೇನೋ ಅದರ ಮೇಲೆ ಅತ್ಯಂತ ಆತ್ಮೀಯತೆ ಅಂತ ಅನ್ನುವ ದೃಷ್ಟಿ ಅಲ್ಲ, ಅದು ಕಾಲಕ್ಕೆ ಸರಿಯಾಗಿ ಹೀಗಾಗಬೇಕು, ಅದಕ್ಕಾಗಿ ಇದನ್ನು ನಡೆಸ್ತೇನೆ ಅಂತ ಹಿಂದೆ ಈ ಮಾತು ಬಂತು. ಜಗತ್ತಿನಲ್ಲಿರುವ ಹೂವು ಹಣ್ಣು ಎಲ್ಲವೂ ಕೂಡ ಅವನ ಪ್ರೀತಿಗೋಸ್ಕರ ಅರಳುತ್ತಾವೆ. ಅವನ ಪ್ರೀತಿಗೋಸ್ಕರ ಸಮುದ್ರ ಭೋರ್ಗರಿಯತ್ತೆ, ಅವನ ಪ್ರೀತಿಗೋಸ್ಕರ ಮಳೆಗರಿಯತ್ತೆ, ಅವನ ಪ್ರೀತಿಗೋಸ್ಕರ ಬೆಂಕಿ ಉರಿಯತ್ತೆ. ನಾವು ನಮಗೋಸ್ಕರ ಅಂತ ಅಂದ್ಕೊಂಡಿದ್ದೀವಿ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ, ನಮಸ್ಕಾರ ಮಾಡುವುದಲ್ಲ. ಆ ಸಂಧ್ಯೆಯ ಕಾಲದಲ್ಲಿ ಸಂಧ್ಯಾರೂಪನಾದ ಪರಮಾತ್ಮನಿಗೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸೊತ್ತುಗಳು ಕೂಡ ತಮ್ಮನ್ನು ಅರ್ಪಿಸುವ ನೆಪದಲ್ಲಿ ಅವನಿಗೆ ನಮಸ್ಕಾರವನ್ನು ಹೇಳುತ್ತೆ. ಅದೇ ಕಾಲದಲ್ಲಿ ನೀನು ಕೂಡ ಮಾಡಪ್ಪ, ಪ್ರಕೃತಿಯಲ್ಲಿ ಎಲ್ಲವೂ ಮಾಡ್ತವೆ, ನೀನು ಮಾಡು ಅನ್ನುವ ಎಚ್ಚರಿಕೆ ಕೊಡುವ ಹಾಗೆ ಇಲ್ಲಿ ನದಿಗಳು ಹರಿಯುವುದಾಗಲಿ, ಬೆಂಕಿ ಉರಿಯುವುದಾಗಲಿ, ಮಳೆಗರಿಯುವುದಾಗಲಿ, ಇದೆಲ್ಲವೂ ಕೂಡ ಭಗವಂತನ ಪ್ರೀತಿಗಾಗಿ ಅಂತ ನಾವು ಅನುಸಂಧಾನ ಮಾಡಿದಾಗ ಭಗವಂತನ ಅನುಗ್ರಹ ನಮಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಭಾಗ
ನಾಳೆ ಮಧ್ಯಾಹ್ನ ಬೆಳಿಗ್ಗೆ 10:30ಯಿಂದ 12 ಗಂಟೆ ತನಕ ಇದರ ಮಂಗಳದ ಚಿಂತನೆ ಇದೆ. ಮತ್ತೆ ಇನ್ನೊಂದು ಗೀತೆಯ ಕಡೆಗೆ ಸಾಗುವುದಕ್ಕೆ ಮತ್ತೊಂದು ಬಾರಿ ಸೇರಿದಾಗ ಅವಲೋಕನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.